ಎಲ್ಲರಿಗೂ ಶುಭ ಸಂಜೆ. ಕಳೆದ ಕೆಲವು ದಿನಗಳ ಹಿಂದೆ ವಿಶಾಲವಾದ ಈ ಧರಿತ್ರಿಯನ್ನು ಕುದಿಸಿ ದಿನವೆಲ್ಲ ಕುದ್ದು ಕೆಂಡದಂತೆ ಕೆಂಪಾದ ದಿನಕರ ಇಂದು ನಿನ್ನೆ ಇಳೆಗೆ ತಂಪನ್ನ ಎರೆದಿದ್ದಾನೆ. ಭಗವಾನ್ ಭಾಸ್ಕರ ಸಮುದ್ರದಲ್ಲಿ ಲೀನವಾಗುವಂತಹ ಈ ಸುಸಂದರ್ಭದಲ್ಲಿ ತನ್ನ ದಿನನಿತ್ಯದ ಕಾರ್ಯ ಚಟುವಟಿಕೆಗಳನ್ನು ಮುಗಿಸಿ ಸಮುದ್ರದ ಕಡೆಗೆ ಸಾಗುವಂತಹ ಸಂದರ್ಭದಲ್ಲಿ ಕುದಿಯುವ ಜಲದಿಯಿಂದಲೇ ಸುಧಾಕರ ಶರದಿ ತಂಪಾಗಿಸಲು ಮೇಲೇರುವ ಈ ಸುಸಂದರ್ಭದಲ್ಲಿ ನಾವೆಲ್ಲ ಇಂದು ಗಣಿತ ನಗರದ ಜ್ಞಾನಸುಧದ ಈ ಸುಂದರ ಸಭಾಂಗಣದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಜೀವನ ಎಂಬುದು ಅನುದಿನದ ಬಾಳ ಪಯಣ, ಅನುಕ್ಷಣದ ನಿತ್ಯ ಸತ್ಯಗಳ ರಿಂಗಣ. ಇಲ್ಲಿ ಜೀವನವೆಂಬ ನಡಿಗೆಗೆ ನಡೆದಷ್ಟು ಹುರುಪು ತುಂಬುವ ಸ್ಫೂರ್ತಿಯ ಚರಣಗಳಿವೆ. ಜೀವನವೆಂಬ ಹಡಗಿಗೆ ದಿಕ್ಕು ತೋರುವ ಹಲವಾರು ಬೆಳಕಿನ ಕಿರಣಗಳಿವೆ. ಇಂತಹ ಸುಮಧುರ ಒಂದು ಆದರ್ಶ ಪಥವನ್ನ ಇಟ್ಟುಕೊಂಡು ಸದ್ವಿಚಾರವನ್ನ ವರ್ಧಿಸಬಲ್ಲಂತಹ ಆತ್ಮವಿಶ್ವಾಸ, ರಾಷ್ಟ್ರ ಪ್ರೇಮವನ್ನ, ಉನ್ನತಾದರ್ಶಗಳನ್ನ ವೃದ್ಧಿಸಬಲ್ಲಂತಹ ನೈತಿಕ ಶಿಕ್ಷಣವನ್ನ ನೀಡುವಂತಹ ಸುಂದರ ಕಾರ್ಯಕ್ರಮ ಮೌಲ್ಯಸುಧ. ಶ್ರೀ ಮಹಾಗಣಪತಿ ದೇವಸ್ಥಾನ, ಜ್ಞಾನಸುಧ ಗಣಿತ ನಗರ ಹಾಗೂ ಅಜಕಾರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ನ ವತಿಯಿಂದ ಅರ್ಪಿಸುವಂತಹ ಈ ವರ್ಷದ ಪ್ರಥಮ ಕಾರ್ಯಕ್ರಮ ಮೌಲ್ಯಸುಧ, ಸಂಸ್ಕೃತಿ ಸಂಸ್ಕಾರ ಸದ್ವಿಚಾರ. ಈ ಕಾರ್ಯಕ್ರಮ ಮಾಲಿಕೆ ಇಂದಿನ ವಿಷಯ ಪ್ರೇರಣೆ, ಸ್ಫೂರ್ತಿ ಮತ್ತು ಯಶೋಗಾಥೆಗಳು. ಈ ಒಂದು ಉಪನ್ಯಾಸವನ್ನ ನೀಡಲು ಇಂದು ನಮ್ಮ ಜ್ಞಾನಸುಧಕ್ಕೆ ಆಗಮಿಸಿರುವಂತಹ ಶ್ರೀ ರಾಜೇಂದ್ರ ಭಟ್ಕೆ, ಮುಖ್ಯೋಪಾಧ್ಯಾಯರು, ಆಯುರ್ವೇದ ಭೂಷಣ ಎಂವಿ ಶಾಸ್ತ್ರಿ ಪ್ರೌಢಶಾಲೆ ಇನ್ನ ಹಾಗೂ ಜೆಸಿಐ ರಾಷ್ಟ್ರೀಯ ತರಬೇತುದಾರರು, ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರನ್ನ ವೇದಿಕೆಗೆ ಕರೆತರಬೇಕಾಗಿ ಮಹಾಗಣಪತಿ ದೇವಸ್ಥಾನ, ಜ್ಞಾನಸುಧ ಗಣಿತ ನಗರ ಇವರ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಸಾಹಿತ್ಯ ಸರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಭಗವಂತ ಈ ಭೂಮಿಯಲ್ಲಿ ಪ್ರತಿ ಹುಟ್ಟಿಗೂ ಒಂದು ಗಮ್ಯ ಇಟ್ಟಿರುತ್ತಾನೆ, ಪ್ರತಿ ಬದುಕಿಗೂ ಒಂದು ಗುರಿ ಇಟ್ಟಿರುತ್ತಾನೆ. ಪ್ರತಿ ಜೀವದೊಳಗೂ ಈ ಗಮ್ಯ ಗುರಿಗಳ ಸಾಕಾರವಾಗಿಸಿರುವ ಚೈತನ್ಯವಿಟ್ಟಿರುತ್ತಾನೆ. ನಮ್ಮೊಳಗೆ ಆ ಚೈತನ್ಯ ಅರ್ಥ ಮಾಡಿಕೊಂಡರೆ ಸಾವಿರ ತಡೆಗಳಿಗೂ ನಮ್ಮ ನಡೆಯನ್ನ ತಡೆಯಲು ಸಾಧ್ಯವಿಲ್ಲ. ಸ್ಥಳ ಸಾನ್ನಿಧ್ಯದ ಶ್ರೀ ಮಹಾಗಣಪತಿ ಹಾಗೂ ನಾಗದೇವರನ್ನ ಸ್ಮರಿಸಿಕೊಳ್ಳುತ್ತಾ, ನಿನ್ನೆ ಸುಮಾರು ಅರ್ಧ ಗಂಟೆಯಲ್ಲಿ ಕನ್ನಡ ವಿಭಾಗದ ಉಪನ್ಯಾಸಕರಾಗಿರುವಂತಹ ಶ್ರೀ ಸಂತೋಷ್ ನೆಲ್ಲಿಕಾರ್ ಇವರು ರಚಿಸಿರುವಂತಹ ಕೇವಲ ಅರ್ಧ ಗಂಟೆಯಲ್ಲಿ ಸುಮಾರು 10 ರಿಂದ 10:30 ಗಂಟೆಗಳ ಕಾಲ ಕುಳಿತು ರಚಿಸಿದಂತಹ ಒಂದು ಸುಂದರವಾದ ಆಶಯ ಗೀತೆಯನ್ನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆಂದೇ ಸಿದ್ಧಪಡಿಸಲ್ಪಟ್ಟಂತಹ ಆಶಯ ಗೀತೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವರಿದ್ದಾರೆ. ದ್ವಿತೀಯ PUC ವಿಭಾಗದ ವಿದ್ಯಾರ್ಥಿಗಳಾದ ಪ್ರಣವ್ ಬಂಡಿ, ಅಭಿರಾಮ್ ಆಡಿಗ, ಆದಿತ್ಯ ಸಿಂಗ್ ಠಾಕೂರ್. ರಚನೆ ಸಂತೋಷ್ ನೆಲ್ಲಿಕಾರ್. ಕನ್ನಡ ಉಪನ್ಯಾಸಕರು ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು. ಸಂಗೀತ ಸಂಯೋಜನೆ ಬೆಂಗಳೂರಿನ ಪ್ರಸನ್ನ ರಾಘವನ್ ಇವರು. ಆಶಯ ಗೀತೆ ದೀಪ ಬೆಳಗಿತು ನಮ್ಮ ಜ್ಞಾನದ ಮೌಲ್ಯಸುಧದಲ್ಲಿ. ದೀಪ ಬೆಳಗಿತು ನಮ್ಮ ಜ್ಞಾನದ ಮೌಲ್ಯಸುಧದಲ್ಲಿ, ದೀಪ ಬೆಳಗಿತು ನಮ್ಮ ಜ್ಞಾನದ ಮೌಲ್ಯಸುಧದಲ್ಲಿ. ಸಂಸ್ಕೃತಿ ಸಂಸ್ಕಾರ ಸದ್ವಿಚಾರ ಧಾರೆಯಲ್ಲಿ
ತಿಂಗಳೋಪನ್ಯಾಸದಲ್ಲಿ ಸ್ಫೂರ್ತಿ ಚೇತನ ತುಂಬುತ್ತಾ ಜ್ಞಾನ ಲಹರಿಯ ತುಂಬಿ ತುಳುಕುವ ಜ್ಞಾನ ಸುಧದಲ್ಲಿ ದೀಪ ಬೆಳಗಿತು ನಮ್ಮ ಜ್ಞಾನದ ಮೌಲ್ಯ ಸುಧದಲ್ಲಿ ಸಂತರ ಶರಣರ ದಾಸರ ಕವಿಗಳ ಸಾಹಿತ್ಯ ಸಾಧನ ಮಾಲಿಕೆಯೂ ಭವ್ಯ ಭವಿಷ್ಯಕ್ಕೆ ಚೈತನ್ಯ ಶಕ್ತಿಯ ಭವ್ಯ ಭವಿಷ್ಯಕ್ಕೆ ಚೈತನ್ಯ ಶಕ್ತಿಯ ನೀಡುತ್ತ ಸಾಗುವ ಮೌಲ್ಯ ಸುಧಾ ದೀಪ ಬೆಳಗಿತು ನಮ್ಮ ಜ್ಞಾನದ ಮೌಲ್ಯ ಸುಧದಲ್ಲಿ ಯುವ ಮನಸ್ಸುಗಳಿಗೆ ಅನುಭವ ದೀವಿಗೆ ನೀಡುವ ಜ್ಞಾನವರೇಣ್ಯರಿಗೆ ನುಡಿದೋರಣವ ಕಟ್ಟಿ ಅರಿವಿನಾಳವ ತೆರೆದ ನುಡಿಕಾರರಿಗೆ ನಮ್ಮ ಗೌರವವು ನಮ್ಮ ಗೌರವವು ದೀಪ ಬೆಳಗಿತು ನಮ್ಮ ಜ್ಞಾನದ ಮೌಲ್ಯ ಸುಧದಲ್ಲಿ ಸಂಸ್ಕೃತಿ ಸಂಸ್ಕಾರ ಸದ್ವಿಚಾರಧಾರೆಯಲ್ಲಿ ತಿಂಗಳೋಪನ್ಯಾಸದಲ್ಲಿ ಸ್ಫೂರ್ತಿ ಚೇತನ ತುಂಬುತ್ತಾ ಜ್ಞಾನ ಲಹರಿಯ ತುಂಬಿ ತುಳುಕುವ ಜ್ಞಾನ ಸುಧದಲ್ಲಿ ಗಣಿತ ನಗರದಲ್ಲಿ ಮೌಲ್ಯ ಸುಧದಲ್ಲಿ ಜ್ಞಾನ ಸುಧದಲ್ಲಿ. ಧನ್ಯವಾದಗಳು. ವಿದ್ಯಾರ್ಥಿ ಮಿತ್ರರೇ, ಜೀವನದ ಅಸಂಖ್ಯ ಮೌಲ್ಯಗಳನ್ನು ಸತ್ವ ತತ್ವಗಳನ್ನು ಅತ್ಯಂತ ಸರಳವಾಗಿ ಸುಂದರವಾಗಿ ಅನಾವರಣಗೊಳಿಸಿದಂತಹ ನಮ್ಮ ಈ ಮೌಲ್ಯ ಸುಧಾ ಇಂದು 13ನೇಯ ಮಾಸಿಕ ಕಾರ್ಯಕ್ರಮಕ್ಕೆ ಮುಂದಡಿ ಇಟ್ಟಿದೆ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಪ್ರಖ್ಯಾತ ವಾಗ್ಮಿಗಳಾಗಿರುವಂತಹ ಮುನಿರಾಜ್ ರೆಂಜಾಳ ಇವರ ಅಮೃತ ಹಸ್ತದೊಂದಿಗೆ ಉದ್ಘಾಟನೆಗೊಂಡಂತಹ ಈ ಮೌಲ್ಯ ಸುಧಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಅಪಾರವಾದಂತಹ ಜನಮನ್ನಣೆಯನ್ನು ಗಳಿಸಿಕೊಂಡಿದೆ. ಹಲವಾರು ಪ್ರಭಾವಿ ವಿದ್ವಾಂಸರುಗಳನ್ನು ಈ ಜ್ಞಾನಸುಧದ ಮಣ್ಣಿಗೆ ಆಕರ್ಷಿಸಿ ಅವರ ನುಡಿಗಳನ್ನು ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ ಉಣಬಡಿಸಿದಂತಹ ಮಹಾಗಣಪತಿ ದೇವಸ್ಥಾನ ಇಲ್ಲಿನ ಒಂದು ಪ್ರಧಾನ ಕಾರ್ಯಕ್ರಮ ಮೌಲ್ಯ ಸುಧಾ. ಇಂದು ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ರಾಜೇಂದ್ರ ಭಟ್ ಕೆ ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಇವರ ಕಾರ್ಯಕ್ರಮ ನಿರೂಪಣೆಯ ವೈವಿಧ್ಯವನ್ನು ನೋಡಿಕೊಂಡು ಬಹಳಷ್ಟು ಸ್ಫೂರ್ತಿ ಪಡೆದಂತಹ ವ್ಯಕ್ತಿತ್ವ ರಾಜೇಂದ್ರ ಭಟ್ ಇಂದು ನಮ್ಮ ಮುಂದೆ ಇದ್ದಾರೆ. ವಿದ್ಯಾರ್ಥಿ ಆಗಿದ್ದಾಗ ಇವರು 3 ಬಾರಿ ರಾಜ್ಯ ಮಟ್ಟದ ಭಾಷಣ, ಭಾವಗೀತೆ ಹಾಗೂ ರಸಪ್ರಶ್ನೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದವರು. 1988ರಿಂದ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದ ಆಯುರ್ವೇದ ಭೂಷಣ MV ಶಾಸ್ತ್ರಿ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ ದುಡಿಯುತ್ತಿದ್ದಾರೆ. ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಪದೋನ್ನತಿಯನ್ನು ಹೊಂದಿದ್ದಾರೆ. ಶಿಕ್ಷಣ ಇಲಾಖೆಯಿಂದ 3 ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿವೆ. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಯಿಂದ ಅತ್ಯುತ್ತಮ ಸಂಪನ್ಮೂಲ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕದ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಅತ್ಯುತ್ತಮ ಕೊಂಕಣಿ ಶಿಕ್ಷಕ ಪ್ರಶಸ್ತಿ ಇವರ ಮುಡಿಗೇರಿದೆ. 1994ರಿಂದ JCI ಸಂಸ್ಥೆಯ ರಾಷ್ಟ್ರಮಟ್ಟದ ತರಬೇತುದಾರರಾಗಿ ಆಯ್ಕೆಯಾಗಿದ್ದಾರೆ. ದೇಶದಾದ್ಯಂತ
ಜಿಲ್ಲೆಯಾದ್ಯಂತ ಈವರೆಗೆ ಸರಿಸುಮಾರು 6,000ಕ್ಕಿಂತಲೂ ಅಧಿಕ ಸಂಖ್ಯೆಯ ವ್ಯಕ್ತಿತ್ವ ವಿಕಸನ ಸರಣಿ ತರಬೇತಿಗಳನ್ನು ನೀಡಿದ್ದಾರೆ. ವ್ಯಕ್ತಿತ್ವ ವಿಕಸನದ ತರಬೇತಿಯ ಮೂಲಕ ಸಮಾಜದ ಎಲ್ಲ ವರ್ಗಗಳ ಜನರನ್ನ ತಲುಪಿದ್ದಾರೆ. ಶಿಕ್ಷಕರು, ವಿದ್ಯಾರ್ಥಿಗಳು, ಮಾರ್ಕೆಟಿಂಗ್ ಲೀಡರ್ಗಳು, ಉದ್ಯಮಿಗಳು, ವೈದ್ಯರು, ನರ್ಸ್ಗಳು, ರೋಟರಿ ಸದಸ್ಯರು, ಲಯನ್ಸ್ ಸದಸ್ಯರು, ಜೆಸಿ ಸದಸ್ಯರು, ಪೊಲೀಸ್ ಇಲಾಖೆ, ಬ್ಯಾಂಕರ್ಗಳು, ಸರ್ಕಾರಿ ನೌಕರರು, ವಕೀಲರು, ಯುವಕ ಯುವತಿ ಮಂಡಲಗಳು, ಸಬ್ ಜೈಲಿನ ಕ್ರಿಮಿನಲ್ ಅಪರಾಧಿಗಳವರೆಗೆ ಭಾಷಣ ಕಲೆಯ ಮೇಲೆ 1,000ಕ್ಕಿಂತ ಅಧಿಕ ಸಂಖ್ಯೆಯ ಪೂರ್ಣ ದಿನದ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಸಾವಿರಾರು ವೇದಿಕೆಗಳಲ್ಲಿ, ಸಮ್ಮೇಳನಗಳಲ್ಲಿ ಪ್ರಧಾನ ಭಾಷಣಕಾರರಾಗಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಕರ್ನಾಟಕ ರಾಜ್ಯದ 20,000ಕ್ಕಿಂತಲೂ ಅಧಿಕ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವುದು ಹೇಗೆ ಎಂಬ ಥೀಮ್ ಮೇಲೆ ತರಬೇತಿ ನೀಡುತ್ತಿದ್ದಾರೆ. ರಾಜ್ಯ ಮಟ್ಟದ 100 ಕಾರ್ಯಾಗಾರಗಳಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ವಿಚಾರ ಮಂಡನೆ ಮಾಡಿದ್ದಾರೆ. ರಾಜ್ಯದ ಅತ್ಯುತ್ತಮ ತರಬೇತುದಾರರಿಗೆ ನೀಡಲಾಗುವ ರವಿ ರೋಹಿಡೇಕರ್ ಪ್ರಶಸ್ತಿ ಇವರಿಗೆ ಸಂದಿರುತ್ತದೆ. ಮನೋರಂಜನೆಯ 100 ರಿಯಾಲಿಟಿ ಶೋಗಳಾದ ಆದರ್ಶ ದಂಪತಿ, ಮೇರೆ ಆವಾಜ್ ಸುನೋ, ಸೂಪರ್ ಶ್ರೀಮತಿ, ಸೂಪರ್ ಸಂಸಾರ, ಫ್ಯಾಷನ್ ಶೋ, ಪ್ರಿನ್ಸೆಸ್ ಶೋಗಳನ್ನು ನಿರೂಪಣೆ ಮಾಡಿದ್ದಾರೆ. ಸಾವಿರಾರು ಸ್ಟೇಜ್ ಪ್ರೋಗ್ರಾಮ್ ನಿರೂಪಣೆ ಮಾಡಿದ್ದಾರೆ. 13 ನಾಟಕಗಳನ್ನು ಬರೆದಿದ್ದಾರೆ. 100 ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ. ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ನಡೆಸಲ್ಪಟ್ಟಂತಹ ಕಾರ್ಕಳ ಉತ್ಸವ ಎಂಬ ಹೆಮ್ಮೆಯ ಕಾರ್ಯಕ್ರಮದಲ್ಲಿ ಹುಟ್ಟೂರಿನ ಕಾರ್ಕಳ ಗೀತೆಯನ್ನು ಬರೆದು ಕರ್ನಾಟಕ ಘನ ಸರ್ಕಾರದ ರಾಜ್ಯಪಾಲರಿಂದ ಉತ್ಸವದ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಹೆಮ್ಮೆಯ ವ್ಯಕ್ತಿತ್ವ. ಸ್ಪಂದನ ಮತ್ತು ಮುಕ್ತ ಟಿವಿಯಲ್ಲಿ 8 ವರ್ಷಗಳ ಅವಧಿಯಲ್ಲಿ 5,000ಕ್ಕಿಂತಲೂ ಅಧಿಕ ಲೈವ್ ಟಿವಿ ಶೋಗಳನ್ನು ನಿರೂಪಣೆ ಮಾಡಿದ್ದಾರೆ. 100 ಸೆಲೆಬ್ರಿಟಿ ವ್ಯಕ್ತಿಗಳ ಸಂದರ್ಶನ ಮಾಡಿದ್ದಾರೆ. ಸ್ಪಂದನ ಟಿವಿಯಲ್ಲಿ SSLC ವಿದ್ಯಾರ್ಥಿಗಳಿಗೆ ಆಯೋಜಿಸಲಾದಂತಹ SSLC ಸ್ಮಾರ್ಟ್ ಕ್ಲಾಸ್ ಇವರ ಮಾನಸ ಶಿಶು. ಅದು 7 ವರ್ಷಗಳ ಕಾಲ ಸಾವಿರಾರು SSLC ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಆಗಿತ್ತು. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವಿಜ್ಞಾನಿಗಳ ಕಥೆಯನ್ನು ಹೊಂದಿರುವ ಹೆಜ್ಜೆ ಗುರುತು ಅಂಕಣ ಬರೆದಿದ್ದಾರೆ. ರಾಜ್ಯ ಮಟ್ಟದ ವಿಸ್ತಾರ ನ್ಯೂಸ್ ವೆಬ್ ಹಾಗೂ ನ್ಯೂಸ್ ಕಾರ್ಕಳ ವೆಬ್ನಲ್ಲಿ ದೈನಂದಿನ ಕಾಲಂಗಳನ್ನು ನಿರಂತರವಾಗಿ ಬರೆಯುತ್ತಿದ್ದಾರೆ. ವ್ಯಕ್ತಿತ್ವ ವಿಕಸನದ 4 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಯಶಸ್ಸು ಆಕಸ್ಮಿಕವಲ್ಲ ಎಂಬುದು ಅತ್ಯಂತ ಜನಪ್ರಿಯವಾದಂತಹ ಪುಸ್ತಕ. ರಾಜೇಂದ್ರ ಭಟ್ ಕೆ ಇವರು ಒಬ್ಬ ಉತ್ತಮ ತರಬೇತುದಾರ, ಉತ್ತಮ ಭಾಷಣಕಾರ, ಉತ್ತಮ ಕಾರ್ಯಕ್ರಮ ನಿರೂಪಕ, ಉತ್ತಮ ಕ್ರಿಕೆಟ್ ವೀಕ್ಷಕ ವಿವರಣೆಕಾರ, ಉತ್ತಮ ಗಾಯಕ, ಉತ್ತಮ ಲೇಖಕ, ಉತ್ತಮ ಸೆಲೆಬ್ರಿಟಿ ಟಿವಿ ಆಂಕರ್, ಉತ್ತಮ ಶಿಕ್ಷಕ, ಉತ್ತಮ ಸಂಯೋಜಕ, ಉತ್ತಮ ಕೌನ್ಸಿಲರ್, ಉತ್ತಮ ಅಂಕಣಕಾರ, ಉತ್ತಮ ಕ್ವಿಜ್ ಮಾಸ್ಟರ್, ಉತ್ತಮ ನಾಟಕ ಕಲಾವಿದ, ಉತ್ತಮ ನಾಟಕ ನಿರ್ದೇಶಕ. ಹೀಗೆ 100 ಆಯಾಮಗಳ ಬಹುಮುಖ ವ್ಯಕ್ತಿತ್ವ ಅವರದು. ಇಂದಿನ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವಂತಹ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ. ಅವರನ್ನು ಅಜೇಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಹಾಗೂ ಶ್ರೀ ಮಹಾಗಣಪತಿ ಆಡಳಿತ ಮಂಡಳಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಇವರನ್ನ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಅಜೇಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯ ಟ್ರಸ್ಟಿ ಆಗಿರುವಂತಹ ಶ್ರೀ ಅನಿಲ್ ಕುಮಾರ್ ಜೈನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನಿಲ್ ಸರ್ ಕೂಡ ಇವರ ಕಾರ್ಯಕ್ರಮ ನಿರೂಪಣೆಯಿಂದ ಪ್ರೇರಣೆಗೊಂಡಿರುವಂಥವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಜೇಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವಂತಹ ಶ್ರೀ ಅನಿಲ್ ಕುಮಾರ್ ಜೈನ್ ಇವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ದಿನೇಶ್ ಎಂ ಕೊಡವೂರು ಸರ್ ಇವರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಉಪ ಪ್ರಾಂಶುಪಾಲರು, ಮಹಾಗಣಪತಿ ದೇವಸ್ಥಾನ ಗಣಿತ ನಗರ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಸಾಹಿತ್ಯ ಸರ್, ಕಾಲೇಜಿನ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿರುವಂತಹ ಶ್ರೀಮತಿ ಜ್ಯೋತಿ ಪದ್ಮನಾಭ್ ಬಂಡಿ, ಕಾಲೇಜಿನ ಹಿತೈಷಿಗಳಾಗಿರುವಂತಹ ಶ್ರೀ ದೇವೇಂದ್ರ ನಾಯಕ್ ಹಾಗೂ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಕಾಲೇಜಿನ ಉಪನ್ಯಾಸಕ ಹಾಗೂ ಉಪನ್ಯಾಸಕೇತರ ಬಂಧುಗಳು ಹಾಗೂ
ನನ್ನ ನಲ್ಮೆಯ ವಿದ್ಯಾರ್ಥಿನಿ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇನೆ. ವಿಶ್ವದೆಲ್ಲೆಡೆ ಈ ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂತಹ ಹಲವಾರು ಸಂಖ್ಯೆಯ ಜನರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ವಿಶ್ವದೆಲ್ಲೆಡೆ ಪಸರಿಸುವಂತೆ ಮಾಡುವಂತಹ ನ್ಯೂಸ್ ಕಾರ್ಕಳ ತಂಡದ ಪ್ರಧಾನ ಸಂಪಾದಕರು ಪ್ರಧಾನ ಆಗಿರುವಂತಹ ರಾಮಚಂದ್ರ ಬರಪಾಡಿ ಇವರಿಗೂ ಕೂಡ ಈ ಸಂದರ್ಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಅವರ ತಂಡದ ಸದಸ್ಯರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧ ಕವಿ ಎಂದೇ ಗುರುತಿಸಲ್ಪಡುವ ಎನ್ ರಮೇಶ್ ಗುಬ್ಬಿ ಅವರು ಒಂದು ಕಡೆ ಬರೀತಾರೆ, ಕನಸುಗಳಿಗೆ ರೆಕ್ಕೆ ಸಾಕು, ನನಸುಗಳಿಗೆ ಪಾದ ಬೇಕು, ಸದ್ದು ಮಾಡಲು ಗೆಜ್ಜೆ ಸಾಕು, ಸುದ್ದಿಯಾಗಲು ಹೆಜ್ಜೆ ಬೇಕು, ಬೋಧನೆಗಳಿಗೆ ನುಡಿ ಸಾಕು, ಸಾಧನೆಗಳಿಗೆ ನಡೆಬೇಕು, ಇರುಳ ಕಳೆಯಲು ಸಹನೆ ಸಾಕು, ಇತಿಹಾಸವಾಗಲು ತಪನೆ ಬೇಕು. ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಶೀರ್ಷಿಕೆ ಪ್ರೇರಣೆ, ಸ್ಫೂರ್ತಿ, ಯಶೋಗಾಥೆಗಳು. ಇಂದು ತಾವೆಲ್ಲರೂ ಬಹಳ ಆಶಯದಿಂದ ತಮ್ಮ ಮನವನ್ನು ಅರಳಿಸಿ ಕಾರ್ಯಕ್ರಮವನ್ನು ಕುತೂಹಲ ಭರಿತವಾಗಿ ವೀಕ್ಷಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ ಪ್ರಸಿದ್ಧ ಭಾಷಣಕಾರರು, ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕರಾಗಿರುವಂತಹ ಶ್ರೀ ರಾಜೇಂದ್ರ ಭಟ್ ಕೆ ಇವರಿಗೆ. ಪ್ರೈಸಸ್ ಇದೆಲ್ಲ ಪ್ರೈಸಸ್. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮೌಲ್ಯಸುಧಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ನಾನಿದ್ದೇನೆ. ಕೆಳಗೆ ಕೂತಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಜ್ಞಾನಸುಧಾ ಕುಟುಂಬದ ಅತ್ಯಂತ ಹಿರಿಯರೇ, ನನ್ನ ಮಾತನ್ನು ಬಹಳ ತಾಳ್ಮೆಯಿಂದ ಕೇಳ್ತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ನನ್ನ ಪರಿಚಯ ಮಾಡಿಕೊಳ್ತಾ ಸರ್ ಇವತ್ತು ಉತ್ತಮ 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 ಅಂತ 13 ಸಲ ಹೇಳಿದರು. ಇದು 13ನೇ ಕಾರ್ಯಕ್ರಮ ಅಂತ ಹೇಳಿ ವೇದಿಕೆಯಲ್ಲಿದೆ. 13 ಇಂಗ್ಲಿಷ್ನವರು ಯಾವತ್ತು ಕೂಡ ಬ್ಯಾಡ್ ನಂಬರ್ ಅಂತ ಹೇಳ್ತಾರೆ. ಇವತ್ತು ಕೂಡ ಇಂಗ್ಲೆಂಡ್ನಲ್ಲಿ ಕಟ್ಟುವಂತಹ ಯಾವುದೇ ಕಟ್ಟಡಗಳಿಗೆ 13 ನಂಬರ್ದ ಫ್ಲೋರ್ ಮಾಡೋದಿಲ್ಲ ಅವರು, ಯಾಕಂದ್ರೆ ಬ್ಯಾಡ್ ನಂಬರ್ ಅಂತ ಹೇಳುವಂಥದ್ದು ಅದು ಜೀಸಸ್ ಕ್ರೈಸ್ಟ್ ಬಗ್ಗೆ ಇರತಕ್ಕಂಥ ಒಂದು ಅಪನಂಬಿಕೆ. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವಾಜಪೇಯಿಯವರು ಮೊದಲ ಸಲ ಅಧಿಕಾರ ತಗೊಂಡಾಗ 13 ದಿನ ಆಚರಣೆ ಮಾಡಿದರು. 2ನೇ ದಿನ 13 ತಿಂಗಳವರು ಪ್ರಧಾನಮಂತ್ರಿಗಳಾಗಿದ್ದರು. 3ನೇ ಬಾರಿ ಆದಾಗ 5 ವರ್ಷ ಪೂರ್ತಿ ಮಾಡಿದರು. ಅವರು ಪ್ರತಿ ವರ್ಷ 13ನೇ ತಾರೀಕೆ ಡಿಸೈಡ್ ಮಾಡಿಕೊಂಡು ಅಧಿಕಾರ ತಗೋತಾ ಇದ್ರು. 13 ಬ್ಯಾಡ್ ನಂಬರ್ ಅಂತ ಹೇಳಿ ನಾನಂತೂ ಖಂಡಿತ ಒಪ್ಪೋದಿಲ್ಲ. ಇವತ್ತಿನ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತಾದರೆ ಕೇಳುವಂಥ ಕಿವಿಗಳು ಬೇಕು, ಚಪ್ಪಾಳೆ ತಟ್ಟುವಂತಹ ವಿದ್ಯಾರ್ಥಿಗಳು ಬೇಕು. ನಿಮ್ಮ ಉತ್ಸಾಹ ಎಷ್ಟಿದೆ ಅಷ್ಟು ಹೊತ್ತು ಮಾತಾಡ್ತೇನೆ. 72 ಗಂಟೆ ಕಂಟಿನ್ಯೂಸ್ ಆಗಬೇಕಾದ್ರೆ ಮಾತಾಡ್ತೇನೆ. ಬಟ್ ನಿಮ್ಮ ಉತ್ಸಾಹ ಎಷ್ಟಿದೆ ಅದರ ಬೇಸ್ ಮೇಲೆ ಇವತ್ತು ನನ್ನ ಮಾತುಗಳು ಬರ್ತವೆ. ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದ ಟಾಪಿಕನ್ನು ತಗೊಂಡ್ಬಂದಿದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ನನ್ನ ಮಾತುಗಳ ಮಧ್ಯೆ ಬ್ರೇಕನ್ನು ಕೊಡ್ತೇನೆ. ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳ್ತೇನೆ. ಮಕ್ಕಳು ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಕೊಡ್ತೇನೆ. ಯಾರು ಬೇಕಾದ್ರೆ ಬರ್ಬೋದು, ಓಪನ್ ಟು ಆಲ್. ಆದರೆ ಒಂದ್ಸಲ ಬಂದವರು 2ನೇ ಬಾರಿ ಬರಬೇಡಿ, ಬೇರೆಯವರು ಅವಕಾಶ ಮಾಡಿಕೊಡಿ. ನಿಮ್ಮ ಉತ್ತರಗಳು ಸರಿಯಾಯಿತು ಅಂತ ಆದರೆ, ಅಭಿಪ್ರಾಯಗಳು ಸರಿಯಾಯಿತು ಅಂತ ಆದರೆ ನಿಮ್ಗೆ ಖಂಡಿತ ನಾನು ಪ್ರೈಸ್ ಕೊಟ್ಟು ಕಳಿಸ್ತೇನೆ. ಸುಮಾರು 20 ಪ್ರೈಸ್ ಇವತ್ತಿದೆ. 20 ಜನರಿಗೆ ಮಾತನಾಡಲಿಕ್ಕೆ ಚಾನ್ಸ್ ಸಿಗ್ತದೆ. ಅವರೆಲ್ಲ ಅದೃಷ್ಟವಂತರು. ಯಾಕಂತ ಹೇಳಿದ್ರೆ ನೀವು ಕರ್ನಾಟಕದ ನಂಬರ್ 1 ಟ್ರೈನರ್ ಅವರ ಕೈಯಿಂದ ಪ್ರೈಸ್ ತಕ್ಕೋತೀರಿ. ಇವತ್ತು ಆಗ್ಬೋದಲ್ಲ? ಚಪ್ಪಾಳಿಗೆ ರೆಡಿ ಇದೆ ಇವತ್ತು? ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ವರ್ಷ ನಾನು ಪ್ರತಿ ಸಲ ಕೂಡ ಜ್ಞಾನಸುಧಾಕ್ಕೆ ಬಂದಾಗ ಭಾವುಕನಾಗ್ಬಿಡ್ತೇನೆ, ಇಮೋಷನಲ್ ಆಗಿಬಿಡ್ತೇನೆ. ಅದಕ್ಕೆ ಕಾರಣ ನನ್ನ 2 ಮಕ್ಕಳು ಕೂಡ ಈ ಸ್ಕೂಲ್ನ ಮೂಲಕ ವಿದ್ಯಾಭ್ಯಾಸವನ್ನು ಪಡೆದವರು.
ಅವರ ಲೈಫಿನ ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ಗಳು ಜ್ಞಾನಸುಧಾ ಮೂಲಕ ಬಂದಿರತಕ್ಕಂಥದ್ದು. ಅವರಿವತ್ತೂ ಕೂಡ ಜ್ಞಾನಸುಧಾ ಅಂತ ಹೇಳುವಾಗ ರೋಮಾಂಚನಗೊಳ್ತಾರೆ. ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಂತ ಹೇಳುವಾಗ ತುಂಬ ಭಾವುಕರಾಗಿಬಿಡ್ತಾರೆ. ಆ ರೀತಿಯ ಪ್ರಭಾವವನ್ನು ನನ್ನ ಇಬ್ಬರು ಮಕ್ಕಳ ಮೇಲೆ ಜ್ಞಾನಸುಧಾ ಬೀರಿರ್ತಕ್ಕಂಥದ್ದು. ಆ ಪ್ರೀತಿಯಿಂದ ಇವತ್ತು ಬಂದು ನಾನು ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ಬಹಳ ಅದ್ಭುತ ಟಾಪಿಕ್ ನನಗೆ ಸರ್ ಕೊಟ್ಟಿದ್ದಾರೆ. ಆ ಟಾಪಿಕ್ ಬಹಳ ರೋಮಾಂಚಕರ ಆಗಿರ್ತಕ್ಕಂಥದ್ದು. ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, 2 ಸಬ್ ಹೆಡ್ಡಿಂಗ್ಸ್ಗಳು ಇವತ್ತು ಕಾರ್ಯಕ್ರಮದಲ್ಲಿದೆ, ಪ್ರೇರಣೆ ಮತ್ತು ಸ್ಫೂರ್ತಿ. ನಿಮ್ಮ ಪ್ರಕಾರ 2 ಒಂದೇಯಾ ಬೇರೆ ಬೇರೆಯಾ ಅಂತ ಹೇಳುವಂಥದ್ದು? ನಿಮ್ಮ ಪ್ರಕಾರ ಒಂದೇಯಾ ಬೇರೆ ಬೇರೆಯಾ? ಜ್ಞಾನಸುಧಾ ಮಕ್ಕಳು ಎಷ್ಟು ಹೊತ್ತು ಬೇಕಾದ್ರೆ ಕೇಳ್ತಾರೆ, ಎಷ್ಟು ಹೊತ್ತು ಬೇಕಾದ್ರೆ ಆಲಿಸ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ, ನಂಗೆ ನಂಬಿಕೆ ಇದೆ. ಒಂದೇಯಾ ಬೇರೆ ಬೇರೆಯಾ? ಹೆಂಗದು ಬೇರೆ ಬೇರೆ? ಬೇರೆ ಬೇರೆ ಹೇಗೆ ನಿಮ್ಮ ಪ್ರಕಾರ? ತುಂಬ ಸರಳವಾಗಿ ಹೇಳ್ತೇನೆ. ಪ್ರೇರಣೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಹೊರಗಡೆಯಿಂದ ಬರುವಂಥದ್ದು. ಸ್ಫೂರ್ತಿ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಒಳಗಿಂದ ಜನರೇಟ್ ಆಗುವಂಥದ್ದು. ಹನುಮಂತನಿಗೆ 1000 ಯೋಜನ ಸಮುದ್ರವನ್ನು ಹಾರುವ ಶಕ್ತಿ ಇತ್ತು. ಆದರೆ ಜಾಂಬವಂತ ಬಂದು ಹೇಳ್ತಾನಲ್ಲ, ನಿಂಗೆ ಹಾರ್ಲಿಕ್ಕೆ ಸಾಧ್ಯ ಇದೆ, ಹಾರ್ಲಿಕ್ಕೆ ಸಾಧ್ಯ. ದಟ್ ಈಸ್ ಮೋಟಿವೇಶನ್, ಪ್ರೇರಣೆ. ಹೊರಗಿಂದ ಬರುವಂಥದ್ದು ಪ್ರೇರಣೆ, ಹೊರಗಿಂದ ಬರುವಂಥದ್ದು ಪ್ರೇರಣೆ. ಒಳಗಿಂದ ಜನರೇಟ್ ಆಗೋದಿದೆಯಲ್ಲ, ಒಳಗಿಂದ ಬೆಂಕಿ ಜನರೇಟ್ ಆಗುತ್ತಲ್ಲ, ಅದನ್ನು ಸ್ಫೂರ್ತಿ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ಇನ್ಸ್ಪಿರೇಷನ್. ತಲೆ ಮೇಲೆ ಆಪಲ್ ಬಿದ್ದಾಗ ನ್ಯೂಟನ್ ಪ್ರಶ್ನೆ ಕೇಳಿದ್ನಲ್ಲ, ಆಪಲ್ ಯಾಕೆ ಬಂತು ಅಂತ ಹೇಳಿ, ಅದು ಒಳಗಿಂದ ಬಂದ ಪ್ರಶ್ನೆ. ದಟ್ ಇಸ್ ಇನ್ಸ್ಪಿರೇಷನ್. ಬಾಟಬ್ಬಲ್ಲಿ ಸ್ನಾನ ಮಾಡ್ಲಿಕ್ಕೆ ಇಳಿದಾಗ ಯಾರು? ಆರ್ಕಿಮಿಡಿಸ್. ಸ್ನಾನ ಮಾಡ್ಲಿಕ್ಕೆ ಇಳಿದಾಗ ನೀರು ಹೊರಗೆ ಚೆಲ್ಲೋದನ್ನು ನೋಡ್ತಾ ನೋಡ್ತಾ ಸ್ಪೆಸಿಫಿಕ್ ಡೆನ್ಸಿಟಿಯನ್ನು ಕಣ್ಣು ಹಿಡಿದು ಬಟ್ಟೆ ಹಾಕೋದನ್ನ ಮರೆತು ಆರ್ಕಿಮಿಡಿಸ್ ರಸ್ತೆಯಲ್ಲಿ ಯುರೇಕಾ 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 ಅಂತ ಓಡಿದ್ನಲ್ಲ, ಅದು ಇನ್ಸ್ಪಿರೇಷನ್. ನನಗೆ ವಿದ್ಯಾರ್ಥಿಗಳು ಹೇಳಿ, ಯಾವುದು ಸ್ಟ್ರಾಂಗ್ ಇದರಲ್ಲಿ? ನಿಮ್ಮ ಪ್ರಕಾರ ಯಾವುದು ಸ್ಟ್ರಾಂಗ್? ಯೋಚನೆ ಮಾಡಿ ಹೇಳಿ. ಮೋಟಿವೇಶನ್ ಸ್ಟ್ರಾಂಗಾ? ಇನ್ಸ್ಪಿರೇಷನ್ ಸ್ಟ್ರಾಂಗಾ? ಪ್ರೇರಣೆ ಸ್ಟ್ರಾಂಗಾ ಅಥವಾ ಸ್ಫೂರ್ತಿ ಸ್ಟ್ರಾಂಗಾ? ಯಾಕೆ ಹೇಳ್ತೀರಿ? ಯಾಕೆ ಹೇಳಿ? ಯಾಕಂತ ಹೇಳಿದ್ರೆ, ಹನುಮಂತನಿಗೆ ಜಾಂಬವಂತ ಸಿಕ್ಕಿದ ಹಾಗೆ ಎಲ್ರಿಗೂ ಕೂಡ ಜಾಂಬವಂತರು ಸಿಗುವುದಿಲ್ಲ. ನಿಮಗೆ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು ಸಿಕ್ಕಿದ ಹಾಗೆ ಎಲ್ರಿಗೂ ಸುಧಾಕರ್ ಶೆಟ್ಟಿಯವರು ಸಿಗುವುದಿಲ್ಲ. ಹೊರಗಿಂದ ಬರುವಂತ ಸ್ಫೂರ್ತಿ ಇದೆಯಲ್ಲ, ಹೊರಗಿಂದ ಬರುವಂತ ಪ್ರೇರಣೆ ಇದೆಯಲ್ಲ, ಅದು ಪರ್ಮನೆಂಟ್ ಅಲ್ಲ. ಅದು ಯಾವಾಗ ಸತ್ತು ಹೋಗ್ಬೋದು, ಯಾವಾಗ ಬೇಕಾದ್ ಸತ್ತು ಹೋಗ್ತದೋ. ಆದರೆ ಒಳಗಿಂದ ಬರುವಂತ ಬೆಂಕಿಯನ್ನ, ಪ್ಯಾಷನ್ ನೀವು ಯಾವಾಗ ಇಟ್ಕೊಂಡು ಕೆಲಸ ಮಾಡ್ತೀರಿ ಸ್ನೇಹಿತರೆ, ಅದು ನಿರಂತರವಾಗಿರ್ತಕ್ಕಂಥದ್ದು. ಅಮೆಜಾನ್ ನದಿ ತರ ಹರಿಯುವಂತಹದ್ದು. ಜಗತ್ತಲ್ಲಿ ಎಲ್ಲ ನದಿಗಳಿಗೂ ಕೂಡ ಸೇತುವೆಗಳನ್ನ, ಅಣೆಕಟ್ಟೆಗಳನ್ನ ಕಟ್ಟಲಾಗಿದೆ. ಆದರೆ ಅಮೆಜಾನ್ ನದಿಗೆ ಸೇತುವೆ, ಅಣೆಕಟ್ಟೆಗಳಿಲ್ಲ. ಯಾಕಂದ್ರೆ ಅಲ್ಲಿ ಎಷ್ಟು ನೀರು ಹರಿತಾ ಇದೆ ಅಂತ ಹೇಳಿದ್ರೆ, ಇದುವರೆಗೆ ಯಾವುದೇ ಇಂಜಿನಿಯರಿಂಗ್ ಕೂಡ ಸೇತುವೆ ಮತ್ತು ಅಣೆಕಟ್ಟೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ನಿಮ್ಮೊಳಗಿರ್ತಕ್ಕಂಥದ್ದು ಯಾವುದೋ ಒಂದು ಸಣ್ಣ ತೋಡು, ಸಣ್ಣ ತೊರೆ, ಸಣ್ಣ ನದಿ ಅಲ್ಲ, ಅಮೆಜಾನ್ ನದಿ ಅಂತ ನಂಗೆ ಅನಿಸ್ತಾ ಇದೆ. ಆದ್ದರಿಂದ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಪ್ರೇರಣೆಗೆ ಕಾಯುವ ಕೆಲಸಗಳನ್ನ ಬಿಟ್ಟು ಒಳಗಿಂದ ಸ್ಫೂರ್ತಿಗಳನ್ನು ತುಂಬಿಸ್ಕೊಳ್ಳುವ ಕೆಲಸಗಳನ್ನ ಮಾಡ್ತಾ ಹೋಗುವಂಥದ್ದು. ಹೊರಗಡೆಯಿಂದ ಯಾರೋ ಹೇಳ್ತಾರೆ, ಯಾರೋ ಬಂದು ಭಾಷಣ ಮಾಡ್ತಾರೆ, ಯಾರೋ ಬಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ, ಯಾವುದೋ ಟೀಚರ್ ಪ್ರೇರಣೆ ಕೊಡ್ತಾರೆ, ಇದಕ್ಕೋಸ್ಕರ ಕಾಯೋದನ್ನ ಬಿಟ್ಟು ಒಳಗಿನ ಧ್ವನಿಗೆ ಯಾವಾಗ ನೀವು ಕಿವಿಗೊಳ್ಳಿ ಸ್ಟಾರ್ಟ್ ಮಾಡ್ತೀರಿ, ಸೊ ನೀವು ಅದ್ಭುತವಾಗಿರ್ತಕ್ಕಂಥ ಹನುಮಂತ ಆಗ್ತೀರಿ. ನಿಮ್ಮೊಳಗಿನ ಪ್ರೇರಣೆ ಲಿಸನ್ ಮಾಡೋ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹೋಗುವಂಥದ್ದು. ನನ್ನ ಪ್ರೀತಿ ವಿದ್ಯಾರ್ಥಿಗಳ, ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು ಅಂತ ನಾವೆಲ್ಲ ಕೇಳಿದ್ದೇವೆ. ಸ್ಟೋರಿ ಹೇಳ್ತೇನೆ, ಮತ್ತೆ ನೀವು ರೆಸ್ಪಾನ್ಸ್ ಮಾಡಬೇಕು. ಗುರುಕುಲ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ, 7 ವರ್ಷಗಳ ಕಾಲ ಕಲ್ತಾದ ನಂತರ ಗುರುಗಳು ವಿದ್ಯಾರ್ಥಿಗಳನ್ನ ಕರೆದು ಪರೀಕ್ಷೆಗಳನ್ನ ಮಾಡ್ತಾ ಇದ್ರಂತೆ. ಯಾವ ರೀತಿ ಪರೀಕ್ಷೆ? ಲಿಖಿತ ಪರೀಕ್ಷೆ, ಬರವಣಿಗೆ ಪರೀಕ್ಷೆ ಇರಲಿಲ್ಲ. ಗುರುಗಳು ಎಲ್ಲರ ಕೈಯಲ್ಲಿ ಕೂಡ ಅಶ್ವತ್ಥ ಮರದ ಬೀಜವನ್ನ ಕೊಟ್ಟು, ಅರಳಿ ಮರದ ಬೀಜವನ್ನ ಕೊಟ್ಟು, ಏನು ಕಾಣಿಸ್ತಾ ಉಂಟು ಹೇಳಿ ಅಂತ ಹೇಳ್ತಾ ಇದ್ರು. ಆಗ ಎಲ್ಲ ವಿದ್ಯಾರ್ಥಿಗಳು ಅರಳಿ ಮರದ ಬೀಜ ಕಾಣಿಸ್ತಾ ಉಂಟು ಗುರುಗಳೇ, ಬೇರೆ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಗುರುಗಳವರನ್ನ ಮತ್ತೊಂದು ವರ್ಷ ಫೇಲ್ ಮಾಡಿ 1 ವರ್ಷ ಮತ್ತೆ ನೀವು ಓದ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. 2ನೇ ವರ್ಷ ಆಗುವಾಗ ಮತ್ತೆ ಅರಳಿ ಮರದ ಬೀಜವನ್ನ ಕೊಟ್ಟರು, ಏನು ಕಾಣಿಸ್ತಾ ಉಂಟು ಹೇಳಿ ಅಂತ ಹೇಳಿದ್ರು. ವಿದ್ಯಾರ್ಥಿಗಳು ಹಾಗೆ ಹೇಳ್ತಾರೆ, ಅರಳಿ ಮರದ ಬೀಜ ಕಾಣಿಸ್ತಾ ಉಂಟು, ಬೇರೆ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಹೀಗೆ 2 ವರ್ಷ, 3 ವರ್ಷ, 4 ವರ್ಷ ಆದ ನಂತರ ಕೊನೆಗೆ ಗುರುಗಳು ಅರಳಿ ಮರದ ಬೀಜವನ್ನ ಕೊಟ್ಟು ಏನು ಕಾಣಿಸ್ತಾ ಉಂಟು ಹೇಳಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳೆಲ್ಲ ಹೇಳಿ ಸ್ಟಾರ್ಟ್ ಮಾಡ್ತಾರೆ, ಅರಳಿ ಮರದ ಬೀಜ ಕಾಣಿಸ್ತಾ ಇಲ್ಲ ಗುರುಗಳೀಗ, ವಿಶಾಲವಾಗಿರ್ತಕ್ಕಂತಹ ಅರಳಿ ಮರವೇ ಕಾಣಿಸ್ತಾ ಇದೆ, ಅಶ್ವತ್ಥ ವೃಕ್ಷವೇ ಕಾಣಿಸ್ತಾ ಇದೆ ಅಂತ ಯಾವಾಗ ಹೇಳಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಗೆ ನಿಮ್ಮ ಶಿಕ್ಷಣ ಪೂರ್ತಿ ಆಗ್ತದೆ. ಯಾವಾಗ ನಿಮ್ಮಲ್ಲಿ ವಿಷನ್ ಡೆವಲಪ್ ಆಗ್ತದೆ,
ಯಾವಾಗ ಜ್ಞಾನಸುಧಾವನ್ನು ಬಿಟ್ಟು ಹೊರಗೆ ಹೋಗುವ ಸ್ನೇಹಿತರೆ ನಿಮ್ಮ ಭವಿಷ್ಯವನ್ನ ನೀವು ಕೈಯಲ್ಲಿ ಹಿಡ್ಕೊಂಡು ಹೊರಡ್ತೀರಿ, ಆಗ ನಿಮ್ಮ ಶಿಕ್ಷಣ ಪೂರ್ತಿ ಆಗುವಂಥದ್ದು. ಗುರುಕುಲ ಪದ್ಧತಿಯ ಶ್ರೇಷ್ಠತೆಯನ್ನು ನಾನಿಲ್ಲಿ ಜ್ಞಾನಸುಧಾ ಮೌಲ್ಯದ ಮೂಲಕ ನೋಡ್ತಾ ಇದ್ದೇನೆ. ಆ ಗುರುಕುಲ ಪರಂಪರೆ ಶ್ರೇಷ್ಠತೆ ನಾನು ಇಲ್ಲಿ ನೋಡ್ತಾ ಇದ್ದ ಸ್ನೇಹಿತರೆ, ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವಾಗ ನಿಮ್ಮಲ್ಲಿ ವಿಷನ್ ಡೆವಲಪ್ ಆಗ್ತದೆ, ನೀವು ಪ್ರೇರಣೆ ಪಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತೀರಿ, ಆಗ ಸ್ವಂತದಾಗಿರ್ತಕ್ಕಂಥ ಪ್ಯಾಷನ್ ನಿಮ್ಮನ್ನ ಕೈ ಹಿಡಿದು ಮುನ್ನಡೆಸ್ತದೆ, ನೀವು ಅದ್ಭುತವಾದ ವ್ಯಕ್ತಿಗಳಾಗ್ತೀರಿ. ನೀವು ಖಂಡಿತವಾಗಿ ನಾನು ಶುಭವನ್ನ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಆ ವಿಷನ್ ನಿಮ್ಮದಾಗಬೇಕು ಅಂತ ಆಸೆ ಪಡ್ತೇನೆ. ಯಾರಾದರೂ ವಿದ್ಯಾರ್ಥಿ ಹೇಳಿ ಸ್ಟಾರ್ಟ್ ಮಾಡಿ ಮೈಕ್ ಹಿಡ್ಕೊಂಡು ನಿಮ್ಮ ವಿಷನ್ ಏನು ಅಂತ ಹೇಳುವಂಥದ್ದು. ಓಪನ್ ಟು ಆಲ್, ಯಾರು ಬೇಕಾದ್ರೂ ಬನ್ನಿ. ನಾನೊಬ್ಬನೇ ಮಾತಾಡೋದಕ್ಕಿಂತ ಇಲ್ಲಿ ಬಂದು ಮಾತಾಡಬೇಕು, ಕ್ಯಾಮರಾ ಇದೆ, ನಿಮ್ಮನ್ನು ಇಡೀ ಕರ್ನಾಟಕ ನೋಡ್ತದೆ ಇವತ್ತು. ಬಂದು ಮಾತಾಡಿ. ನಿಮ್ಮ ವಿಷನ್ ಏನು? ಯಾವ ವಿಷನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ? ಬರೀ ಎಕ್ಸಾಮಲ್ಲಿ ಮಾರ್ಕ್ಸ್ ತಗೊಳ್ಳೋ ಮಾತು ನಿಮ್ಮ ಕಲ್ಪನೆಗಳ? ಬರೀ ಎಕ್ಸಾಮಲ್ಲಿ ಮಾರ್ಕ್ಸ್ ತಗೊಳ್ಳಿಕ್ಕಾಗಿ ಮಾತ್ರ ಬಂದರ ಜ್ಞಾನಸುಧಕ್ಕೆ? ನಾನು ಎಲ್ಲ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಕ್ಕಳಿಗೆ, ಮಾರ್ಕ್ನ ಬಗ್ಗೆ ನಾನು ಬಹಳ ಕಾಳಜಿ ಮಾಡ್ತೇನೆ, ಆದರೆ ಮಾರ್ಕ್ಗಳಿಗಿಂತ ಬಿಯಾಂಡ್ ಆದ ಲೈಫ್ ಇದೆ. ಅದನ್ನು ಇವತ್ತು ಹೇಳಲಿಕ್ಕೋಸ್ಕರ ಬಂದಿದ್ದೇನೆ. ಮಾರ್ಕ್ಗಳಿಗಿಂತ ಬಿಯಾಂಡ್ ಆಗಿರ್ತಕ್ಕಂಥ ಲೈಫ್ ಇದೆ, ಅದನ್ನು ಹೇಳಲಿಕ್ಕೋಸ್ಕರ ಬಂದಿದ್ದೇನೆ. ನೀವನ್ನು ಪರಿಚಯ ಮಾಡ್ಕೊಂಡು ಹೇಳಿ ಸ್ಟಾರ್ಟ್ ಮಾಡಿ. ಕ್ಯಾಮರಾ ಫೇಸ್ ಮಾಡಿ. ನನ್ನ ಹೆಸರು ಅದ್ವಿಕಾ ಪಿ ಶೆಟ್ಟಿ. ನಾನು ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. ನನಗೆ ಜೀವನದಲ್ಲಿ ಏನು ಮಾಡಬೇಕಂದ್ರೆ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಬೇಕಂತಿದೆ. ಬಿಕಾಸ್ ಈಗ ಹೋಗ್ತಾ ಹೋಗ್ತಾ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಿದೆ. ಬಡವರು ಕಷ್ಟಪಡ್ತಿದ್ದಾರೆ ದಿನ ದಿನ ಹೋದಂಗೆ. ಈಗ ಹೋಗ್ತಾ ಹೋಗ್ತಾ ಎಲ್ಲಿಗೆ ಪರಿಸ್ಥಿತಿ ಹೋಗ್ತಿದೆ ಅಂದರೆ ಒಬ್ಬರೊಬ್ಬರು ಕೇರ್ ಮಾಡ್ತಿಲ್ಲ. ಹಾಗಾಗಿ ನನಗೆ ಇರೋದೇನೆಂದರೆ ಡಾಕ್ಟ್ರ್ ಆಗಬೇಕು ಅಂತ, ನಂದೊಂದು ಹೋಲ್ ಹಾಸ್ಪಿಟ್ಲ್ ಕಟ್ಟಬೇಕು ಅಂತ, ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಆದಷ್ಟು ಕೊಡಬೇಕು ಅಂತ, ಹಾಗೆ ಪರಿಸರ ಉಳಿಸ್ಬೇಕು ಅಂತಲೂ ಇದೆ. ನನ್ನದೇ ಆದ ಒಂದು ಕಾಡುಗಳನ್ನು ಉಳಿಸ್ಬೇಕು, ಮರ ಬೆಳೆಸ್ಬೇಕು, ಪ್ರಾಣಿಗಳು ಯಾವುದೇ ಸಂತತಿ ನಾಶ ಆಗ್ತಿದೆ ಜಾಸ್ತಿ ಆಯಿತು. ಇಷ್ಟು ವಿಷನ್ ಬೇಡ. ನಾನು ನಿಮ್ಮನ್ನು ಇನ್ನೂ ಸ್ಪೆಸಿಫಿಕ್ ಮಾಡ್ತಾ ಇದ್ದೇನೆ. ಯಾವುದಾದ್ರೂ ಒಂದು ವಿಷನ್ ಸಾಕು. ನಿಮ್ಮ ಲೈಫ್ ಅದ್ಭುತ ಆಗಬೇಕು ಅಂದರೆ ಒಂದು ವಿಷನ್ ಸಾಕಾಗ್ತದೆ. ಜಾಸ್ತಿ ಆದರೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಈಗ ಸಾಲುಮರ ತಿಮ್ಮಕ್ಕ ಪರಿಸರ ಮಾತ್ರ, ಹೌದಲ್ಲ? ಪರಿಸರ ಮಾತ್ರ, ಎಲ್ಲ ತಗೊಂಡು ಹೊರಡಲಿಲ್ಲ ಅವರು. ಒಂದು ವಿಷನ್ ಹಿಡ್ಕೊಂಡು ಹೊರಡಿ, ನಿಮ್ಮ ಲೈಫ್ ಅದ್ಭುತ ಆಗ್ತದೆ. ನಿಮ್ಗೆ ಶುಭವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಬಂದು ಪ್ರೈಸ್ ತಗೊಂಡು ಹೋಗಿ. ಎಲ್ಲ ಚಪ್ಪಾಳೆಗಳು ಬಲ್ಲಿ ಹುಡುಗಿ. ಇವತ್ತು ನಾನು 20 ಮಂದಿ ಮಾತನಾಡಲಿ ಚಾನ್ಸ್ ಕೊಡ್ತೇನೆ. 20 ಮಂದಿ ಬಂದು ಮಾತಾಡಬೇಕು. ನಾನು ಈ ಹುಡುಗಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೇನೆ. ಆಸ್ಪತ್ರೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀರಿ, ಪ್ಯಾರಾಸಿಟಮಾಲ್ ಡಾಕ್ಟರ್ ಆಗೋದು ಬೇಡ, ಕ್ರೋಸಿನ್ ಡಾಕ್ಟರ್ ಆಗೋದು ಬೇಡ. ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ. ಇವತ್ತು ವೈದ್ಯಕೀಯದಲ್ಲಿ ಸಂಶೋಧನೆಗಳಾಗಬೇಕಾಗಿದೆ. ಆ ಸಂಶೋಧನೆ ಮಾಡುವ ಕೆಲಸವನ್ನು ನೀವು ಮಾಡಬೇಕೇ ಹೊರತು ನರ್ಸಿಂಗ್ ಹೋಮ್ ಕಟ್ಟಿಸುವ ಕೆಲಸ ಮಾಡಬೇಡಿ, ಬೇಡ ಅದು. ನಮ್ಮ ರಾಜ್ಯಕ್ಕೆ ನರ್ಸಿಂಗ್ ಹೋಮ್ ಜಾಸ್ತಿ ಆಗಿದೆ ಸರ್. ಉಚಿತ ಆಸ್ಪತ್ರೆಗಳನ್ನು ಮಾಡ್ಲಿಕ್ಕಾಗತ್ತಾ ಮಾಡಿ, ಸಂಶೋಧನೆ ಮಾಡ್ಲಿಕ್ಕಾದ್ರೆ ಮಾಡಿ. ಇಷ್ಟು ಮಂದಿ ನಿಮ್ಗೆ ಚಪ್ಪಾಳ ಸುರಿದು ಇವತ್ತು ಅಭಿನಂದನೆ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ಮುಂದಕ್ಕೆ ಹೋಗ್ತೇನೆ. ಇವತ್ತು ನಾನು ನಿಮಗೆ ಪ್ರೇರಣೆ ಕೊಡ್ಲಿಕ್ಕೆ ಸಂಬಂಧಿಸಿ ಸ್ನೇಹಿತರೆ, ಆ ಪ್ರೇರಣೆ ತಗೊಳ್ಳುವಂಥ ಕೆಲಸ ನೀವು ಮಾಡ್ತೀರಿ. ಮುಂದಕ್ಕೆ ಹೋಗ್ತೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಟೋರೀಸ್ ಇದೆ, ಅದ್ಭುತವಾಗಿರ್ತಕ್ಕಂಥ ಕನಸುಗಳಿದೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ವಿಷನ್ನ ಬಗ್ಗೆ ಹೇಳುವಾಗ ತುಂಬ ಹೇಳಬೇಕು. ನಾನು ಬಹಳಷ್ಟು ಹೇಳಲಿಕ್ಕಿದೆ. ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತೇನೆ. ಯಾವುದಾದ್ರೂ ಒಂದು ವಿಷನ್ ನಿಮ್ಮನ್ನ ಕೈ ಹಿಡಿದು ಮುನ್ನಡೆಸುವಂಥದ್ದು, ಜೀವನ ಪೂರ್ತಿ ಸಾಕದು. ಈಗ ಸಾಲುಮರ ತಿಮ್ಮಕ್ಕ ನಾವು ಯಾಕೆ ಗ್ರೇಟ್ ಅಂತ ಹೇಳ್ತೇವೆ? ವೈ ಸಾಲುಮರ ತಿಮ್ಮಕ್ಕ ಇಸ್ ಗ್ರೇಟ್? ಯಾಕದು? ನಾನು ಸಾಲುಮರ ತಿಮ್ಮಕ್ಕನ ಮನೆಗೆ ಹೋಗಿದ್ದೇನೆ, ಅವ್ರ ಜೊತೆ ಕೂತು ರಾಗಿ ಮುದ್ದೆ ತಿಂದು ಊಟ ಮಾಡಿದ್ದೇನೆ. ಅವರ ಕೈ ಹಿಡ್ಕೊಂಡು 103 ವರ್ಷದ ಅಜ್ಜಿ ಕೈ ಹಿಡ್ಕೊಂಡು ರಾಮನಗರ ಜಿಲ್ಲೆಯ ತೂದೂರು ಗ್ರಾಮದ 2 ರಸ್ತೆಗಳ ಬದಿಯಲ್ಲಿರ್ತಕ್ಕಂತಹ 1300 ಆಲದ ಮರಗಳನ್ನ ಟಚ್ ಮಾಡಿ ಬಂದಿದ್ದೇನೆ. ಸುಮಾರು 100 ಟನ್ನಷ್ಟು ಆಮ್ಲಜನಕವನ್ನು ಕೊಡುವಂತ ಮರಗಳು. ಚಪ್ಪಾಳೆ ಬರಬೇಕು ಸಾಲುಮರ ತಿಮ್ಮಕ್ಕನೇ. ನಾನು ಕೇಳಿದೆ ಅಜ್ಜಿ ಯಾಕೆ ಮರ ನೆಟ್ರಿ? ಅಜ್ಜಿ ಕತೆ ಕೇಳಿ ಹೇಳ್ತಾರೆ, 13 ವರ್ಷ ಪ್ರಾಯಕ್ಕೆ ಮದುವೆ ಆಯ್ತು ನನಗೆ. ಕೂಲಿ ಕಾರ್ಮಿಕನ ಹೆಂಡತಿ ನಾನು ಕೂಲಿ ಕಾರ್ಮಿಕಳು. 10 ವರ್ಷ ಮಗು ಬೇಕು ಅಂತ ಆಸೆ ಪಟ್ಟೆವು, ಮಗು ಆಗೋದಿಲ್ಲ ಅಂತ ಗೊತ್ತಾಯ್ತು. ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತ ಆಸೆ ಆಯ್ತು ನನಗೆ, ಎಂತ ಕೊಡೋಣ? ಅಜ್ಜಿ ಹೇಳ್ತಾರೆ, ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತ ಆಸೆ ಆಯ್ತು, ಏನು ಕೊಡೋಣ ಅಂತ ಗೊತ್ತಾಗ್ಲಿಲ್ಲ. ಸಣ್ಣ ಆಲದ ಮರ ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಶಾಲೆಗೆ ಹೋದವಳಲ್ಲ ನಾನು, ಇವತ್ತಿಗೂ ಹೆಬ್ಬೆಟ್ಟು ನಾನು.
ಆದರೆ ಆಲದ ಮರ ಅತಿ ಹೆಚ್ಚು ಆಮ್ಲಜನಕವನ್ನು ಕೊಡುತ್ತೆ ಅಂತ ಗೊತ್ತಾಗಿತ್ತು ನನಗೆ. ಯಾರೋ ಹೇಳಿದ್ರು ನನಗೆ. ಆಲದ ಮರ ಮಾತ್ರ ನೆಡ್ತಾ ಹೋದೆ. 1300 ಆಲದ ಮರ ನೆಟ್ಟಿದ್ದೇನೆ. ತಲೆ ಮೇಲೆ, ಸೊಂಟದ ಮೇಲೆ ಕೊಡಪಾನ ಇಟ್ಕೊಂಡು ನೀರು ಹಾಕಿದ್ದೇನೆ. ಒಂದು ಮರವನ್ನು ಸಾಯ್ಲಿಕ್ಕೆ ನಾನು ಬಿಡ್ಲಿಲ್ಲ. ಒಂದು ಮರವನ್ನು ಸಾಯ್ಲಿಕ್ಕೆ ಬಿಡ್ಲಿಲ್ಲ. ಜಾಗತಿಕ ಸಂಸ್ಥೆ ಆಗಿರತಕ್ಕಂಥ ಯುನಿಸೆಫ್ ಇವತ್ತು ಹೇಳ್ತಾ ಇದೆ, ಅಜ್ಜಿ ನೆಟ್ಟಿರ್ತಕ್ಕಂತಹ ಆಲದ ಮರಗಳ ಇಕಾಲಜಿ ವ್ಯಾಲ್ಯೂ ಮೋರ್ ದೆನ್ 100 crores, 100 ಕೋಟಿಗಿಂತ ಜಾಸ್ತಿ. ಜಗತ್ತಿನ ಬಲಿಷ್ಠ ಮಹಿಳೆಯರ ಒಂದು ಪಟ್ಟಿಯನ್ನು BBC ಮಾಡ್ತು 2015ರಲ್ಲಿ. ಅದರಲ್ಲಿ 3ನೇ ಪ್ಲೇಸಲ್ಲಿ ಸಾಲುಮರ ತಿಮ್ಮಕ್ಕ ಬರ್ತಾರೆ. 3ನೇ ಪ್ಲೇಸಲ್ಲಿ. ಇವತ್ತಿಗೂ ಹೆಬ್ಬೆಟ್ಟು, ಇವತ್ತಿಗೂ ಅಕ್ಷರಾಭ್ಯಾಸ ಇಲ್ಲ, ಇವತ್ತಿಗೂ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಇವತ್ತಿಗೂ ಚೆಕ್ ಪುಸ್ತಕ ಇಲ್ಲ. ಅಂತ ಮಹಿಳೆ ಇವತ್ತು ಜಗತ್ತಿಗೆ ಅದ್ಭುತವಾದ ಪರಿಸರ ಕೊಟ್ಟು ಹೋಗ್ತಾ ಇದ್ದಾರಲ್ಲ. 103 ವರ್ಷ ಆಯ್ತಲ್ಲ ಅವರಿಗೆ. ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿದೆ ವಿದ್ಯಾರ್ಥಿಗಳೇ, ಶಾಲೆಗೆ ಹೋಗಿಲ್ಲ ಅಜ್ಜಿ ನೀವು? ಶಾಲೆಗೆ ಹೋಗಿಲ್ಲ. ಶಾಲೆಗೆ ಹೋದ್ರೆ ಮರ ನೆಡ್ತಾ ಇದ್ದಾರಾ? ಅಜ್ಜಿ ಹೇಳ್ತಾರೆ, ಇಲ್ಲ ಸರ್, ನಾನು ಕಾಲೇಜಿಗೆ ಶಾಲೆಗೆಲ್ಲ ಹೋಗಿದ್ರೆ ಮರ ನೆಡ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ನಾನು ಕ್ಲಾರ್ಕ್ ಆಗಿ ಪಿಯೋನ ಕೆಲಸಗಳನ್ನ ಮಾಡ್ತಿದ್ದೆ. ಇವತ್ತು ಮರ ನೆಡಲಿಕ್ಕೆ ಪ್ರೇರಣೆ ಅಂದ್ರೆ ನಾನು ಶಾಲೆಗೆ ಹೋಗಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಗ್ರೇಟಾ? ನನಗೆ ಯಾರಾದ್ರೂ ವಿದ್ಯಾರ್ಥಿಗಳು ಬಂದು ಸಾಲುಮರ ತಿಮ್ಮಕ್ಕನ ಬಗ್ಗೆ 2 ವಾಕ್ಯ ಮಾತಾಡಬೇಕು. ಈ ವರ್ಷ ನಿಮ್ಮ ಪ್ರವಾಸಗಳು ಇದ್ರೆ ಸ್ನೇಹಿತರೆ, ನೀವು ಜೋಗ್ ಫಾಲ್ಸ್ ನೋಡ್ಲಿಕ್ಕೆ ಹೋಗುವಂಥದ್ದಲ್ಲ. ನೀವು ಹೋಗ್ಬೇಕಾದ್ರು ರಾಮನಗರ ಜಿಲ್ಲೆಗೆ ತೂದೂರು ಗ್ರಾಮಕ್ಕೆ ಸಾಲುಮರ ತಿಮ್ಮಕ್ಕನ ಮನೆಗೆ ಹೋಗ್ಬೇಕು. ನೀವು 103 ವರ್ಷ ಆಗಿದೆ ಅವರನ್ನ ಭೇಟಿ ಮಾಡ್ಕೊಂಡ್ ಬರ್ಬೇಕು, ಅವರ ಪಾದ ಸ್ಪರ್ಶ ಮಾಡ್ಕೊಂಡ್ ಬರ್ಬೇಕು, ಅವರ ನೆಟ್ಟಿರ್ತಕ್ಕಂಥ ಆಲದ ಮರಗಳನ್ನ ಟಚ್ ಮಾಡ್ಕೊಂಡ್ ಬರ್ಬೇಕು ಸರ್. ಇದು ಪ್ರವಾಸ, ನಿಜವಾದ ಪ್ರವಾಸ. ಬಂದು 2 ಮಾತು ಹೇಳಿ ಅವರ ಬಗ್ಗೆ. ಓಪನ್ ಟು ಆಲ್, ಯಾರು ಬೇಕಾದ್ರೆ ಬರ್ಬೋದು. ಕ್ಯೂ ಸಿಸ್ಟಮ್ ಇಲ್ಲ, ಪ್ರೋಟೋಕಾಲ್ಗಳಿಲ್ಲ, ಸೀನಿಯಾರಿಟಿಗಳಿಲ್ಲ. ಇಡೀ ಕರ್ನಾಟಕ ಮಾತಾಡ್ಬೇಕು ಇವತ್ತು. ಯಾರು ಬೇಕಾದ್ರೆ ಬಂದು ಮಾತಾಡಿ. ಸಾಲುಮರ ತಿಮ್ಮಕ್ಕನ ಬಗ್ಗೆ 2 ವಾಕ್ಯ ಮಾತಾಡಿ. ನೀವು ಮಾತಾಡಬೇಕು ಅಂತ ನಂಗೆ ಆಸೆ ಇದೆ ಇವತ್ತು. ಇಷ್ಟು ಮೊದಲು ಸುಧಾ ಪ್ರೋಗ್ರಾಮ್ ಅಲ್ಲಿ ಸ್ಪೀಕರ್ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಸರ್, ನಾನು ಇವತ್ತು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದೇನೆ, ಬಂದು ಮಾತಾಡಿ ಪ್ಲೀಸ್. ಇಲ್ಲಿ ಬಂದು ಮಾತಾಡಿ. ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ನೋಡ್ಲಿ ಇವತ್ತು ಈ ಪ್ರೋಗ್ರಾಮ್ನ ಮೂಲಕ. ಇಲ್ಲ, ಸಾಲುಮರ ತಿಮ್ಮಕ್ಕನ ಬಗ್ಗೆ ಏನು ಮಾತನಾಡ್ಲಿಕ್ಕಿಲ್ಲ ನಿಮ್ಗೆ? ಬಹಳ ಚಂದವಾಗಿ ಹುಡುಗ ಪದ್ಯ ಹಾಡಿದನಾಗ ಚಪ್ಪಾಳೆ ಬರಲಿ ಹುಡುಗನಿಗೋಸ್ಕರ. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಪ್ರಣವ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಒಂದ್ಸಲ ಸಾಲುಮರ ತಿಮ್ಮಕ್ಕನವ್ರನ್ನ ಮೀಟ್ ಮಾಡಿದೆ. ನಮ್ಮ ಸ್ಕೂಲಲ್ಲಿ ಎನ್ವಿರಾನ್ಮೆಂಟ್ ಡೇಗೆ ಅಂತ ಬಂದಿದ್ರು. ನಾನು ಅವ್ರ ಹತ್ರ ಹೋಗಿ ಕೇಳಿದೆ ನಿಮ್ಮ ಇನ್ಸ್ಪಿರೇಷನ್ ಅಂತ. ಬಟ್ ಅಂದರೆ ಅವರು ಹೇಳಿದರು, ಈಗ ನಾವು ಏನಾದರೂ ಕೆಲಸ ಮಾಡಬೇಕಂದ್ರೆ ಯಾವತ್ತು ನಾವು ಸಮಾಜಕ್ಕೆ ಏನಾದರೂ ನಾವು ಸೇವೆ ಕೊಡಬೇಕು ಅಥವಾ ಹೆಲ್ಪ್ ಮಾಡಬೇಕು. ಅದು ಮಾಡಿಲ್ಲ ಅಂದರೆ ನಾವು ಹುಟ್ಟಿ ಸಾಯೋ ಮುಂಚೆ ಏನಾದರೂ ಒಂದು ಮಾಡಬೇಕು. ಆಗ ನಮಗೆ ಇಲ್ಲಿ ಹೆಸರು ಗಳಿಸಿಲ್ಲ ಅಂದರೂ ಏನೋ ಒಂದು ಖುಷಿ ಕೊಡುತ್ತೆ ನಮಗೆ. ಸೊ ಅವರು ಇಷ್ಟನ್ನು ಹೇಳಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಅವರಿಂದ ಆಶೀರ್ವಾದ ಪಡ್ಕೊಂಡೆ. ಮತ್ತೆ ಅವ್ರ ಧನ್ಯವಾದ ಪ್ರಣವ್, ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ನನ್ ಕನ್ವಿನ್ಸ್ ಆಯಿತು. ಸ್ಟೇಜ್ ಮೇಲೆ ಬನ್ನಿ. ಕನ್ವಿನ್ಸ್ ಆಯ್ತು ನನಗೆ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಪಾರವಾದ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಹೈಸ್ಕೂಲ್ ಹಂತವನ್ನು ದಾಟುವಾಗ ಆಟೋಬಯೋಗ್ರಫಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಓದಿರ್ತಕ್ಕಂಥ ಆಟೋಬಯೋಗ್ರಫಿ ನನಗೆ ಪ್ರೇರಣೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹೈಸ್ಕೂಲು, PUC, ಡಿಗ್ರಿ, BEd ದಾಟಿಕೊಂಡು ಸ್ನೇಹಿತರೆ ಇವತ್ತಿನ ತನಕ ನಾನು ಓದ್ತಾನೆ ಇದ್ದೇನೆ. ನನ್ನ ಕೈಗೊಂದು ಪುಸ್ತಕ ಸಿಕ್ಕಿತು ಅಂತಾದರೆ 1 ವೀಕೆಲ್ಲ ಪುಸ್ತಕವನ್ನು ಓದಿ ಮುಗಿಸ್ತೇನೆ ಸ್ನೇಹಿತರೆ. ನಾನು ಆಟೋಬಯೋಗ್ರಫಿಗಳಿಂದ ಪ್ರೇರಣೆ ತಗೊಂಡವ. ನಾನು ಓದಿರ್ತಕ್ಕಂಥ ಆಟೋಬಯೋಗ್ರಫಿ ಸಂಖ್ಯೆ ಸ್ನೇಹಿತರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, 1300ಕ್ಕಿಂತ ಜಾಸ್ತಿ ಇದೆ. ನಾನು ಸೈನ್ಸ್ ವಿದ್ಯಾರ್ಥಿ ಆಗಿದ್ದೆ, ಆದರೆ ಬರೀ ಪುಸ್ತಕದ ಬದನೆಕಾಯಿ ಮಾತ್ರ ಓದ್ತಾ ಹೋದಲ್ಲ, ನಾನು ಆತ್ಮಚರಿತ್ರೆ ಪುಸ್ತಕವನ್ನು ಓದ್ತಾ ಹೋಗಿರ್ತಕ್ಕಂಥವ.
ಸ್ನೇಹಿತರೆ, ಅದರ ಎರಡನೇ ಹಂತವಾಗಿ ನಾನು ಪುಸ್ತಕ ಓದಿದ್ ಮಾತ್ರ ಅಲ್ಲ, ಆ ಲೆಜೆಂಡ್ಸ್ ಅನ್ನ ಭೇಟಿ ಮಾಡಲಿ ಪ್ರಯತ್ನ ಪಟ್ಟೆ. ನಾನು ಯಾರ ಪುಸ್ತಕ ಓದ್ತೇನೆ ಅವರನ್ನ ಭೇಟಿ ಮಾಡಿ ಬರಬೇಕು ಅಂತ ಒಂದು ಪ್ರಯತ್ನ ಸ್ಟಾರ್ಟ್ ಆಯಿತು. ಸೊ ಈವರೆಗೆ ನಾನು ಓದಿರ್ತಕ್ಕಂಥ ಆಟೋಬಯೋಗ್ರಫಿನಲ್ಲಿ 300 ಮಂದಿಯನ್ನ ಭೇಟಿ ಮಾಡಿ ಬಂದಿದ್ದೇನೆ. ಇನ್ನೂ 1,000 ಬಾಕಿ, ಇನ್ನೂ 1,000 ಬಾಕಿ ಇದೆ. ಸ್ನೇಹಿತರೆ, 15 ದಿನಗಳ ಹಿಂದೆ ಅಂಕೋಲಾಕ್ಕೆ ಹೋಗಿದ್ದೆ. ಯಾಕೆ ಹೋಗಿದ್ದೆ ಅಂದ್ರೆ ತುಳಸಿ ಗೌಡ ಅವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ. ಪದ್ಮಶ್ರೀ ಪ್ರಶಸ್ತಿ ಪಡೆದಿರ್ತಕ್ಕಂಥ ತುಳಸಿ ಗೌಡ ಅವರನ್ನ ಭೇಟಿ ಮಾಡ್ಬೇಕಂತ ಹೋದಾಗ ಅವರ ಮನೆ ಒಂದು ಗುಡಿಸಲ ತರ ಇತ್ತು, ಕಾಡಿನ ಮಧ್ಯೆ ಒಂದು ಪುಟ್ಟದಾಗಿರ್ತಕ್ಕಂಥ ಮನೆ. ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಹಾಲಕ್ಕಿ ಒಕ್ಕಲಿಗರು ಬ್ಲೌಸ್ ತೊಡೋದಿಲ್ಲ, ಸೀರೆಯನ್ನ ಅಡ್ಡವಾಗಿ ಅವರು ಹಾಕೊಳ್ತಾರೆ, ಅವರು ಬ್ಲೌಸ್ ಹಾಕೊಳ್ಳೋದಿಲ್ಲ. ಅಜ್ಜಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾಡಿಗೆ ಹೋಗಿ ಪ್ರತಿ ಒಂದು ಸಸ್ಯವನ್ನ ಹೆಸರು ಕೊಟ್ಟು ನಾಮಕರಣ ಮಾಡಿ ಬರ್ತಾರೆ, ಹೊಸ ಹೊಸ ಗಿಡವನ್ನು ನೆಡ್ತಾ ಬರ್ತಾರೆ. ಅವರನ್ನು ಅರಣ್ಯ ಇಲಾಖೆಯವರು ನೇಮಕ ಮಾಡಿದ್ದಾರೆ, ಗಿಡ ನೆಡ್ಲಿಕ್ಕಂತ ನೇಮಕ ಮಾಡಿದ್ದಾರೆ. ಅವರ ದಿನದ ಸಂಬಳ 70 ರೂಪಾಯಿ ಸಂಬಳ ತಕ್ಕೋತಾರೆ ಅವರು. ನಂಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಈವರೆಗೆ ಅಜ್ಜಿ, ತುಳಸಿ ಗೌಡ ಅಜ್ಜಿ ಸುಮಾರು 13,000 ಗಿಡಗಳನ್ನ ನೆಟ್ಟಿದ್ದಾರೆ, ಗೊಬ್ಬರ ಹಾಕಿದ್ದಾರೆ, ಬೆಳೆಸಿದ್ದಾರೆ. ಪ್ರತಿ ಒಂದನ್ನ ದೊಡ್ಡ ಮರವಾಗಿ ನೋಡ್ಲಿಕ್ಕೆ ಆಸೆ ಪಡ್ತಾರೆ. ನನಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ತುಳಸಿ ಗೌಡ ಗಿಡ ನೆಟ್ಟದ್ದು ನನಗೆ ಆಶ್ಚರ್ಯ ಅಲ್ಲ, ಅವರಿಗೆ ಪ್ರತಿ ಒಂದು ಗಿಡದ ಹೆಸರು ಗೊತ್ತಿದೆ. ನಿಮ್ಮ ಹಾಗೆ ಬಾಯೋಲಾಜಿಕಲ್ ನೇಮ್ ಬರೋದಿಲ್ಲ ಅವರಿಗೆ. ಇದು ಯಾವ ಗಿಡ ಹೇಳಿದ್ರೆ ಅವರು ಅದ್ಭುತವಾಗಿ ಹೇಳ್ತಾರೆ, ಅದರ ಔಷಧೀಯ ಗುಣವನ್ನ ಕೂಡ ಹೇಳ್ತಾರೆ. ಶಾಲೆಗೆ ಹೋಗದ, ಇವತ್ತು ವಿದ್ಯಾಭ್ಯಾಸ ಇಲ್ಲದ, ಇವತ್ತು ಕೂಡ ಹೆಬ್ಬೆಟ್ ಆಗಿರ್ತಕ್ಕಂಥ ತುಳಸಿ ಗೌಡ ನಮ್ಗೆ ಒಂದು ಆದರ್ಶವಾಗಿಲ್ವಾ? ಪದ್ಮಶ್ರೀ ಸಾರ್ಥಕ ಅಂತ ನಿಮ್ಗೆ ಅನಿಸಲ್ವಾ ಸರ್? ಚಪ್ಪಾಳೆ ಬಲ್ಲಿ ತುಳಸಿ ಗೌಡ ಅವರಿಗೆ. ಸ್ನೇಹಿತರೆ, ಯಾರ್ಯಾರಿಗೂ ಪದ್ಮಶ್ರೀ ಪದ್ಮಭೂಷಣ ಅವಾರ್ಡ್ ಎಲ್ಲ ಸಿಕ್ತಿತ್ತು, ನಮ್ಗೆ ಅದರ ಬಗ್ಗೆ ಕುತೂಹಲ ಇರಲಿಲ್ಲ. ಆದರೆ ಯಾವಾಗ 2014ರಿಂದ ಪದ್ಮಭೂಷಣ ಅವಾರ್ಡ್ ಸಿಗ್ಲಿ ಸ್ಟಾರ್ಟ್ ಆಯಿತು, ಅವ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದೆ ನಾನು. ವರ್ಷಕ್ಕೊಂದು 60 ಜನ 70 ಜನ ಅವಾರ್ಡ್ಸ್ ತಗೋತಾರೆ ಸರ್. ಅವರ ಸ್ಟೋರೀಸ್ಗಳು ತುಂಬಾ ರೋಮಾಂಚನವಾಗಿದೆ ಸ್ನೇಹಿತರೆ. ಅವರ ಬಗ್ಗೆ ಸ್ಟಡಿ ಮಾಡ್ತಾ ಹೋದೆ. ಅದರಲ್ಲಿ ಕೆಲವರನ್ನ ಭೇಟಿ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಅಯೋಧ್ಯ ಅಂತ ಒಂದು ಊರಿದೆ, ನೀವು ಅದನ್ನು ಗಮನಿಸಿದಿರಿ, ಫೈಜಾಬಾದ್ ಅಂತ ಮೊದಲು ಕರೀತಾ ಇದ್ರು. ಅಲ್ಲಿ ಒಬ್ಬ 86 ವರ್ಷದ ಮುದುಕ ಇದ್ದಾನೆ, ಶರೀಫ್ ಅಜ್ಜಾ ಅಂತ ಅವ್ರ ಹೆಸರು. ಇವತ್ತು ಕೂಡ ಬೈಸಿಕಲ್ ಮೆಕ್ಯಾನಿಕ್. ಅವರ ತಿಂಗಳ ಇನ್ಕಮ್ 3,000 ರೂಪಾಯಿ. ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿತು. ಯಾಕೆ ಸಿಕ್ಕಿತು ಅವರ ಕಥೆ ನಾನು ನಿಮ್ಗೆ ಹೇಳುತ್ತೇನೆ. ಶರೀಫ್ ಅಜ್ಜನಿಗೆ ಯೌವನ ಇದ್ದಾಗ ಒಬ್ಬನೇ ಮಗ ಹುಡ್ತಾನೆ, ಪದವಿ ಶಿಕ್ಷಣವನ್ನ ಪಡ್ಕೊಳ್ತಾನೆ, ಉದ್ಯೋಗವನ್ನ ಪಡಿಬೇಕು ಅಂತ ಬೇರೆ ಜಿಲ್ಲೆಗೆ ಹೋಗ್ತಾನೆ. 3 ತಿಂಗಳಾಗುವಾಗ ಅಬ್ಸ್ಕಾಂಡಿಂಗು, ಮಗ ಇಲ್ಲ, ಅಡ್ರೆಸ್ಸು ಇಲ್ಲ, ಎಂಥದ್ದು ಇಲ್ಲ, ಕಾಂಟ್ಯಾಕ್ಟ್ಸೇ ಇಲ್ಲ. ಅಪ್ಪನಿಗೆ ಆತಂಕ ಸ್ಟಾರ್ಟ್ ಆಗ್ತದೆ. ಮಗನನ್ನ ಹುಡುಕಿಕೊಂಡು ಬೇರೆ ಜಿಲ್ಲೆಗೆಲ್ಲ ಹೋಗ್ತಾನೆ. ಕೊನೆಗೆ ಮಗ ಸಿಗೋದಿಲ್ಲ. ಮಗನ ಒಂದು ಹೆಣ ಸಿಕ್ಕಿತ್ತು ರಸ್ತೆ ಬದಿನಲ್ಲಿ. ನರಿ ನಾಯಿಗಳು ತಿಂದು ಹೋಗಿರ್ತಕ್ಕಂಥ ಅನಾಥವಾಗಿರ್ತಕ್ಕಂಥ ಹೆಣ ಸಿಕ್ಕಿತ್ತು, ಎಲುಬಿನ ಗೂಡು ಮಾತ್ರ ಇತ್ತು. ಮಗನ ಹೆಣ ಅಂತ ಪರೀಕ್ಷೆ ಮಾಡಬೇಕಾದ್ರೆ ಜೀನ್ ಟೆಸ್ಟ್ ಅನ್ನ ಮಾಡಬೇಕಾಯ್ತು. ಮಗನ ಅಂತಿಮ ಸಂಸ್ಕಾರ ಶರೀಫ್ ಅಜ್ಜ ಮಾಡ್ತಾರೆ, ಕಣ್ಣೀರ್ ಹಾಕ್ತಾರೆ. ಒಬ್ಬನೇ ಮಗ. ಮುಂದೇನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅವರಿಗೆ. ಒಂದಿನ ಡಿಸೈಡ್ ಮಾಡ್ಕೊಳ್ತಾರೆ, ಇಡೀ ಅಯೋಧ್ಯ ಜಿಲ್ಲೆನಲ್ಲಿ, ಫೈಜಾಬಾದ್ ಜಿಲ್ಲೆನಲ್ಲಿ ಇನ್ನು ಮುಂದೆ ಯಾವುದೇ ಅನಾಥ ಹೆಣಗಳು ಬೀಳಬಾರದು ಡಿಸೈಡ್ ಮಾಡ್ಕೊಳ್ತಾರೆ. ಪಂಚಾಯತ್ ಲೈಸೆನ್ಸ್ ಮಾಡ್ಕೊಳ್ತಾರೆ, DC ಹತ್ರ ಮಾತಾಡಿಸ್ತಾರೆ, ಪರ್ಮಿಷನ್ ಮಾಡಿಸ್ಕೊಂಡು ಅನಾಥ ಹೆಣಗಳ ಅಂತಿಮ ಸಂಸ್ಕಾರ ಮಾಡೋ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವ ಧರ್ಮದ ಹೆಣಗಳು ಸಿಗ್ತವೆ? ಆಸ್ಪತ್ರೆಯಲ್ಲಿ, ರಸ್ತೆ ಅಪಘಾತದಲ್ಲಿ, ರಸ್ತೆನಲ್ಲಿ ಯಾವುದೆಲ್ಲ ಅನಾಥ ಹೆಣಗಳಿದೆ ಅದನ್ನೆಲ್ಲ ಅವರು ತಕೊಂಡ್ಬರ್ತಾರೆ. ಅವರವರ ಧಾರ್ಮಿಕ ವಿಧಿಗಳ ಪ್ರಕಾರ ಅಂತಿಮ ಸಂಸ್ಕಾರ ಮಾಡ್ತಾರೆ. ನೇತ್ರ 60 ವರ್ಷಗಳ ಅವಧಿನಲ್ಲಿ ಶರೀಫ್ ಅಜ್ಜ ಮಾಡಿರ್ತಕ್ಕಂಥ ಅಂತಿಮ ಸಂಸ್ಕಾರಗಳ ಸಂಖ್ಯೆ 30,000 ಅಂತ ರೆಕಾರ್ಡ್ ಹೇಳ್ತಾ ಇದೆ. ರಸ್ತೆ ಬದಿ ಬಿದ್ದಿರ್ತಕ್ಕಂಥ ಹೆಣಗಳನ್ನು ಎತ್ಕೊಂಡ್ಬಂದು, ಹೇಸಿಗೆ ಪಡುವಂತ ಹೆಣಗಳನ್ನ ಎತ್ಕೊಂಡ್ಬಂದು ಅವರೇ ಅಂತಿಮ ಸಂಸ್ಕಾರಗಳನ್ನು ಮಾಡಿ ತಾನೇ ತರ್ಪಣ ಕೊಡುವಂತ ಅದ್ಭುತ ಕೆಲಸವನ್ನ ಶರೀಫ್ ಅಜ್ಜ ಮಾಡ್ತಾ ಇದ್ದಾರೆ. ಅವರಿಗೆ ಕಳೆದ ವರ್ಷ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ್ದು. ಗ್ರೇಟ್ ಏನ್ರಿ? ನನಗೆ 2 ವಾಕ್ಯ ಅವರ ಬಗ್ಗೆ ನೀವು ಹೇಳಬೇಕು. ಯಾಕೆ ಟಚ್ ಆಯ್ತು ನಿಮ್ಗೆ ಈ ಸ್ಟೋರಿ ಅಂತ ಹೇಳಿ. ನನ್ನ ಹತ್ರ 20 ಸ್ಟೋರಿ ಇವತ್ತಿದೆ, 20 ಪ್ರೈಸ್ ಇದೆ ಅಷ್ಟೇ, ಮತ್ತೇನಿಲ್ಲ. ಇವತ್ತು 2020 ಮ್ಯಾಚ್, ಇವತ್ತು ಬರೇ 2020 20 ಸ್ಟೋರಿಗಳಿದೆ. ಈ ಕಡೆಯಿಂದ ಬನ್ನಿ ಅಮ್ಮ, ಈ ಕಡೆಯಿಂದ ಬಂದ್ರೆ ಒಂದೇ ಟಿಕೆಟ್. ಬನ್ನಿ, ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ, ಮಾತಾಡಿ ಸ್ಟಾರ್ಟ್ ಮಾಡಿ.
ಇವತ್ತು ಜ್ಞಾನಸುಧಾ ವಿದ್ಯಾಸಂಸ್ಥೆ 20 ಜನ ವಿದ್ಯಾರ್ಥಿಗಳು ಮಾತಾಡ್ತಾರೆ. ನನ್ನ ಹೆಸರು ಅಪೂರ್ವ, ಹೊಸಪೇಟೆ. ಅಪೂರ್ವ ಅಂದ್ರೆ ಅದ್ಭುತ ಹೆಸರಮ್ಮ, ಅದು ಇಷ್ಟ ಆಯ್ತು ನಂಗೆ, ಮಾತಾಡಿ. ಈಗಿನ ಜನ್ರೇಷನಲ್ಲಿ ಯಾರಿಗೂ ಮಾನವೀಯತೆ ಅನ್ನೋದೇ ಇರಲ್ಲ. ಅಂಥದ್ರಲ್ಲಿ ಅಂಥ ವ್ಯಕ್ತಿ ಅಜ್ಜ ಆದವರು ಅಂಥ ಮಗನ್ನ ನೋಡ್ಕೊಂಡ್ಬಿಟ್ಟು ತಾವು ಸೊಸೈಟಿಯಲ್ಲಿ ಏನೋ ಒಂದು ಹೆಸರು ಮಾಡಬೇಕು ಅಂತ ಆ ಒಳ್ಳೆ ಕೆಲಸ ಮಾಡಿದವ್ರನ್ನ ಯಾವಾಗಲೂ ನಾವು ನೆನೆಸ್ತಾ ಇರಬೇಕು. ಹೌದು, ಹೆಸರು ಮಾಡ್ಬೇಕಂತ ಅವ್ರಿಗೆ ಆಸೆ ಇಲ್ಲ. ನನ್ನ ಮಗನಿಗೆ ಆಗಿರ್ತಕ್ಕಂಥ ಅನ್ಯಾಯ ಇನ್ಯಾರಿಗೆ ಆಗಬಾರದು ಅಂತ ಕಾಳಜಿ ಇರ್ತಕ್ಕಂಥದ್ದು. ಅಪೂರ್ವ, ಸ್ಟೇಜ್ ಮೇಲೆ ಬನ್ನಿ. ಕನ್ವಿನ್ಸ್ ಆಗಿದ್ದೇನೆ. ಚಪ್ಪಾಳೆ ತಗೊಳ್ಳಿ, ಪ್ರೈಸ್ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹುಡುಗರು ಹೆಚ್ಚು ಮಾತಾಡಿ ಅಂತ ಆಸೆ ಪಡ್ತೇನೆ, ಹುಡುಗಿಯರು ಮಾತಾಡಿ. ತುಂಬ ಅದ್ಭುತ ಸ್ಟೋರೀಸ್ಗಳಿದೆ. ಮೈ ಡಿಯರ್ ಫ್ರೆಂಡ್ಸ್, 70ರ ದಶಕ ಆಗುವಾಗ ಒಬ್ಬ ಸೂಪರ್ ಸ್ಟಾರ್ಗೆ ಎಮರ್ಜ್ ಆಗಬೇಕು ಅಂತ ಆಸೆ ಸ್ಟಾರ್ಟ್ ಆಯಿತು. BSc ಎಕ್ಸಾಮಲ್ಲಿ ಫೇಲ್ ಆಗಿದ್ದ. ಅಪ್ಪ ಮನೆಯಿಂದ ಹೊರಗೆ ಹಾಕಿದ್ರು. ಹೆಸರು ಹಾಳಾಯಿತು ಎಂಬ ಕಾರಣಕ್ಕೋಸ್ಕರ ಅಪ್ಪ ಮನೆಯಿಂದ ಹೊರಗೆ ಹಾಕಿರ್ತಕ್ಕಂಥ ಹುಡುಗ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಲಿ ಸ್ಟಾರ್ಟ್ ಮಾಡ್ದ. ಚೌಪಾಟಿ ಬೀಚಲ್ಲಿ ಬಂದು ನಕ್ಷತ್ರಗಳನ್ನ ಕೌಂಟ್ ಮಾಡ್ತಾ ತಾನು ಕೂಡ ಸ್ಟಾರ್ ಆಗಬೇಕು ಅಂತ ಕನಸುಗಳನ್ನ ಕಾಣಿ ಸ್ಟಾರ್ಟ್ ಮಾಡ್ದ. ತನಗೆ ಅವಕಾಶಗಳು ಬೇಕು ಅಂತ ಹೇಳಿ ಯಾರ್ಯಾರ ಮನೆಯ ಬಾಗಿಲನ್ನು ಬಡಿತಾ ಹೋದ. ಆಕಾಶವಾಣಿಯಲ್ಲಿ ವಾರ್ತೆ ಓದಲಿಕ್ಕಂತ ಹೋದ. ನಿನ್ನ ವಾಯ್ಸ್ ಕರೆಕ್ಟ್ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಆಮೇಲೆ ಟಿವಿನಲ್ಲಿ ವಾರ್ತೆ ಓದಲಿಕ್ಕಂತ ಹೋದ. ನಿನ್ನ ಮುಖ ಫೋಟೋಜೆನಿಕ್ ಇಲ್ಲ, ಮುಖದಲ್ಲಿ ಗಡಸುತನ ಇದೆ, ಮಾಧುರ್ಯ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಹೀಗೆ ಅದೇ ಹುಡುಗ ಬೆಳೀತಾ BScಯಲ್ಲಿ ಫೇಲ್ ಆಗ್ತಾನೆ. ಸಿನಿಮಾದಲ್ಲಿ ಅಭಿನಯ ಮಾಡಬೇಕು ಅಂತ ಆಸೆ ಪಡ್ತಾನೆ. ರಾಜೀವ್ ಗಾಂಧಿಯರ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾನೆ. ಶಿಫಾರಸು ಪತ್ರ ಇಟ್ಕೊಂಡು ಯಾರ್ಯಾರ ಪ್ರೊಡ್ಯೂಸರ ಮನೆ ಬಾಗಿಲಿ ಹೋಗ್ತಾನೆ. ಆಗ ಎಲ್ಲರೂ ಹೇಳ್ತಾರೆ, ಪುಣ್ಯಾತ್ಮ, ನಿನ್ನ ಹೈಟ್ ಜಾಸ್ತಿ ಆಯ್ತು, ಹೆಂಗ್ ಹೀರೋ ಆಗ್ತೀಯ ನೀನು? ಎಲ್ಲರೂ ಹೇಳ್ತಾರೆ, ಮುಖದಲ್ಲಿ ಭಾವನೆಗಳೇ ಇಲ್ಲ, ಗಡಸುತನ ಮಾತ್ರ ಇದೆ, ಹೆಂಗ್ ಹೀರೋ ಆಗ್ತೀಯ ನೀನು? ನಿಂಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ, ರಾಜೇಶ್ ಖನ್ನಾ ಡ್ಯಾನ್ಸ್ ಮಾಡ್ತಾನೆ, ನೀನು ಡ್ಯಾನ್ಸರ್ ಅಲ್ವೇ ಅಲ್ಲ ಅಂತ ತಮಾಷೆ ಮಾಡಿ ಕಳಿಸ್ತಾರೆ. ಬಟ್ ಹುಡುಗ ತನ್ನ ಉತ್ಸಾಹವನ್ನ ಕಳ್ಕೊಳ್ಳೋದಿಲ್ಲ. ಮೊದಲ ಫಿಲ್ಮ್ ಆಯ್ತು, ಎರಡನೇ ಫಿಲ್ಮ್ ಆಯ್ತು, 7 ಫಿಲ್ಮ್ಗಳಲ್ಲಿ ಕೂಡ ಅವನು ಹೀರೋ ಆಗ್ತಾನೆ. ಎಲ್ಲ ಫಿಲ್ಮ್ಗಳು ಕೂಡ ಮಕಾಡೆ ಮಲಗಿತು, ಎಲ್ಲವೂ ಕೂಡ ಸೋಲ್ತಾ ಹೋಯ್ತು. ಆದ್ರೆ 8ನೇ ಫಿಲ್ಮ್ ಆಗುವಾಗ ಎಮರ್ಜ್ ಆಗ್ತಾನೆ. ತನ್ನ ಒಳಗಿನ ಶಕ್ತಿಯನ್ನೆಲ್ಲ ಹೊರಗೆ ಹಾಕ್ತಾನೆ. ತನ್ನೊಳಗೆ ಎಷ್ಟು ಸಿಟ್ಟಿದೆ ಆ ಸಿಟ್ಟನ್ನು ಹೊರಹಾಕ್ತಾನೆ. ಆಂಗ್ರಿ ಯಂಗ್ ಮೆನ್ ಎಮರ್ಜ್ ಆಗ್ತಾನೆ. ಆ ಸಿನಿಮಾವನ್ನ ಜಂಜೀರ್ ಅಂತ ಕರೀತಾರೆ. ನೇತ್ರ ಅವತ್ತಿನಿಂದ ಸ್ಟಾರ್ಟ್ ಮಾಡಿ ಆ ಸ್ಟಾರ್ ಇವತ್ತು ಜಗತ್ತನ್ನು ಆಳ್ತಾ ಇದ್ದಾನೆ. ಒಂದು ಸಿನಿಮಾಕ್ಕೆ 10 ಕೋಟಿ ಸಂಪಾದನೆ ಮಾಡ್ತಾ ಇದ್ದಾನೆ. ಒಂದು ಜಾಹೀರಾತಿಗೆ 2 ಕೋಟಿ ತಗೋತಾ ಇದ್ದಾನೆ. ಇವತ್ತಿಗೂ ಸೂಪರ್ ಸ್ಟಾರ್ ಆಗಿದ್ದಾನೆ. ವೈವಿಧ್ಯಮಯವಾದ ಪಾತ್ರಗಳನ್ನ ಮಾಡ್ತಾ ಇದ್ದಾನೆ. ಸಿನಿಮಾದಲ್ಲಿ ಗೂನು ಬೆನ್ನಿನ ಹುಡುಗನ ಪಾತ್ರಗಳನ್ನ ಮಾಡ್ತಾನೆ. ತನ್ನ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಳ್ತಾ ಬೆಳೀತಾ ಇದ್ದಾನೆ. ಸರ್, ಯಾರ ವಾಯ್ಸ್ ರಿಜೆಕ್ಟ್ ಆಗಿತ್ತೋ, ಆಕಾಶವಾಣಿ ಮೂಲಕ ಯಾವ್ದು ವಾಯ್ಸ್ ರಿಜೆಕ್ಟ್ ಆಗಿತ್ತೋ, ಅದೇ ವ್ಯಕ್ತಿ ಇವತ್ತು ಆ ವಾಯ್ಸ್ಗೆ 10 ಕೋಟಿಗಳ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾನೆ. ಯಾರ ಹೈಟ್ ಜಾಸ್ತಿ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಅದೇ ಹೈಟ್ ಇವತ್ತು ಅವರಿಗೆ ಬಿಲ್ಡಪ್ ಕೊಡ್ತಾ ಇದೆ. ಅವರನ್ನ ಅದ್ಭುತವಾದ ಟೈಟಾನಿಕ್ ಎತ್ತರಕ್ಕೆ ಏರಿಸ್ತಾ ಇದೆ. ನೇತ್ರ ಯೋಚನೆ ಮಾಡಿ, ಇದು ಬೆಳೆದಿರತಕ್ಕಂಥ ರೀತಿ ಬೇರೆ ಯಾರು ಅಲ್ಲ, ತನ್ನ ಜೀವನದಲ್ಲಿ ಹಲವು ಸೋಲುಗಳನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ. 87ನೇ ಇಸ್ವಿಯಲ್ಲಿ ಮಿಸ್ ಯೂನಿವರ್ಸ್ ಸ್ಪರ್ಧೆ ಮಾಡ್ತಾರೆ ಬೆಂಗಳೂರಲ್ಲಿ. ತನ್ನ ಎಲ್ಲ ಆಸ್ತಿಗಳನ್ನ ಕಳ್ಕೊಳ್ತಾರೆ. ಸ್ವಂತ ಮನೆಯನ್ನ ಮಾರ್ಕೊಂಡು ಬಾಡಿಗೆ ಮನೆಗೆ ಬರ್ತಾರೆ. ನೇತ್ರ 87ನೇ ಇಸ್ವಿನಲ್ಲಿ ಕೂಲಿ ಫಿಲ್ಮ್ ಶೂಟಿಂಗ್ ಆಯ್ತು. ಬೀಳ್ತಾರೆ. ಚೇರ್ನ ಒಳಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಮನುಷ್ಯ ಬದುಕೋದಿಲ್ಲ ಅಂತ ಆಯ್ತು. ಅಸ್ತಮಾ ಪೇಷಂಟ್ ಅಂತ ಪ್ರೂವ್ ಆಯ್ತು. ಆ ಮನುಷ್ಯನಿಗೆ ತ್ರಾಣ ಇಲ್ಲ ಅಂತ ಪ್ರೂವ್ ಆಯ್ತು. ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತಾ ಇವತ್ತು ಅಮಿತಾಬ್ ಬಚ್ಚನ್ ಜಗತ್ತನ್ನ ರೂಲ್ ಮಾಡ್ತಾ ಇದ್ದಾನೆ. ಅಮಿತಾಬ್ ಬಚ್ಚನ್ ಲೈಫಲ್ಲಿ ಏನಾದ್ರೂ ನಿಮಗೆ ಪ್ರೇರಣೆ ಸಿಕ್ಕಿತಾ? ಏನಾದ್ರೂ ನಿಮ್ಗೆ ಮೆಸೇಜ್ ಇದೆಯಾ? ಬಂದು ಮಾತಾಡಿ. ಒಂದ್ಸಲ ಬಂದವರು ಇನ್ನೊಬ್ರಿಗೆ ಚಾನ್ಸ್ ಬಿಟ್ಕೊಡಿ ಅಷ್ಟೇ. ಮೈ ರಿಕ್ವೆಸ್ಟ್. ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಮಕ್ಳಿಗೆ ಮೀಸಲಾತಿ ಕೊಡ್ತಾರೆ, ಗಂಡು ಮಕ್ಕಳು ಮೀಸಲಾತಿ ತಗೊಳ್ಬೇಕಿನ್ನು. ಸರ್, ನಾನು ದೇವಿಕಾ ಶೆಟ್ಟಿ ಬೆಲ್ಗಾಮಿಂದ. ಈ ಸ್ಟೋರಿಯಿಂದ ಏನು ಕಲಿಬೋದಂದ್ರೆ, ಲೈಫಲ್ಲಿ ಎಷ್ಟೇ ರಿಜೆಕ್ಷನ್ ಆದರೂ ಅವನದನ್ನು ಚಾಲೆಂಜ್ ಆಗಿ ಎಲ್ಲ ಫೇಸ್ ಮಾಡಿದ್ದ, ಅದಕ್ಕೆ ಅವ್ನಿಗೆ ಸಕ್ಸಸ್ ಸಿಕ್ತು. ಅವ್ನು ಹಿಂದೆ ಹೊಳ್ತಿದ್ದಂದ್ರೆ ಅವ್ನಿಗೆ ಸಕ್ಸಸ್ ಸಿಗ್ತಿದ್ದಿಲ್ಲ. ಇದೇ ಕಲಿಬೋದು. ಥ್ಯಾಂಕ್ ಯು. ಜಗತ್ತಲ್ಲಿ ಎಲ್ಲರನ್ನ ಕೂಡ ಜಗತ್ತು ಮೊದಲು
ಅಪಮಾನ ಮಾಡ್ತದೆ. ಎರಡನೇ ಸ್ಟೇಜಿಗೆ ಬಂದಾಗ ಅನುಮಾನದಿಂದ ನೋಡ್ತದೆ. ಅಪಮಾನ ಅನುಮಾನ ದಾಟ್ಕೊಂಡ್ಬಂತು ಅಂತ ಆದ್ರೆ ಸ್ನೇಹಿತರೆ, ಮೂರನೇ ಸ್ಟೇಜ್ ಇದೆ, ಅದನ್ನು ಸನ್ಮಾನ ಅಂತ ಕರೀತಾರೆ. ಆ ಸ್ಟೇಜಿಗೆ ನೀವು ಬರಬೇಕು ಅಂತ ಆಸೆ ಪಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಎಕ್ಸಾಕ್ಟ್ ಆಗಿ ಹೇಳಿ ಸ್ಟಾರ್ಟ್ ಮಾಡ್ತೇನೆ ನಾನು ನಿಮಗೆ. 80ರ ದಶಕ ಸ್ಟಾರ್ಟ್ ಆಗಿತ್ತು ಮಾತ್ರ. ಒಬ್ಬ 9 ವರ್ಷದ ಹುಡುಗನ ಬರ್ಡೇ ಸೆಲೆಬ್ರೇಷನ್ ಆಗ್ತಿತ್ತು ಬಾಂಬೆನಲ್ಲಿ. ಅವನ ಅಜ್ಜ ಅವನಿಗೊಂದು ಕ್ರಿಕೆಟ್ ಬ್ಯಾಟ್ ಅನ್ನು ಗಿಫ್ಟ್ ಆಗಿ ಕೊಡ್ತಾರೆ. ಅದನ್ನು ಹಿಡ್ಕೊಂಡು ಅವನು ಫೋಟೋ ತೆಗೆಸ್ಕೊಳ್ತಾನೆ. ಅದು ಬಹಳ ಪ್ರೇರಣೆ ಕೊಡುತ್ತೆ ಅವನಿಗೆ. ದೇರ್ ಸ್ಟಾರ್ಟ್ಸ್ ದ ಮೋಟಿವೇಶನ್. ಮುಂದೆ ಅವನು 9ನೇ ಕ್ಲಾಸಿಗೆ ಕಲೀಲಿಕ್ಕೆ ಬಂದಾಗ ಕ್ಲಾಸಲ್ಲಿ ಫಸ್ಟ್ ಇದ್ದ, ದಡ್ಡ ಅಲ್ಲ, ಇಂಗ್ಲಿಷ್ ಟಾಪರ್ ಆಗಿದ್ದ, ಮ್ಯಾಥ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ದ, ಗುಂಗುರು ಕೂದಲ ಹುಡುಗ, ತುಂಬಾ ಸ್ಮಾರ್ಟ್ ಆಗಿದ್ದ. ಶಾಲೆಗೆ ಹೊರಗೆ ಬರ್ತಾ ಇರುವಾಗ ಶಾಲೆ ಹೊರಗಡೆ ಫ್ಲೆಕ್ಸ್ ಹಾಕಿದ್ರು. ಏನಿತ್ತು ಫ್ಲೆಕ್ಸ್ ಅಲ್ಲಿ ಅಂತ ಹೇಳಿದ್ರೆ, ರಮಾಕಾಂತ್ ಆಚ್ರೇಕರ್ ಅವರ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಾ ಇದೆ, 3 ತಿಂಗಳ ಕ್ಯಾಂಪು, ಯಾರು ಬೇಕಾದ್ರೂ ಸೇರ್ಬೋದು, ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಅದು. ಹುಡುಗ ಮನೆಗೆ ಬಂದು ಅಪ್ಪನಿಗೆ ಹೇಳ್ತಾನಪ್ಪ, ರಮಾಕಾಂತ್ ಆಚ್ರೇಕರ್ ಅವರ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಾ ಇದೆ ಬಾಂಬೆನಲ್ಲಿ, ನಂಗೆ ಸೇರ್ಬೇಕು ಅಂತ ಆಸೆ ಇದೆ, ಬ್ಲೆಸ್ ಮಾಡಿ ಕಳಿಸ್ತೀರಾ? ನಾನು ನಾಳೆಯಿಂದ ಶಾಲೆಗೆ ಹೋಗೋದಿಲ್ಲ. ಹುಡುಗ ಹೇಳ್ತಾನೆ, ನಾಳೆ ಶಾಲೆಗೆ ಹೋಗೋದಿಲ್ಲ. ಈ ಮಾತು ನಿಮ್ಮ ಅಪ್ಪನಿಗೆ ಹೇಳಿ ನೋಡಿ, ಅಮ್ಮನಿಗೆ ಹೇಳಿ ನೋಡಿ, ರೆಸ್ಪಾನ್ಸ್ ಹೇಗಿರುತ್ತೆ ನೋಡಿ. ಆದ್ರೆ ಅದೇ ಹುಡುಗನ ಅಪ್ಪ ಬಹಳ ಅದ್ಭುತ ಅಪ್ಪ. ಅವರು ಒಂದೇ ಪ್ರಶ್ನೆ ಕೇಳ್ತಾರೆ, ನನ್ನ ಪ್ರೀತಿ ಹುಡುಗ ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ ಪಡ್ತೀಯಾ? ನಿನ್ನ ಕಂಗ್ರಾಚುಲೇಟ್ ಮಾಡ್ತೇನೆ ನಾನು, ಬಟ್ ನಿನಗೆ ನಂಬಿಕೆ ಇದೆಯಾ? ಅಪ್ಪ ಕೇಳಿದ ಪ್ರಶ್ನೆ ಏನು? ನಿನಗೆ ನಂಬಿಕೆ ಇದೆಯಾ? ನನಗೆ ನಂಬಿಕೆ ಇದೆ ಅಪ್ಪ ಹೇಳಿಲ್ಲ, ನಿನಗೆ ನಂಬಿಕೆ ಇದೆಯಾ? ಎಸ್ ಅಪ್ಪ, ನಂಗೆ ನಂಬಿಕೆ ಇದೆ. ಹಾಗಿದ್ರೆ ಹೋಗಿ ಸೇರು ಅಂತ ಅಪ್ಪ ಬ್ಲೆಸ್ ಮಾಡಿ ಕಳಿಸ್ತಾರೆ. 3 ತಿಂಗಳ ಕ್ಯಾಂಪ್ ಅನ್ನು ಹುಡುಗ ಅದ್ಭುತವಾಗಿ ಪೂರ್ತಿ ಮಾಡ್ತಾ ಬರ್ತಾನೆ. ಆಚರೇಕರ್ ಸರ್ ಇಂದ ಎಲ್ಲ ಸ್ಟ್ರೋಕ್ಸ್ ಗಳನ್ನ ಕಲಿತಾನೆ. ಅದ್ಭುತ ಕ್ರಿಕೆಟರ್ ಆಗಿ ಎಮರ್ಜ್ ಆಗ್ತಾನೆ. 16ನೇ ವರ್ಷಕ್ಕೆ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ. 24 ವರ್ಷ ಭಾರತಕ್ಕೋಸ್ಕರ ಆಡ್ತಾನೆ. 60,000 ರನ್ಗಳನ್ನ ಪೂರ್ತಿ ಮಾಡ್ತಾನೆ. 102 ಸೆಂಚುರಿಗಳನ್ನ ಕಂಪ್ಲೀಟ್ ಮಾಡ್ತಾನೆ. 2020ಯ ಎಲ್ಲ ರೆಕಾರ್ಡ್ಸ್ ಅನ್ನ ಧೂಳಿಪಟ ಮಾಡ್ತಾನೆ. 2011ರಲ್ಲಿ ಭಾರತಕ್ಕೆ ವಿಶ್ವಕಪ್ ಅನ್ನು ಗೆಲ್ಲಿಸ್ಕೊಡ್ತಾನೆ. ಮುಂಬೈಗೆ IPL ಟ್ರೋಫಿಯನ್ನು ಗೆಲ್ಲಿಸ್ಕೊಡ್ತಾನೆ. ಸ್ಟ್ಯಾಂಡಿಂಗ್ ಓವೇಶನ್ ಪಡ್ಕೊಳ್ತಾನೆ. ತಾನು ಯಾವ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡಿ ಸ್ಟಾರ್ಟ್ ಮಾಡಿದ್ನೋ, ಮುಂಬೈ ಬ್ರಬೋನ್ ಸ್ಟೇಡಿಯಂ ಅಲ್ಲಿ, ಯಾವ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡಿ ಸ್ಟಾರ್ಟ್ ಮಾಡಿದ್ದು ಅದೇ ಬ್ರೆಬೋನ್ ಸ್ಟೇಡಿಯಂ ಅಲ್ಲಿ ಗ್ರೌಂಡ್ ಅನ್ನ ಕಿಸ್ ಮಾಡ್ತಾ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾ ಭಾರತ ರತ್ನ ತೆಗೆದುಕೊಂಡು ಹೊರ ಹೋಗ್ತಾನೆ. ಆ ಹುಡುಗನನ್ನ ಸಚಿನ್ ತೆಂಡೂಲ್ಕರ್ ಅಂತ ಕರೀತಾರೆ. ಈಗ ನನ್ನ ಪ್ರಶ್ನೆ ಹುಡುಗರು ಬರಬೇಕು ಅಂತ ನಂಗೆ ಆಸೆ ಇದೆ. ಅಪ್ಪ ಕೇಳಿದ ಪ್ರಶ್ನೆ ಏನು ಮತ್ತದು ಯಾಕೆ ಇಂಪಾರ್ಟೆಂಟ್? ಸಚಿನ್ ಲೈಫಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಫೂರ್ತಿಗಳಿದೆ, ಎಲ್ಲ ಹೇಳೋಲ್ಲ ನಾನು ಇವತ್ತು. ಅಪ್ಪ ಕೇಳಿದ ಪ್ರಶ್ನೆ ನಂಗೆ ಬಹಳ ಇಂಪಾರ್ಟೆಂಟ್. ಹೇಳಿ ಸ್ಟಾರ್ಟ್ ಮಾಡಿ. ಹುಡುಗರ ಮರ್ಯಾದೆ ಉಳಿತು ಅಂತ ಭಾವಿಸ್ಕೊಳ್ತೇನೆ ಇವತ್ತು. ಹುಡುಗರು ಅದ್ಭುತ ಇದ್ದಾರೆ. ಹಲೋ, ನನ್ನ ಹೆಸರು ಪ್ರಜ್ವಲ್. ನಾನು ಚಿಕ್ಕೇರೂರಿಂದ ಬಂದಿದ್ದೇನೆ. ಯಾವಾಗಲೂ ತಂದೆ ತನ್ನ ಮಗನ ಮೇಲೆ ನಂಬಿಕೆ ಇಟ್ಟಿರ್ತಾನೆ, ಆದರೆ ಮಗನು ತನ್ನ ಮೇಲೆ ನಂಬಿಕೆ ಇಟ್ಟಿರಬೇಕು. ಅದಕ್ಕೆ ತಂದೆ ಆ ಪ್ರಶ್ನೆಯನ್ನು ಕೇಳಿರ್ತಾನೆ. ಅಪ್ಪ ಕೇಳಿದ ಪ್ರಶ್ನೆ ಏನು? ರಿಪೀಟ್ ಮಾಡಿ. ನಿನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ತಾರೆ ಸರ್. ಅಪ್ಪ ಕೇಳಿದ ಪ್ರಶ್ನೆ, ನಿನಗೆ ನಂಬಿಕೆ ಇದೆಯಾ ಮಗ? ಹೌದಲ್ಲ? ನನಗೆ ನಂಬಿಕೆ ಇದೆ ಅಪ್ಪ ಹೇಳಿಲ್ಲ, ನಿನಗೆ ನಂಬಿಕೆ ಇದೆಯಾ ಅಂತ ಕೇಳಿದಾಗ ಉತ್ತರ ಸರಿ ಬಂತು. ಹುಡುಗ ಸ್ಫೂರ್ತಿ ಪಡ್ಕೊಂಡ, ಎಮರ್ಜ್ ಆದ, ಅದ್ಭುತವಾದ ಕ್ರಿಕೆಟ್ ಆದ್ರ, ಭಾರತದ ಘನತೆಯನ್ನು ಬೆಳೆಸ್ತಾ ಹೋದ, ಭಾರತ ರತ್ನವನ್ನು ಪಡೆದ. ಈ ಹುಡುಗನಿಗೆ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಬೇಡ 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 ಕಂಗ್ರಾಚುಲೇಷನ್ಸ್. ಸ್ನೇಹಿತರೆ, ನಾವು ಐಕಾನ್ಸ್ಗಳು ಅಂತ ಹೇಳಿದ್ರೆ ಸಿನಿಮಾ ತಾರೆಗಳು ಅಂತ ಹೇಳ್ಕೊಳ್ತೇವೆ, ಕ್ರಿಕೆಟ್ ಸ್ಟಾರ್ಗಳು ಅಂತ ಹೇಳ್ಕೊಳ್ತೇವೆ, ಮಾಡೆಲ್ಸ್ಗಳು ಅಂತ ಹೇಳ್ಕೊಳ್ತೇವೆ. ನಮ್ಮ ಕಲ್ಪನೆ ಅಷ್ಟಕ್ಕೆ ಸೀಮಿತ ಆಗ್ತದೆ. ಕೆಲವು ಬಾರಿ ರಾಜಕೀಯ ನಾಯಕರು ಅಂತ ಹೇಳ್ತೇವೆ, ನಮ್ಮ ಕಲ್ಪನೆ ಅಷ್ಟಕ್ಕೆ ಸೀಮಿತವಾಗಿಬಿಡ್ತದೆ. ಆದರೆ ನಾನು ಸ್ಟಡಿ ಮಾಡತಕ್ಕಂಥ ಐಕಾನ್ಸ್ಗಳು ಯಾರು ಕೂಡ ಹೆಚ್ಚು ಸಿನಿಮಾ ಸ್ಟಾರ್ಗಳು ಇಲ್ಲ, ಹೆಚ್ಚು ಕ್ರಿಕೆಟ್ ಸ್ಟಾರ್ಗಳು ಇಲ್ಲ.
ನಾನು ಓದಿರ್ತಕ್ಕಂಥ ಇತರ ಸಾಮಾನ್ಯ ವ್ಯಕ್ತಿಗಳು ಮಾತ್ರ ಅವ್ರಂಗೆ ಅತಿ ಹೆಚ್ಚು ಪ್ರೇರಣೆಗಳನ್ನು ಕೊಡ್ತಾ ಹೋಗಿದ್ದಾರೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, 80 ವರ್ಷಗಳ ಹಿಂದೆ ಒಬ್ಬ 13 ವರ್ಷದ ಹುಡುಗಿ ಸಿನಿಮಾದಲ್ಲಿ ಹಾಡಬೇಕು ಅಂತ ಪ್ರೊಡ್ಯೂಸರ್ ಮನೆಗೆ ಬರ್ತಾರೆ. ಆಕೆ 3 ಜನ ತಂಗಿಯಂದಿರು, ವಿದ್ಯಾಭ್ಯಾಸ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ ಹುಡುಗಿ, ಹಾಡಬೇಕು ಅಂತ ಆಸೆ ಇದೆ, ಹಾಡಬೇಕು ಅಂತ ಅವಕಾಶ ಕೇಳ್ಕೊಂಡು ಪ್ರೊಡ್ಯೂಸರ ಮನೆ ಹೋಗ್ತಾರೆ. ತೀವ್ರವಾದ ಬಡತನ, ಅಪ್ಪ ಇಲ್ಲ ಮನೆಯಲ್ಲಿ, ಜವಾಬ್ದಾರಿ ತಗೋಬೇಕು, ಅಪ್ಪ ಇಲ್ಲ ಮನೆಯಲ್ಲಿ. ಎಲ್ಲರೂ ಅವಳನ್ನ ತಲೆಯಿಂದ ಬಾಟಮ್ ವರೆಗೆ ನೋಡ್ತಾರೆ, ಕೆಳಗಿನ ತನಕ ನೋಡ್ತಾರೆ. ಒಬ್ಬರು ಪ್ರೊಡ್ಯೂಸರ್ ಹೇಳ್ತಾರೆ, ಏನಮ್ಮ ನಿನ್ನ ಕಾಲಿಗೆ ಚಪ್ಪಲಿ ಇಲ್ಲ, ಹಾಡ್ಲಿಕ್ಕೆ ಬಂದಿದ್ಯಾ ನೀನು, ನಿನ್ನ ಕಾಲಿಗೆ ಚಪ್ಪಲಿ ಇಲ್ಲ, ಹಾಡ್ಲಿಕ್ಕೆ ಬಂದಿದ್ಯಾ ಅಂತ ಇನ್ಸಲ್ಟ್ ಮಾಡ್ಕೊಂಡು ಕಳಿಸ್ತಾರೆ, ಅಪಮಾನ ಮಾಡ್ಕೊಂಡು ಕಳಿಸ್ತಾರೆ. ಸೊ ಅಲ್ಲಿಂದ ಅವರ ಲೈಫ್ ಚೇಂಜ್ ಆಯ್ತು. ಅವ್ರು ಡಿಸೈಡ್ ಮಾಡ್ಕೊಳ್ತಾರೆ, ನಾನು ಇವತ್ತಲ್ಲ ನಾಳೆ ಲೆಜೆಂಡ್ ಆಗಬೇಕು, ಬಂಗಾರದ ಚಪ್ಪಲಿ ಹಾಕೋಬೇಕು ಡಿಸೈಡ್ ಮಾಡ್ಕೊಳ್ತಾರೆ. ನಂತರ 10 ವರ್ಷಗಳ ಒಳಗೆ ಅವರು ಅದ್ಭುತವಾಗಿ ಹಾಡಿ ಸ್ನೇಹಿತರೆ ಹೆಸರನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ತಾರೆ. 23 ಭಾರತೀಯ ಭಾಷೆಗಳಲ್ಲಿ ಹಾಡ್ತಾರೆ. 55,000 ಹಾಡುಗಳನ್ನು ಪೂರ್ತಿ ಮಾಡ್ತಾರೆ. ಭಾರತದ ಕೋಗಿಲೆ ಅಂತ ಕರೆಸ್ಕೊಳ್ತಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಜಗತ್ತಿನ ಎಲ್ಲ ವೇದಿಕೆಯಲ್ಲೂ ಹಾಡ್ತಾರೆ. ಮೆಲೋಡಿ ಕ್ವೀನ್ ಅಂತ ಕರೆಸ್ಕೊಳ್ತಾರೆ. ಯಾರು ಹಾಡ್ಲಿಕ್ಕಾಗದ ಹಾಡುಗಳನ್ನ ಅದ್ಭುತವಾಗಿ ಹಾಡ್ತಾ ತನ್ನ ಬದುಕನ್ನ ಪೂರ್ತಿ ಮಾಡ್ತಾರೆ. ನನಗದು ಆಶ್ಚರ್ಯ ಅಲ್ಲ, ಅವರು ತಮ್ಮ ಬದುಕಿನ ಕೊನೆ ತನಕ ಕೂಡ ಬಂಗಾರದ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ. ತಮ್ಮ ಜೀವನದ ಕೊನೆ ತನಕ ಬಂಗಾರದ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ. ಎಲ್ಲಿ ಅಪಮಾನ ಆಗ್ತದೆ ಅಲ್ಲಿ ಅವರು ಬೌನ್ಸ್ ಬ್ಯಾಕ್ ಮಾಡ್ತಾರೆ. ಎಲ್ಲಿ ನಿಮ್ಮ ಹಿಂದಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಹಿಂದಿ ಕಲಿತಾರೆ. ಎಲ್ಲಿ ಉರ್ದು ಚೆನ್ನಾಗಿಲ್ಲ ಹೇಳ್ತಾರೆ, ಉರ್ದು ಕಲಿತಾರೆ. ಪ್ರತಿ ಸಲ ಕೂಡ ಎಲ್ಲಿ ಬೀಳ್ತಾರೋ ಅಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ತಾ ಲತಾ ಮಂಗೇಶ್ಕರ್ ಇವತ್ತು ಬಹಳ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ನಂಗೆ ಲತಾ ಬಗ್ಗೆ ಯಾರಾದರೂ ವಿದ್ಯಾರ್ಥಿನಿಯರು ಮಾತಾಡ್ಬೇಕು, 2 ವಾಕ್ಯ ಬೇಕು ನಂಗೆ, ಸಾಕು, 2 ವಾಕ್ಯಗಳು ಸಾಕು. ಯಾರು ಬೇಕಾದ್ರೂ ಬನ್ನಿ. ನನ್ನ ಹೆಸರು ಜೀನಾ ಅಂತ, ನಾನು ಶಿವಮೊಗ್ಗದಿಂದ ಬಂದಿರೋದು. ಈ ಕಥೆಯಿಂದ ನಾವು ಏನು ಕಲಿಬೋದಂದ್ರೆ, ಒಳಗಿಂದ ಇರೋ ಸ್ಫೂರ್ತಿಗೆ ನಾವು ಎಷ್ಟು ಬೇರೆಯವರು ನೀರು ಹಾಕಿದ್ರು ಆ ಬೆಂಕಿ ಒಂದ್ಸತಿ ಹತ್ತಂದ್ರೆ ಮತ್ತೆ ಅದು ಆಫ್ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಕಲಿ. ಹೌದಲ್ಲ? ರಾಕೆಟ್ ಯಾಕೆ ಕೇಳಿಯಮ್ಮ, ರಾಕೆಟ್ ಯಾಕೆ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಅದರ ಬುಡಕ್ಕೆ ಬೆಂಕಿ ಬಿದ್ದಿರ್ತದೆ. ಹೌದಲ್ಲ? ಯಾವಾಗ ಜ್ಞಾನಸುತ ವಿದ್ಯಾರ್ಥಿಗಳಿಗೆ ಬುಡಕ್ಕೆ ಬೆಂಕಿ ಬೀಳ್ತದೆ ನೋಡಿ, ಸೆಕೆಂಡ್ PUC ಟಾಪ್ 1 ಇಂದ ಟಾಪ್ 10 ಎಲ್ಲ ರ್ಯಾಂಕ್ಗಳು ಜ್ಞಾನಸುಧಾಕ್ಕೆ ಬರ್ತವೆ. ಬುಡಕ್ಕೆ ಬೆಂಕಿ ಬೀಳ್ಬೇಕು. ಚಾಲೆಂಜ್ ಮಾಡ್ತೇನೆ, ಯಾವಾಗ ಜ್ಞಾನಸುಧ ವಿದ್ಯಾರ್ಥಿಗಳಿಗೆ ಬುಡಕ್ಕೆ ಬೆಂಕಿ ಬೀಳ್ತದ ಸರ್, ಟಾಪ್ 1 ಇಂದ ಟಾಪ್ 20 ವರೆಗೆ 20ಕ್ಕೆ 20 ರ್ಯಾಂಕ್ಗಳು ಜ್ಞಾನಸುಧಾಕ್ಕೆ ಬರ್ತವೆ. ಬೆಂಕಿ ಬೀಳ್ಬೇಕಷ್ಟೆ. ಸಿನಿಮಾ ಸ್ಟಾರ್ಗಳ ಲೆಜೆಂಡ್ಗಳ ಬದುಕನ್ನ ಬಿಟ್ಟು ಹೊರಗೆ ಬರ್ತೇನೆ. ಇನ್ನೂ ಅದ್ಭುತವಾದ ಕೆಲವು ಸ್ಟೋರೀಸ್ಗಳಿದೆ. ನನ್ನನ್ನು ಪ್ರೇರಣೆ ಮಾಡಿದ ಸ್ಟೋರಿಗಳು. ಅವರನ್ನು ನಾನು ಭೇಟಿ ಮಾಡಿ ಬಂದು ಈ ಮಾತನ್ನು ಹೇಳ್ತೇನೆ. ಸ್ನೇಹಿತರೆ, ಒಬ್ಬಳು 13 ವರ್ಷದ ಹುಡುಗಿ ಮಾಡಿದ ಚಮತ್ಕಾರ ನಾನು ನಿಮ್ಗೆ ಹೇಳಬೇಕು. ಅದು ಗಿನ್ನಿಸ್ ದಾಖಲೆ ಅಂತ ಹೇಳೋದನ್ನ ನಾನು ನಿಮ್ಗೆ ಬಹಳ ಖುಷಿಯಿಂದ ಹೇಳಿ ಸ್ಟಾರ್ಟ್ ಮಾಡಬೇಕು. ಇಂದೋರಲ್ಲಿ ಒಬ್ಬಳು ಸಣ್ಣ ಹುಡುಗಿ ಇದ್ದಾಳೆ. ಹರ್ ಏಜ್ ವಾಸ್ 13 years. ಈಗ 31 ವರ್ಷ ಅವಳಿಗೆ. ಆಗ 13 ವರ್ಷ ಆಗಿತ್ತು. ಮನೆಯವರನ್ನ ಮ್ಯೂಸಿಕ್ ಕ್ಲಾಸಿಗೆ ಕಳಿಸಿದ್ದಾರೆ. ಎಲ್ಲ ಹೇಳ್ತಾರೆ ಮ್ಯೂಸಿಕ್ ಯಾಕೆ ಬೇಕು, ಮ್ಯೂಸಿಕ್ ಬೇಡ ಅಂತ ಹೇಳ್ತಾರೆ. ಬಟ್ ಅವಳು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾಳೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕಲಿತಾಳೆ. ಅಮ್ಮನಿಂದ ಪ್ರೇರಣೆ ತಗೊಳ್ತಾಳೆ. ಮ್ಯೂಸಿಕ್ ಅದ್ಭುತ ಕಲಿತಾಳೆ. ಅವಳು 6ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಘಟನೆ ನಡೀತು. 6ನೇ ಕ್ಲಾಸಲ್ಲಿ ಇದ್ದಾಗ ಅವಳು ಕ್ಲಾಸಲ್ಲಿ ಕೂತಿದ್ದಾಳೆ. ಪಕ್ಕದಲ್ಲಿ ಕೂತ ಹುಡುಗ ಜೋರಾಗಿ ಅಳ್ತಾ ಇದ್ದಾನೆ. ಯಾಕೆ ಅಳ್ತಾ ಇದ್ಯಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ, ರಾತ್ರಿ ಎದೆನೋ ಸ್ಟಾರ್ಟ್ ಆಗಿತ್ತು ನನಗೆ. ಡಾಕ್ಟರ್ ಹತ್ರ ಪರೀಕ್ಷೆ ಮಾಡ್ಲಿಕ್ಕಂತ ಹೋಯ್ತು. ನನ್ನ ಪರೀಕ್ಷಾ ಡ್ರೈವರ್ ಆಗಿದ್ದಾರೆ. ಡಾಕ್ಟರ್ ಪರೀಕ್ಷೆ ಮಾಡ್ತಾ ಹೇಳ್ತಾರೆ, ಹೃದಯದಲ್ಲಿ ಒಂದು ಹೋಲ್ ಆಗಿದೆ, ಹಾರ್ಟಲ್ಲಿ ಒಂದು ಹೋಲ್ ಆಗಿದೆ, ಬೈಪಾಸ್ ಸರ್ಜರಿ ಆಗಬೇಕು, 6 ಲಕ್ಷ ದುಡ್ಡು ಬೇಕು ಅಂತ ಅಪ್ಪ ಹೇಳ್ತಾರೆ. 6 lakhs ಬೇಕು ಅಂತ ಹೇಳಿ. ನಿನ್ನ ರಾತ್ರಿ ಇಡೀ ನಾನು ಅಳ್ತಾ ಕೂತೆ, ಅಪ್ಪನೂ ಅಳ್ತಾ ಇದ್ರು. 6 ಲಕ್ಷ ಓಟ್ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ, ಬೈಪಾಸ್ ಸರ್ಜರಿ ಆಗಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಪಕ್ಕದಲ್ಲಿ ಕೂತ ಹುಡುಗ ಅಳ್ಳಿ ಸ್ಟಾರ್ಟ್ ಮಾಡಿದಾಗ ಈಚೆ ಕೂತ ಹುಡುಗಿ, ಅವಳ ವಯಸ್ಸು 13 ವರ್ಷ, ಜೋರಾಗಿ ಅಳ್ಳಿ ಸ್ಟಾರ್ಟ್ ಮಾಡ್ತಾಳೆ. ಸಹಾಯ ಮಾಡಬೇಕು ಅಂತ ಅನಿಸ್ತು, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಮನೆಗೆ ಬಂದು ಅಮ್ಮನಿಗೆ ಹೇಳ್ತಾಳೆ, ಅಮ್ಮ ನಂಗೆ ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇದೆ, 6 ಲಕ್ಷ ಬೇಕು, ಏನು ಮಾಡಬೇಕು. ಅಮ್ಮ ಬಹಳ ಬುದ್ಧಿವಂತೆ. ಅಮ್ಮ ಹೇಳ್ತಾರೆ,
ನಾನು ಹಿಂಗೆ ಹಾಡ್ಲಿಕ್ಕೆ ಕಲಿಸಿದ್ನಲ್ಲ ಮಗ, ಯಾಕೆ ಕಲಿಸಿದ್ದು? ಇದಕ್ಕೋಸ್ಕರನೇ ಚಾರಿಟಿ ಮಾಡು. ನಿನ್ನ ಧ್ವನಿಯನ್ನ ಚಾರಿಟಿಯಾಗಿ ಬಳಸ್ಕೊ. ನೀನು ನಿಂಗೆ ಸಾಧ್ಯ ಇದೆ. ನಿನ್ನ ವಾಯ್ಸ್ ಬಳಸ್ಕೊಂಡು ನೀನು ಹಣ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವಳ ಫ್ರೆಂಡ್ಸ್ಗಳ ಒಂದು ಮೀಟಿಂಗ್ ಅನ್ನ ಕರೀತಾಳೆ. ಫ್ರೆಂಡ್ಸ್ಗಳು ಇಂದೋರ್ನ ಗಲ್ಲಿ 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 ಗಲ್ಲಿಯನ್ನು ಟಿಕೆಟ್ ಮಾರ್ತಾರೆ ಸರ್. ಸಭಾಂಗಣ ಭರ್ತಿ ಆಗ್ತದೆ. ಹುಡುಗಿ ವೇದಿಕೆ ಮೇಲೆ ಕೂತ್ಕೊಂಡು 2 ಗಂಟೆ ಹಾಡ್ತಾಳೆ. ಇಡೀ ಸಭಾಂಗಣ ಭರ್ತಿ ಆಗಿತ್ತು. 2 ಗಂಟೆ ಕಚೇರಿಯನ್ನ ಆ ಹುಡುಗಿ ಮಾಡ್ತಾಳೆ. ಜನ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾರೆ. ಕೊನೆ ಹಾಡು ಬಾಕಿ ಇದೆ. ಹುಡುಗಿ ಎದ್ದು ನಿಂತು ಹೇಳ್ತಾಳೆ, ನನಗೋಸ್ಕರ ಹಾಡಿದಲ್ಲ, ನಾನು ನನ್ನ ಫ್ರೆಂಡಿಗೋಸ್ಕರ ಹಾಡಿರ್ತಕ್ಕಂಥದ್ದು. ನನ್ನ ಫ್ರೆಂಡಿಗೋಸ್ಕರ 6 ಲಕ್ಷ ಬೇಕಾಗಿದೆ. ನಮ್ಮ ಫ್ರೆಂಡ್ಸ್ ನಿಮ್ಮ ಮಧ್ಯೆ ಬರ್ತಾರೆ, ಡಬ್ಬಿ ತಗೊಂಡ್ಬರ್ತಾರೆ, ಎಷ್ಟು ದುಡ್ಡು ಬೇಕಾದ್ರೂ ಹಾಕಿ, ಎಷ್ಟು ದುಡ್ಡು ಬೇಕಾದ್ರೂ ಹಾಕಿ. ನೇತ್ರ ನಿಮ್ಗೆ ಆಶ್ಚರ್ಯ ಆಗ್ಬೋದು, 20 ನಿಮಿಷ ಆಗುವಾಗ ಸಭಾಂಗಣದಲ್ಲಿ 6 ಲಕ್ಷ ಒಟ್ಟಾಗ್ತದೆ. ಜನ ದುಡ್ಡು ಕೊಡ್ತಾರೆ. ಅದರ ಸೆಕೆಂಡ್ ಪಾರ್ಟ್ ಇನ್ನೂ ರೋಮಾಂಚಕ ಇದೆ. ಫಸ್ಟ್ ಪಾರ್ಟ್ ಮಾತ್ರ ಹೇಳಿದ್ದೇನೆ ನಾನು. 6 ಲಕ್ಷವನ್ನು ಅವಳು ವೇದಿಕೆ ಮೇಲೆ ತನ್ನ ಬೆಸ್ಟ್ ಫ್ರೆಂಡಿಗೆ ಅವಳು ಡೆಡಿಕೇಟ್ ಮಾಡ್ತಾಳೆ. ಸ್ಟೇಜ್ ಮೇಲೆ ಅದನ್ನು ಕೊಟ್ಟು ಬಿಡ್ತಾಳೆ. ಆ ಫೋಟೋ, ಆ ನ್ಯೂಸು ಎಲ್ಲ ಪತ್ರಿಕೆಯಲ್ಲಿ ಬಂತು. ಇಡೀ ಭಾರತದ ಎಲ್ಲ ಪತ್ರಿಕೆಯಲ್ಲಿ ಕೂಡ ಆ ನ್ಯೂಸ್ ಬಂತು. ಬೆಂಗಳೂರಲ್ಲಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ, ಬಹಳ ಫೇಮಸ್ ಆಗಿರ್ತಕ್ಕಂಥ ಕಾರ್ಡಿಯಾಲಜಿಸ್ಟ್ ಅವರು. ಈ ವಾರ್ತೆಯನ್ನ ಓದ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಅನಿಸ್ತು. ಆಂಬುಲೆನ್ಸ್ ಕಳಿಸ್ತಾರೆ ಇಂದೋರಿಗೆ. ಅಲ್ಲಿಂದ ಹುಡುಗರನ್ನ ಕರ್ಕೊಂಡ್ಬಂದು ಅವರ ಆಸ್ಪತ್ರೆಯಲ್ಲಿ ಫ್ರೀ ಆಪರೇಷನ್ ಮಾಡ್ತಾರೆ. ಉಚಿತವಾದ ಆಪರೇಷನ್ ಆಯ್ತು. ಈಗ 6 ಲಕ್ಷ ಉಳಿತಾ? ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಫ್ರೆಂಡಿಗೆ ಕೊಟ್ರೆ ಫ್ರೆಂಡ್ ಬೇಡ ಹೇಳ್ತಾನೆ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಆಗ ಯಾರು ಹೇಳ್ತಾರೆ, ಒಂದು ಚಾರಿಟಿ ಟ್ರಸ್ಟ್ ಮಾಡು ಮಗ, ಒಂದು NGO ಮಾಡು, ದುಡ್ಡು ಹಾಕು. ಯಾವುದೆಲ್ಲ ಮಕ್ಕಳಿಗೆ ಹಾರ್ಟ್ನ ಸಮಸ್ಯೆಗಳು ಬರ್ತಾವೋ ದುಡ್ಡು ಒಟ್ಟು ಮಾಡಿ ಕೊಡು ಅಂತ ಎಲ್ಲರೂ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಒಂದು NGO ಓಪನ್ ಆಯ್ತು ಸ್ನೇಹಿತರೆ. ಯಾವ ಮಕ್ಕಳಿಗೆ ಹಾರ್ಟ್ನ ಆಪರೇಷನ್ ಅಗತ್ಯ ಇದೆ, ಹುಡುಗಿ ಬಂದು ಸಂಗೀತ ಕಚೇರಿ ಮಾಡ್ತಾಳೆ, ಹಣವನ್ನ ಒಟ್ಟು ಮಾಡಿಕೊಳ್ತಾಳೆ. ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲಿ ಹಾಡಿದ ಕೂಡಲೇ ಅವಳು ದುಡ್ಡು ತಕೊಳ್ಳೋದಿಲ್ಲ, ಹಣ ತಕೊಳ್ಳೋದಿಲ್ಲ. ಒಂದು ಗೊಂಬೆಯನ್ನ, ಚಂದವಾದ ಒಂದು ಗೊಂಬೆಯನ್ನು ತಕೊಂಡು ಮನೆಗೆ ಹೋಗ್ತಾಳೆ. ಅದನ್ನ ಶೋಕೇಸ್ ಅಲ್ಲಿ ಇಟ್ಕೊಂಡು ಬಹಳ ಚಂದ ಎಕ್ಸಿಬಿಟ್ ಮಾಡ್ಕೊಳ್ತಾಳೆ. ನೇತ್ರ ಇಂದೋರ್ನ ಅವಳ ಮನೆಗೆ ನಾನು ಹೋದಾಗ ನಂಗೆ ಶಾಕ್ ಆದೇನು ಅಂತ ಹೇಳಿದ್ರೆ, ಅವಳ ಶೋಕೇಸ್ ಅಲ್ಲಿ ಆ ರೀತಿ ಕಲೆಕ್ಟ್ ಆಗಿರ್ತಕ್ಕಂಥ 23,000 ಗೊಂಬೆಗಳಿವೆ. ಹಾಡೋದ್ರ ಮೂಲಕ ಡೆಡಿಕೇಟ್ ಮಾಡಿರ್ತಕ್ಕಂಥ ಸ್ನೇಹಿತರ ದುಡ್ಡು ಎಷ್ಟು ಅಂತ ಹೇಳಿದ್ರೆ more than 100 crores, 100 ಕೋಟಿಗಿಂತ ಜಾಸ್ತಿ. ಇವತ್ತು ಸಾಯಂಕಾಲ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಗೂಗಲ್ ಸರ್ಚ್ ಮಾಡಿ ಸಿಗ್ತಾಳವಳು. ಯೂಟ್ಯೂಬ್ ಅಲ್ಲಿ ಇದ್ದಾಳೆ, ನೇತ್ರ ವಿಡಿಯೋದಲ್ಲಿದ್ದಾಳೆ. ಅವಳ ವಯಸ್ಸು 31 ವರ್ಷ. ಇವತ್ತು ಅವಳನ್ನ ಫಲಕ್ ಮುಚ್ಚಲ್ ಅಂತ ಕರೀತಾರೆ. ಫಲಕ್ ಮುಚ್ಚಲ್. ನಿಮ್ ಗ್ರೇಟ್ ಅಂತ ಅನಿಸ್ತಾ ಇದೆಯಾ? ಫಲಕ್ ಮುಚ್ಚಲ್ ಇವತ್ತು ನಂಗೆ ಬಹಳ ಪ್ರೇರಣೆ ಕೊಟ್ಟಿದ್ದಾರೆ. ಅಬ್ದುಲ್ ಕಲಾಂ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಲತಾ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗಳ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸರ್, 23,000 ಗೊಂಬೆಗಳು 23,000 ಕಥೆಗಳನ್ನು ಹೇಳ್ತವೆ. ಗ್ರೇಟಾ? ನಾನು ನನ್ನ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಹೇಳ್ತೇನೆ, ಇದು ನಿಜವಾದ ಸಮಾಜ ಸೇವೆ ಸರ್. ಎಲ್ಲ ಗುಂಡಿ ತೋಡೋದು, ಎಲ್ಲ ಬಸ್ ಸ್ಟ್ಯಾಂಡ್ ಮಾಡೋದು ಸ್ನೇಹಿತರೆ ಸಮಾಜ ಸೇವೆ ಅಲ್ಲ. ಈ ರೀತಿ ಸೇವೆಯನ್ನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇದೆ. ನಿಮ್ಮ ಪ್ರತಿಭೆಯನ್ನ ಬಳಸ್ಕೊಂಡು ಸ್ನೇಹಿತರೆ ಯಾರು ಚಾರಿಟಿ ಮಾಡ್ಲಿಕ್ಕೆ ಹೊರಡ್ತಾರೆ ಅವರು ಖಂಡಿತವಾಗಿ ಕೂಡ ನನಗೆ ಲೆಜೆಂಡ್ ಆಗ್ತಾರೆ. ನಿಮ್ಮ ಬಗ್ಗೆ ನಾನು ವೇದಿಕೆಯಲ್ಲಿ ಮಾತಾಡಲಿ ಸ್ಟಾರ್ಟ್ ಮಾಡ್ತೇನೆ. ಸ್ಟೇಜ್ ಬಂದು ಮಾತಾಡಲಿ ಸ್ಟಾರ್ಟ್ ಮಾಡಿ. ನಿಮಗೆ ಫಲಕ್ ಮುಚ್ಚಲ್ ಯಾವ ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಿ ಬಂದು ಮಾತಾಡಿ. ಎನಿಬಡಿ ಫ್ರಮ್ ದ ಆಡಿಯನ್ಸ್? ಈ ಕಾರ್ಯಕ್ರಮ ಇವತ್ತು ನಾಳೆ ಬೆಳಿಗ್ಗೆ ತನಕ ಆದ್ರೂ ಕೂಡ ಮಕ್ಕಳಿಗೆ ಹೇಳೋದಿಲ್ಲ ಸರ್. ಸಾಹಿತ್ಯ ಸರ್ ಮಾತಾಡಿ ಪ್ಲೀಸ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಇಶಾನ್, ನಾನು ಬೆಂಗಳೂರಿಂದ ಬಂದಿದ್ದೇನೆ. ಇವರು ಅವ್ರಿಗೆ ಸ್ನೇಹಿತರಿಗೆ ಆಗಷ್ಟು ಸಹಾಯ ಮಾಡಿದರು. ನಾವು ನಮ್ಮ ಜೀವನದಲ್ಲಿ ಅಷ್ಟೇ, ನಮಗೆ ಯಾರಿಗಾದರೂ ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಮಾಡ್ಬೋದು. ಹಾಗೆ ಬರೀ ಜನರಿಗಂತ ಅಲ್ಲ, ಯಾವುದೇ ಪರಿಸರದಲ್ಲಿರೋ ಪಕ್ಷಿ ಹಾಗೂ ಪ್ರಾಣಿಗಳಿಗೆ ಸಣ್ಣ ಸಣ್ಣ ಸಹಾಯಗಳು ಮಾಡಿದ್ರು. ಅದಕ್ಕೆ ಆಗ ಖುಷಿ. ಯಾವುದೇ ಸಹಾಯವನ್ನ ಮಾಡಿ ನನ್ನ ಫ್ರೆಂಡ್ ಸಹಾಯ ಮಾಡಿ, ಅಪ್ಪನ ದುಡ್ಡಿಂದ ಮಾಡಬೇಡಿ. ನಿಮ್ಮ ಪ್ರತಿಭೆಯನ್ನ ಬಳಸ್ಕೊಂಡು ಮಾಡ್ಲಿಕ್ಕಾದ್ರೆ ನಿಜವಾದ ಸೇವೆ. ಅದು ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಎಸ್ ಸರ್. ನಿಮ್ಮ ಪ್ರತಿಭೆಯನ್ನ ಬಳಸ್ಕೊಂಡು ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಸರ್? ಎಸ್ ಸರ್. ಸ್ಟೇಜ್ ಮೇಲೆ ಬನ್ನಿ, ನಮ್ಮ ಪ್ರೈಸ್ ತಗೊಳ್ಳಿ. ಪ್ರೀತಿ ಮಕ್ಕಳಿಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಮಹಿಳೆಯನ್ನ ಭೇಟಿ ಮಾಡ್ಲಿಕ್ಕೆ ಇಂದೋರ್ ತನಕ ಹೋದ್ರ ಅಂತ ಹೇಳಿ. ಸರ್, ಇದೊಂದು ಅದ್ಭುತವಾದ ಯಾತ್ರೆ. ನನ್ನ ಜೊತೆ ಬರ್ಲಿಕ್ಕೆ ಸಾಧ್ಯ ಆದ್ರೆ ಬನ್ನಿ, ನಾನು ನಿಮ್ಗೆಲ್ಲರ ಲೆಜೆಂಡ್ಸನ್ನ ಪರಿಚಯ ಮಾಡಿಕೊಡ್ತೇನೆ. ಡಿಯರ್ ಫ್ರೆಂಡ್ಸ್, ಇನ್ನೊಬ್ಬ ಲೆಜೆಂಡ್ ಅನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ನಾನು. ಪೂನಾಕ್ ಹೋದೆ ಅವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ.
ನಂತರ ಪೂನಾದಲ್ಲಿ ಆ ಮಹಿಳೆ ಇದ್ದಾರೆ, ಅವರ ವಯಸ್ಸು ಈಗ 76 ವರ್ಷ, 76 ಇಯರ್ಸ್. ಆಕೆಯನ್ನು ಜನ ಆಧುನಿಕ ಸಾವಿತ್ರಿ ಅಂತ ಕರೆಯುತ್ತಾರೆ. ದೇವರ ಮನೆಯ ಫೋಟೋದಲ್ಲಿ ಅವರ ಹೆಸರಿದೆ, ಎಲ್ಲ ಕಡೆ ಅವರ ಹೆಸರು ಹಾಕಿದ್ದಾರೆ ಜನ. ಯಾಕಂತ ಗೊತ್ತಾಗಿಲ್ಲ ನನಗೆ. ಅವರನ್ನು ಭೇಟಿ ಮಾಡ್ಲಿಕ್ಕಂತ ಹೋದೆ ನಾನು. ಭೇಟಿ ಮಾಡ್ಲಿಕ್ಕೆ ಹೋದಾಗ ಆಶ್ಚರ್ಯ ಆಯ್ತು ನನಗೆ. ಈ ಘಟನೆ ನಡೆದಾಗ 67 ವರ್ಷ, ಅವ್ರಿಗೆ 67 ಇಯರ್ಸ್. ಅವ್ರ ಹೆಸರು ಮೊದಲೇ ಹೇಳ್ತೇನೆ, ಯಾಕಂದ್ರೆ ಫೋಟೋ ಬರಲಿ ಅಂತ ನಂಗೆ ಆಸೆ ಇದೆ. ಹೆಸರು ಮೊದಲೇ ಹೇಳ್ತೇನೆ ನಾನು. ಸರ್, ಆಕೆಯನ್ನು ಲತಾ ಭಗವಾನ್ ಖರೆ ಅಂತ ಕರೀತಾರೆ. ಲತಾ ಭಗವಾನ್ ಖರೆ ಯಾಕೆ ಗ್ರೇಟ್ ಅವರು ಅಂತ ಹೇಳಿದ್ರೆ, ಅವರಿಗೆ 3 ಜನ ಹೆಣ್ಣು ಮಕ್ಕಳು, ಗಂಡ ಕೂಲಿ ಕಾರ್ಮಿಕ, ಹೆಂಡತಿ ಕೂಲಿ ಕಾರ್ಮಿಕರು. ನಂತರ ಏನಾಯ್ತು ಅಂತ ಹೇಳಿದ್ರೆ, 3 ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಾಗಿತ್ತು. ಎಲ್ಲ ಮದುವೆಗಳನ್ನ ಮಾಡಿ ಎಲ್ಲವನ್ನ ಕಳ್ಕೋತಾರೆ. ಮನೆ ಮಾರ್ತಾರೆ, ತೋಟ ಮಾರ್ತಾರೆ, ಗದ್ದೆ ಮಾರ್ತಾರೆ, ಅವ್ರ ಹತ್ರ ಎಂಥದ್ದು ಇಲ್ಲ, ಎಲ್ಲ ಪೂರ್ತಿ ಖಾಲಿ ಆಗ್ತಾರೆ. ಗಂಡ ಹೆಂಡತಿ ಮಾತ್ರ ಒಂದು ಗುಡಿಸಲ ಮನೆಯಲ್ಲಿ ವಾಸವಾಗಿದ್ದಾರೆ. ನೇತ್ರ ಏನಾಯ್ತು ಅಂತ ಹೇಳಿದ್ರೆ, ಸಂಜೆ ಹೊತ್ತು ಒಂದ್ ದಿವಸ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ರಾಗಿ ಹೊಲದಲ್ಲಿ ಗಂಡ ತಲೆ ತಿರುಗಿ ಬೀಳ್ತಾನೆ. ಏನಾಗಿದೆ ಗೊತ್ತಿಲ್ಲ. ಹೆಂಡತಿ ಗಂಡನನ್ನ ಆಟೋದಲ್ಲಿ ಹಾಕೊಂಡು ಆಸ್ಪತ್ರೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ಕ್ಯಾನ್ಸರ್ ಆಗಿದೆಯಮ್ಮ, ಬದುಕುವ ಚಾನ್ಸಸ್ ಬಹಳ ಕಡಿಮೆ ಇದೆ, ನಮ್ಮಲ್ಲಾಗೋದಿಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿ. ಮರು ದಿವಸ ಗಂಡನನ್ನ ಆಂಬುಲೆನ್ಸ್ ಅಲ್ಲಿ ಹಾಕೊಂಡವರು ಅತಿ ದೊಡ್ಡ ಆಸ್ಪತ್ರೆ ಅಡ್ಮಿಟ್ ಮಾಡ್ತಾರೆ, ಕಾಸ್ಟ್ಲಿ ಆಸ್ಪತ್ರೆ ಅದು. ಡಾಕ್ಟರ್ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾರೆ, ಅಮ್ಮ ಕ್ಯಾನ್ಸರ್ನ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ, ಬದುಕೋದು ಕಷ್ಟ ಇದೆ, ನಾಳೆಯಿಂದ ಕೆಮೊಥೆರಪಿ ಸ್ಟಾರ್ಟ್ ಮಾಡ್ತೇವೆ. ಕೆಮೊಥೆರಪಿಗೆ 6 ಲಕ್ಷ ಬೇಕಾಗ್ಬೋದಮ್ಮ, ಒಟ್ಟು ಮಾಡ್ಲಿಕ್ಕಾದ್ರೆ ಒಟ್ಟು ಮಾಡಿ 6 ಲಕ್ಷ ತಕೊಂಬನಿ, ಗಂಡನ ಪ್ರಾಣ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ. ಲತಾ ಭಗವಾನ್ ಖರೆ ತನ್ನ ಪರ್ಸನ್ ಓಪನ್ ಮಾಡಿ ನೋಡ್ತಾರೆ, 10 ರೂಪಾಯಿ ಒಂದು ನೋಟು ನಗಾಡ್ತಾ ಇದೆ, ಬೇರೆಂತದಿಲ್ಲ. ಮಾಳಿಗೆ ಮೆಟ್ಟಿನ ಮೇಲೆ ಕೂತ್ಕೊಂಡು ಲತಾ ಭಗವಾನ್ ಖರೆ ಜೋರಾಗಿ ಅಳ್ತಾರೆ. ಒಳಗಡೆ ಗಂಡ ನೋವಲ್ಲಿ ಅಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮಧ್ಯಾಹ್ನ 2 ಗಂಟೆ ಆಯ್ತು, ಹಸಿವು ಜೋರಾಯ್ತು. ಹೊರಗೆ ಸಮೋಸ ಅಂಗಡಿಗೆ ಬರ್ತಾರೆ. ಸಮೋಸ ಹುಡುಗನ ಹತ್ರ ಸಮೋಸ ಕೊಡಪ್ಪ ಅಂತ ಹೇಳ್ತಾರೆ. ಆ ಸಮೋಸ ಅಂಗಡಿ ಹುಡುಗ ಪೇಪರ್ ಚೂರಿನ ಮೇಲೆ ಸಮೋಸವನ್ನು ಹಾಕಿ ತಿನ್ನಿ ಅಜ್ಜಿ ಅಂತ ಕೊಡ್ತಾನೆ. ತಿನ್ನಿ ಅಜ್ಜಿ ಅಂತ ಕೊಡ್ತಾನೆ. ಅಜ್ಜಿ ಹಸಿವೆಯಿಂದ ಸಮೋಸ ತಿಂತಾರೆ, ನೀರು ಕುಡಿತಾರೆ. ಆ ಪೇಪರ್ ಮುದ್ದೆ ಮಾಡಿ ಬಿಸಾಡ್ಬೇಕು ಅಂತ ಹೇಳುವಾಗ ಯಾವುದು ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಯಾವುದು ಜಾಹೀರಾತು ಇದೆ ಪತ್ರಿಕೆಯಲ್ಲಿ, ಯಾವುದಂತ ಗೊತ್ತಾಗ್ಲಿಲ್ಲ. ಓದಲಿ ಗೊತ್ತಿಲ್ಲ ಅವರಿಗೆ. ಸಮೋಸ ಹುಡುಗನಿಗೆ ಕೊಡ್ತಾರೆ, ಓದಿ ಹೇಳೋ ಪುಣ್ಯಾತ್ಮ. ಸಮೋಸ ಹುಡುಗ ಹೇಳ್ತಾನೆ, ಅಜ್ಜಿ ನಾಡ್ದು ಕಟಕಲ್ಲಿ ಬಾರಾಮತಿ ಸ್ಟೇಡಿಯಂ ಅಂತ ಒಂದು ಸ್ಟೇಡಿಯಂ ಇದೆ, ಅಲ್ಲಿ ಓಪನ್ ಟು ಆಲ್ ಮ್ಯಾರಥಾನ್ ರೇಸ್ ಇದೆ, ಯಾರು ಬೇಕಾದ್ರೂ ಓಡ್ಬಹುದು, ಗೆದ್ದವರಿಗೆ 6 ಲಕ್ಷ ಪ್ರೈಸ್ ಇದೆ. ಅವರ ವಯಸ್ಸು 67 ವರ್ಷ. ಅಜ್ಜಿಗೆ ಮೊದಲ ವಾಕ್ಯ, 2ನೇ ವಾಕ್ಯ, 3ನೇ ವಾಕ್ಯ ಕೇಳಲಿಲ್ಲ, ಕೊನೆಯ ವಾಕ್ಯ ಮಾತ್ರ ಕೇಳಿತು, 6 ಲಕ್ಷ ಪ್ರೈಸ್ ಇದೆ. ವಾರದ ಎಂಡಿಗೆ ಅಜ್ಜಿ ಬಂದು ಕಟಕ್ ಬಾರಾಮತಿ ಸ್ಟೇಡಿಯಂ ಬರ್ತಾರೆ, ಹೆಸರು ನೋಂದಾಯಿಸ್ಕೊಳ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ, ಬೇಡ ಅಜ್ಜಿ, ಹೈಸ್ಕೂಲ್ನ ಮಕ್ಕಳು, PUC ಮಕ್ಕಳು, ಧ್ಯಾನಸುಧ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ, ನಿಮ್ಗೆ ಆಗೋದಿಲ್ಲ, ಬೇಡ ಬೇಡ ಬೇಡ. ಅಜ್ಜಿ ಹಠಕ್ಕೆ ನಿಲ್ತಾರೆ, ಬ್ಯಾಜನ್ ಹಾಕೊಳ್ತಾರೆ, ಸೀರೆಯ ಸರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು, ಸೀರೆಯ ನೆರಿಗೆಯನ್ನ ತಲೆಗೆ ಹ್ಯಾಟ್ ಅನ್ನ ಮಾಡಿಕೊಂಡು, ಬರಿಗಾಲಲ್ಲಿ ಬಿಸಿ ಡಾಮಾ ರಸ್ತೆಯಲ್ಲಿ ಅಜ್ಜಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ವಿಡಿಯೋ ಸಿಗತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ. ದೇವರಾಣೆ ನೋಡಿ, ಲತಾ ಭಗವಾನ್ ಖರೆ ಓಡ್ತಾ ಇದ್ದಾರೆ. ಎಷ್ಟು ಓಡಬೇಕು ಪ್ರಣವ್ ಅಂತ ಹೇಳಿದ್ರೆ 16 ಕಿಲೋಮೀಟರ್ ಓಡಬೇಕಾಗಿದೆ. ರೇಸ್ ಕಂಪ್ಲೀಟ್ ಆಯ್ತಾ? ಅಜ್ಜಿ ಗೆದ್ರ ಅವತ್ತು? ಗೆದ್ದಿರಬಹುದಾ? ಏನ್ ಹೇಳ್ತೀರಿ ನೀವು? ಗೆದ್ದಿರಬಹುದಾ? ದೇವರಾಣೆಗೂ ಅಜ್ಜಿ ಗೆದ್ದಿದ್ದಾರೆ. ಗಣಪತಿ ದೇವರಾಣೆಗೂ 6 ಲಕ್ಷ ಪ್ರೈಸ್ ಸಿಕ್ಕಿದೆ. ಅದನ್ನು ತಕೊಂಡ್ಬಂದು ಗಂಡನ ಪ್ರಾಣ ಉಳಿಸಿದ್ದಾರೆ. ಆಕೆನ ಜನ ಆಧುನಿಕ ಸಾವಿತ್ರಿ ಅಂತ ಕರೀತಾರೆ. ನಾನು ಅಜ್ಜಿಯನ್ನ ಕೇಳಿದೆ, ಅಜ್ಜಿ ಯಾಕೆ ಓಡಿದ್ರಿ ನೀವು? ತ್ರಾಣ ಇತ್ತ ನಿಮ್ಮ ಹತ್ರ, ಹೇಗೆ ಬಂತು ತ್ರಾಣ ಅಂತ ಕೇಳಿ ಸ್ಟಾರ್ಟ್ ಮಾಡಿದೆ. ಅಜ್ಜಿ ಹೇಳ್ತಾರೆ, ಪ್ರೈಸಿಗೋಸ್ಕರ ಓಡಿದಲ್ಲ ಮಗ, ಟ್ರೋಫಿಗೋಸ್ಕರ ಓಡಿದಲ್ಲ ಮಗ, ಪ್ರಶಸ್ತಿಗೋಸ್ಕರ ಓಡಿದಲ್ಲ ಮಗ, ಪ್ರಚಾರಕ್ಕೋಸ್ಕರ ಓಡಿದಲ್ಲ ಮಗ. ನಾನು ರೇಸಿಗೆ ನಿಂತಾಗ ನನಗೆ ಸೋತ್ ಹೋಗಿರ್ತಕ್ಕಂಥ ಗಂಡನ ಮುಖ ಕಣ್ಣ ಮುಂದೆ ಬರ್ತಿತ್ತು. ನಾನು ರೇಸಿಗೆ ನಿಂತಾಗ ನನಗೆ ಸೋತ್ ಹೋಗಿರ್ತಕ್ಕಂಥ ಗಂಡನ ಮುಖ ಕಣ್ಣ ಮುಂದೆ ಬರ್ತಿತ್ತು ಅಂತ ಅಜ್ಜಿ ಹೇಳ್ತಾರೆ. ಲತಾ ಭಗವಾನ್ ಖರೆ ನಮಗೆ ಫೋಕಸ್ ಅಂದ್ರೆ ಏನು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಫೋಕಸ್? ನಮ್ಮ ಜೀವನದ ಫೋಕಸ್ ಏನು ಅಂತ ಹೇಳಿಕೊಟ್ಟಿದ್ದಾರೆ. ಲತಾ ಭಗವಾನ್ ಖರೆಗೆ ಚಪ್ಪಾಳೆಗಳು ಬರಲಿ, ಅವರ ಬಗ್ಗೆ ಅಭಿಪ್ರಾಯಗಳು ಬೇಕು. ಯಾರು ಬರ್ತೀರಾ ಬನ್ನಿ. ತುಂಬಾ ಮಂದಿ ಹೇಳ್ತಾ ಇದ್ದಾರೆ, ತುಂಬಾ ಮಂದಿ ಮಾತನಾಡ್ಲಿಕ್ಕೆ ಆಸೆ ಪಡ್ತಾರೆ. ಬನ್ನಿ ಸರ್, ಇವತ್ತಿನ ದಿನ ನಿಮ್ದು ಮಾತಾಡ್ಲಿ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಚರಣ್ ವೈಎಂ ಅಂತ, ನಾನು ಕೋಲಾರಿಂದ ಬಂದಿರೋದು. ಚಿನ್ನದ ಗಣಿಯಿಂದ? ನಾನು ಕೋಲಾರಿಂದ ಬಂದಿರೋದು. ಚಿನ್ನದ ಗಣಿ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇದರಿಂದ ಏನ್ ಕಲ್ತಂದ್ರೆ, ಏಜ್ ಇಸ್ ನಾಟ್ ಜಸ್ಟ್ ಎ ಮ್ಯಾಟರ್. ನಾವು ಅವ್ರ ಏಜ್ ಇಷ್ಟಿದ್ರು, ಅವ್ರ ಫೋಕಸ್, ಅವ್ರ ಗೋಲ್ಸ್,
ಅವ್ರ ಗಂಡನ ಹೇಗಾದರೂ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರು. ನಾವು ಪ್ರಯತ್ನ ಪಡೆದಿರಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ನಾನು ಇದರಿಂದ ತಿಳಿದು. ತುಂಬಾ ಅದ್ಭುತ ಹುಡುಗ. ನಮ್ಮ KGF ಹುಡುಗ ಸ್ಟೇಜ್ ಮೇಲೆ ಬಾ. ಸ್ನೇಹಿತರೆ, ಮಾತುಗಳು ಮುಂದುವರಿತಾವೆ. ನಾನಿರುವಂಥ ಪ್ಲೇಸ್ ಯಾವುದು? ಗಣಿತ ನಗರ. ನಾನಿಲ್ಲಿ ಇವತ್ತು ಖಂಡಿತವಾಗಿ ಗಣಿತದ ಬಗ್ಗೆ ಮಾತಾಡಬೇಕು. ನಾನು ಕೊಡುವಂಥ ಎಕ್ಸಾಂಪಲ್ಸ್ಗಳು ಮ್ಯಾಥ್ಸಿಗೆ ಕನೆಕ್ಟ್ ಆಗಬೇಕು ಅಂತ ನಂಗೆ ಆಸೆ ಇದೆ. ರಾಶಿ ಸ್ಟೋರೀಸ್ ಇದೆ, ಒಂದು ಸ್ಟೋರಿ ಮಾತ್ರ ಹೇಳ್ತೇನೆ. ರಾಶಿ ಇದೆ, ಒಂದು ಸ್ಟೋರಿ ಮಾತ್ರ ಹೇಳ್ತೇನೆ. ಕುಂಭಕೋಣಂ ಜಿಲ್ಲೆನಲ್ಲಿ ಒಬ್ಬ 2ನೇ ಕ್ಲಾಸಿನ ಹುಡುಗ ಇದ್ದ. ಕ್ಲಾಸಲ್ಲಿ ಅಧ್ಯಾಪಕರು ಪಾಠ ಮಾಡ್ತಾ ಇದ್ರು. 4 ಬಾಳೆಹಣ್ಣು 4 ಮಂದಿಗೆ ಹಂಚಬೇಕಾಗಿದೆ, ಎಷ್ಟು ಬರುತ್ತೆ ಹೇಳು ಪ್ರತಿಯೊಬ್ಬರಿಗೆ? 1 ಟೀಚರ್. 10 ಬಾಳೆಹಣ್ಣಿದೆ 10 ಮಂದಿಗೆ ಹಂಚಬೇಕು, ಎಷ್ಟು ಬರುತ್ತೆ ಹೇಳು? 1 ಟೀಚರ್. 100 ಬಾಳೆಹಣ್ಣಿದೆ 100 ಮಂದಿಗೆ ಹಂಚಬೇಕು, ಎಷ್ಟು ಬರುತ್ತೆ ಹೇಳು? 1 ಟೀಚರ್. ನನ್ನ ಹತ್ರ ಯಾವುದೇ ಬಾಳೆಹಣ್ಣಿಲ್ಲ, ಯಾರಿಗೂ ಹಂಚಬೇಕು ಅಂತಿಲ್ಲ, ಎಷ್ಟು ಬರುತ್ತೆ ಹೇಳು? ಇಡೀ ಕ್ಲಾಸ್ ಹೇಳ್ತಾ ಇದೆ 0/0 is 1. 0/0 1. ಬಟ್ ಈ ಹುಡುಗ ಹೇಳ್ತಾನೆ, ಇಲ್ಲ ಟೀಚರ್, ಯಾವುದೇ ನಂಬರ್ನ 0ದಿಂದ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಡಿವೈಡ್ ಮಾಡಿದ್ರೆ ಇನ್ಫೈನೆಟ್ ಮಾತ್ರ ಬರುವಂತ. 2ನೇ ಕ್ಲಾಸಿನ ಹುಡುಗ ಹೇಳ್ತಾನೆ. ಆ ಹುಡುಗ 10ನೇ ಕ್ಲಾಸಲ್ಲಿ ಕುಂಭಕೋಣಂ ಜಿಲ್ಲೆಗೆ ಟಾಪರ್ ಆಗ್ತಾನೆ, ರ್ಯಾಂಕ್ ತಗೋತಾನೆ. ಆಮೇಲೆ PUC ಸೈನ್ಸ್ ಬೇಕಂತ ಅವನಿಗೆ ಆಸೆ ಇತ್ತು. ಎಂಟ್ರೆನ್ಸ್ ಎಕ್ಸಾಮ್ ಕೂತ್ಕೋತಾನೆ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾನೆ. FC ಎಕ್ಸಾಮ್ ಫೇಲ್ ಆಗ್ತಾನೆ. ಯಾಕೆ ಫೇಲ್ ಆಗ್ತಾನೆ ಸ್ನೇಹಿತರು ಅಂತ ಹೇಳಿದ್ರೆ, ಅವನಿಗೆ ಮ್ಯಾಥ್ಸಲ್ಲಿ 100 ಮಾರ್ಕ್ಸ್ ಬಂದಿತ್ತು, ಇಂಗ್ಲೀಷಲ್ಲಿ 0. ಇಂಗ್ಲೀಷಲ್ಲಿ ಆಸಕ್ತಿ ಇಲ್ಲ ಅವನಿಗೆ. ಮ್ಯಾಥ್ಸನ್ನೇ ತನ್ನ ಲೈಫನ್ನು ಮಾಡ್ತಾ ಹೋದ, ಗಣಿತವನ್ನು ಅದ್ಭುತವಾಗಿ ಓದ್ತಾ ಹೋದ. ಕೆಲಸ ಸಿಗ್ಲಿಲ್ಲ ಅಂತ ಹೇಳೋದಕ್ಕೆ ಮೆಡ್ರಾಸಲ್ಲಿ ಬಂದರಿಲ್ಲವ ಗೋಣಿ ಚಿಲ್ಲಕ್ಕ ಮಾಡೋ ಕೆಲಸವನ್ನು ಮಾಡ್ತಾ ಹೋದ. ಅವನ ಪ್ರತಿಭೆಯನ್ನ ಇಂಗ್ಲೆಂಡ್ ಗುರುತಿಸ್ತು. ಇಂಗ್ಲೆಂಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಗಣಿತವನ್ನ ಟ್ರಿನಿಟಿ ಕಾಲೇಜ್ ಮೂಲಕ ಕಲಿತಾ ಹೋಗ್ತಾನೆ. ಯಾವ ಹುಡುಗ FC ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ರಿಜೆಕ್ಟ್ ಆಗಿದ್ನೋ ಅದೇ ಹುಡುಗನನ್ನ ಇಂಗ್ಲೆಂಡಿನ ಟ್ರಿನಿಟಿ ಕಾಲೇಜು ಮ್ಯಾಥಮೆಟಿಕ್ಸ್ ನ ಫೆಲೋ ಅಂತ ಹೇಳುವಂತ ರಾಯಲ್ ಸೊಸೈಟಿ ಅವಾರ್ಡ್ ಕೊಟ್ಟು ವಾಪಸ್ ಕಳಿಸ್ತದೆ. ನೇತ್ರ 33 ವರ್ಷ ಪ್ರಾಯಕ್ಕೆ 33ನೇ ವರ್ಷ ಪ್ರಾಯಕ್ಕೆ ಅವನು ತನ್ನ ಪ್ರಾಣವನ್ನ ಕಳ್ಕೊಳ್ತಾನೆ. ಅವನಿಗೆ ಕ್ಷಯ ರೋಗ ಬಂದಿತ್ತು. ಶ್ರೀನಿವಾಸ ರಾಮಾನುಜಂ ಅಂತ ಅವನ ಹೆಸರು. ನನ್ಗೆ ಹೇಗೆ ಪ್ರೇರಣೆ ಸಿಕ್ಕಿತ್ತು ಅಂತ ಹೇಳಿದ್ರೆ, ದ ಮ್ಯಾನ್ ಹೂ ಸಾ ದ ಇನ್ಫಿನಿಟಿ ಅಂತ ಒಂದು ಫಿಲ್ಮ್ ಬಂದಿತ್ತು. ಆ ಫಿಲ್ಮ್ ಅನ್ನ ನೋಡ್ತಾ ಪ್ರೇರಣೆ ಸ್ಟಾರ್ಟ್ ಆಯ್ತು ನನಗೆ. ಎಲ್ಲಿ ತನಕ ಪ್ರೇರಣೆ ಸಿಕ್ಕಿತ್ತು ಅಂತ ಹೇಳಿದ್ರೆ, ನಾನು ರಾಮಾನುಜಂ ಅವರ ಮನೆ ಮುಂದೆ ಕುಂಭಕೋಣಂನಲ್ಲಿ ಹೋಗಿ ಅವರ ಮನೆಯನ್ನ ಟಚ್ ಮಾಡಿ ನಮಸ್ಕಾರ ಮಾಡಿ ವಾಪಸ್ ಬಂದೆ. ಅಷ್ಟು ಪ್ರೇರಣೆ ಸಿಕ್ಕಿತ್ತು. ನೇತ್ರೆ, ಯಾರೆಲ್ಲ ಗಣಿತವನ್ನ ಪ್ರೀತಿ ಮಾಡ್ತಾರೆ ಆ ಫಿಲ್ಮ್ ನೋಡಿ ಸ್ಟಾರ್ಟ್ ಮಾಡಿ, ದ ಮ್ಯಾನ್ ಹೂ ಸಾ ದ ಇನ್ಫಿನಿಟಿ. ನಂತರ ಎಲ್ಲಿ ತನಕ ದುರಂತ ಅಂತ ಹೇಳಿದ್ರೆ, ಇಂಗ್ಲೆಂಡಿಗೆ ಹೋಗ್ತಾನೆ. ಚಳಿ ತೀವ್ರವಾಯ್ತು, ಸಸ್ಯಾಹಾರಿಯಾಗಂತ ಹುಡುಗ, ಮಾಂಸಾಹಾರ ಮಾತ್ರ ಸಿಗುವಂತದ್ದು. ಕೊನೆಗೆ ಡೆಸ್ಪರೇಟ್ ಆಗಿ ಹೆಂಡತಿ ಪತ್ರ ಬರೀತಾನೆ. ಹೆಂಡತಿ ರೆಸ್ಪಾನ್ಸ್ ಮಾಡೋದಿಲ್ಲ, ತನ್ನ ಹೋಪ್ಸ್ ಅನ್ನ ಕಳ್ಕೊಳ್ತಾನೆ. ಸುಸೈಡ್ ಮಾಡ್ಲಿಕ್ಕೆ ಅಂತ ಹೇಳಿ ರೈಲ್ವೆ ಹಳಿಗಳ ಮೇಲೆ ಮಲಗ್ತಾನೆ. ಸಾಯ್ಬೇಕು ಅಂತ ಮಲಗ್ತಾನೆ. ಆದ್ರೆ ಟ್ರೈನ್ ಬಹಳ ಸ್ಲೋ ಇರುವ ಕಾರಣ ಅವನು ಬದುಕ್ತಾನೆ. ಮತ್ತೆ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬರುವಾಗ ಅವನ ಮಾಂಸಖಂಡಗಳೆಲ್ಲ ಕರಗಿ ಹೋಗಿತ್ತು. ಸಪೂರಾಗಿ ರಾಮಾನುಜಂ 3 ತಿಂಗಳು ತನ್ನ ಪ್ರಾಣವನ್ನ ಕಳ್ಕೊಳ್ತಾನೆ. ನಂತರ ಇಂಗ್ಲೆಂಡ್ ಅಲ್ಲಿ ಅವನಿದ್ದಾಗ ಆಸ್ಪತ್ರೆ ಅಡ್ಮಿಟ್ ಆಗ್ತಾನೆ. ಅವನ ಗುರುಗಳು ನೋಡ್ಲಿಕ್ಕೆ ಬರ್ತಾರೆ. ಹಾರ್ಡಿ ಸರ್ ಅಂತ ಅವ್ರ ಹೆಸರು. ನೋಡ್ಲಿಕ್ಕಂತ ಬಂದಾಗ ಅವನ ನೋಡ್ಕೊಂಡು ಕಣ್ಣೀರ್ ಹಾಕ್ತಾರೆ. ಆಗ ರಾಮಾನುಜಂ ಕೇಳ್ತಾನೆ, ಗುರುಗಳೇ ಕಣ್ಣೀರ್ ಹಾಕ್ಬೇಡಿ, ನಿಮ್ಮ ಕಾರ್ ನಂಬರ್ ಹೇಳಿ. ಹಾರ್ಡಿ ಸರ್ ನಂಬರ್ ಹೇಳ್ತಾರೆ 1729, 1729. ತನ್ನ ಕೊನೆಯ ಉಸಿರು ಎಳಿತಾ ಇರ್ತಕ್ಕಂಥ ರಾಮಾನುಜಂ, ಕೃಷಕಾಯನಾಗಿರ್ತಕ್ಕಂಥ ರಾಮಾನುಜಂ ಸ್ನೇಹಿತರೆ ತಟ್ಟ ಹೇಳ್ತಾನೆ, ಸರ್ ಇಟ್ ಇಸ್ ಅ ಮ್ಯಾಜಿಕ್ ನಂಬರ್. ಗೊತ್ತಾ ನಿಮ್ಗೆ ಯಾಕೆ ಮ್ಯಾಜಿಕ್ ನಂಬರ್ ಅಂತ ಹೇಳಿದ್ರೆ, 10 ರ ಘನ 1000, 9 ನ ಘನ 729, ಹಾಗೆ 12 ರ ಘನ 1728, 1 ರ ಘನ 1. 2 ಕಡೆಯಿಂದ ಕೂಡಿಸಿದಾಗಲೂ ಕೂಡ ಸೇಮ್ ಬರುವಂತ ಜಗತ್ತಿನ ಸ್ಮಾಲೆಸ್ಟ್ ನಂಬರ್ ಅದು. 1729 ಇಸ್ ರಾಮಾನುಜಮ್ಸ್ ನಂಬರ್. ಸಾಯ್ಲಿಕ್ಕೆ 6 ತಿಂಗಳಿರುವಾಗ ಈ ನಂಬರ್ ರಾಮಾನುಜಂ ಕಂಡು ಹಿಡಿತಾನೆ. ಊರಿಗೆ ಬರ್ತಾನೆ.
ಡಾಕ್ಟ್ರು ಆಸೆ ಬಿಡ್ತಾರೆ, ಹೆಂಡತಿ ಆಸೆ ಬಿಡ್ತಾರೆ, ನೇತ್ರ ಅವನು ಎಲುಬಿನ ಗೂಡಾಗಿದ್ದಾನೆ. ಆಗ ಕುತ್ಕೊಂಡು ಕ್ವಾಂಟಮ್ ಥಿಯರಿಯ ಥಿಯರಮ್ಗಳನ್ನ ಬರೆದು ಹೆಂಡತಿ ಕೈಯಲ್ಲಿ ಕೊಟ್ಟು ಇದನ್ನು ಹಾರ್ಡಿ ಸರಿ ಕಳಿಸ್ಕೊಡು ಅಂತ ಆ ಪತ್ರವನ್ನ ಕೊಟ್ಟು ಅವನು ಹೊರಟೋಗ್ಬಿಡ್ತಾನೆ. ನೇತ್ರ ಅವನು ತೀರಿ ಹೋದ ನಂತರ ಲಂಡನ್ನಿಂದ ಒಂದು ಡೆಲಿಗೇಷನ್ ಬರ್ತದೆ ಅವರ ಮನೆಗೆ. ಒಂದು ಫಿಲ್ಮ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆಗಲೂ ಅವರ ಹೆಂಡತಿ ಜಾನಕಿಗೆ ಗಂಡ ಯಾರಂತ ಗೊತ್ತಿಲ್ಲ, ಗಂಡನ ಸಾಧನೆ ಹೆಂಡತಿ ಗೊತ್ತಿಲ್ಲ ಸರ್. ದುರಂತ ಇದು. ತನ್ನ ಗಂಡ ಮಾಡೋ ಸಾಧನೆಯನ್ನು ಜಾನಕಿ ತಿಳ್ಕೊಂಡಿರ್ಲಿಲ್ಲ. ಎಂತ ಲೆಜೆಂಡ್ ಅಂತ ಹೇಳಿ ಭಾರತೀಯರಿಗೆ ಗೊತ್ತಾಗ್ಲಿಲ್ಲ. ಅವನನ್ನ ಎಕ್ಸಾಮಲ್ಲಿ ಫೇಲ್ ಮಾಡಿ ಕೂರಿಸಿದ್ರು. ಅದೇ ಹುಡುಗನ ಬಗ್ಗೆ ಹಾಲಿವುಡ್ನವರು ಸಿನಿಮಾ ಮಾಡಿ ರೆಸ್ಪೆಕ್ಟ್ ಅನ್ನ ಕೊಟ್ಟರು. ಗ್ರೇಟ್ ಅಲ್ಲ ಸರ್? ರಾಮಾನುಜಂ ಬಗ್ಗೆ ಮಕ್ಕಳು ಮಾತಾಡ್ಬೇಕು ಇವತ್ತು. ರಾಮಾನುಜಂ ಬಗ್ಗೆ ಮಕ್ಕಳು ಮಾತಾಡ್ಬೇಕು ಅಂತ ನಂಗೆ ಆಸೆ ಇದೆ. ಯಾರಾದ್ರೂ ಇಬ್ಬರು ಬಂದು ಒಬ್ರು ಮಾತಾಡಿ ಸಾಕು. ನನ್ನ ಪ್ರೀತಿ ಹುಡುಗ ನೀನು ಬಾಕೋಣ, ಮಾತಾಡೋ ಬಾರೋ. ಮೊದಲು ಅವಕಾಶ ಅವರಿಗೆ, ಆಮೇಲೆ ನೀವು ಮಾತಾಡಿ, ಆಯ್ತಾ? ನಿಲ್ಲಿ ಪ್ಲೀಸ್, ನಿಂತ್ಕೊಳ್ಳಿ ಸರ್. ಫ್ರೀಮಲ್ಲಿ ಬನ್ನಿ, ಮಾತಾಡಿ. ನನ್ನ ಹೆಸರು ರಿಧಿ ದೇವ್, ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ಸೊ ರಾಮಾನುಜನ್ ಕಥೆಯಿಂದ ನಾವೇನು ತಿಳ್ಕೊಬೋದಂದ್ರೆ, ಎವ್ರಿ ಫೇಲ್ಯೂರ್ ಇಸ್ ಅ ಸ್ಟೆಪ್ ಫಾರ್ ಸಕ್ಸಸ್. ಅವ್ರು ಯಾವುದೋ ಒಂದು ಎಕ್ಸಾಮಲ್ಲಿ ಫೇಲ್ ಆದ್ರು ಅಂತ ಸುಮ್ಮನೆ ಕೂತಿದ್ರೆ ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತು ನಮ್ಗೆಲ್ಲರೂ ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಹಾಗೆ ಇವತ್ತೇ ಸಾಕು, ಇವತ್ತು DTP WTP ಅಂತೆಲ್ಲ ಆಯ್ತಲ್ಲ, WTP ಇರೋರ್ಗೆ ಏನು ಆಗಲ್ಲ ಅಂತ ಅಲ್ಲ. ವಿ ಕ್ಯಾನ್ ಡೂ ಇಟ್ ಗೈಸ್, ಡೋಂಟ್ ವೆರಿ. ಥ್ಯಾಂಕ್ ಯು ವೆರಿ ಮಚ್. ಸ್ಟೇಜ್ ಮೇಲೆ ಬನ್ನಿ. ಸೊ ಮೈ ನೇಮ್ ಇಸ್ ಅಭಿರಾಮ್. ನಾನು ಸಹ ಒಂದು ಮ್ಯಾಥ್ಸ್ ಲವರ್. ಸೊ ಈಗ ಅವ್ರು ಹೇಳಿದ್ರು WTPಗೆಲ್ಲ ಹೋದವ್ರು ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದೀರಾ. ಫೇಲ್ ಇದು ಒಂದು ಫುಲ್ ಫಾರ್ಮ್ ಹೇಳ್ತೀನಿ, ಫಸ್ಟ್ ಅಟೆಂಪ್ಟ್ ಇನ್ ಯೋರ್ ಲೈಫ್. ಸೊ ಫೇಲ್ ಆದರೆ ನೀವು ಬೇಜಾರು ಪಡ್ಕೊಂಬೇಡಿ, ನೀವು ಮುಂದೆ ಹೋಗ್ಬೋದಂತ ನಿಮಗೆ ಧೈರ್ಯ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸ್ಟೇಜ್ ಮೇಲೆ ಬನ್ನಿ. ಸ್ನೇಹಿತರು, ತುಂಬ ಹೇಳಲಿಕ್ಕೆ ಬಾಕಿ ಇದೆ, ಸಮಯ ಮುಗಿತಾ ಬಂತು. ಬೇಕಾದಷ್ಟು ಹೇಳುವಂಥ ಕೆಲಸಗಳಿದೆ. ಬಟ್ 2 ಘಟನೆ ಹೇಳಿದ ನನ್ನ ಮಾತುಗಳು ಮುಗಿಯೋದಿಲ್ಲ. ನನ್ನ ಮಕ್ಕಳಿಗೆ ಹೇಳಬೇಕಿದ್ದಾನೆ. ನಾವು ಯಾವತ್ತೂ ಕೂಡ ಸ್ನೇಹಿತರ ಸೋಲುಗಳ ಬಗ್ಗೆ ಮಾತಾಡ್ತೇವೆ. ಸ್ನೇಹಿತರೆ, ಎಕ್ಸಾಮಲ್ಲಿ ಫೇಲ್ ಆಗಿರ್ತಕ್ಕಂಥ ಎಷ್ಟೋ ಜನ ಮುಂದಕ್ಕೆ ಮಿರಾಕಲ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ನನ್ನ ಹತ್ರ ಥೌಸಂಡ್ಸ್ ಇದೆ, 100 ಅಲ್ಲ, ಥೌಸಂಡ್ಸ್ ಇದೆ. ಎಕ್ಸಾಮಲ್ಲಿ ಫೇಲ್ ಆಗಿ ಸ್ನೇಹಿತರ ಬದುಕನ್ನ ಮತ್ತೆ ಕಟ್ಟಿಕೊಂಡಂತಹ ಸ್ನೇಹಿತರ ಸಾವಿರ ಜನರ ಹೆಸರು ನನಗೆ ಬಾಯ್ಪಾಠ ಇದೆ, ನಿಮ್ಗೆ ಹೇಳಬೇಕು ಅಂತ ಆಸೆ ಇದೆ. ಶ್ರೀನಿವಾಸ ರಾಮಾನುಜಂ ಅವರು FC ಎಕ್ಸಾಮಲ್ಲಿ ಫೇಲ್ ಆಗಿದ್ರು. ಅಬ್ದುಲ್ ಕಲಾಂ ಅವರು ಸ್ನೇಹಿತರ ಪೈಲಟ್ ಎಕ್ಸಾಮಲ್ಲಿ ಫೇಲ್ ಆಗಿದ್ರು. ಅಮಿತಾಬ್ ಬಚ್ಚನ್ BSc ಎಕ್ಸಾಮಲ್ಲಿ ಫೇಲ್ ಆಗಿದ್ರು. HD ಕುಮಾರಸ್ವಾಮಿ ಡಿಪ್ಲೊಮಾ ಎಕ್ಸಾಮಲ್ಲಿ ಫೇಲ್ ಆಗಿದ್ರು. ಸಲ್ಮಾನ್ ಖಾನ್ 10ನೇ ಕ್ಲಾಸಿನ ಎಕ್ಸಾಮಲ್ಲಿ ಫೇಲ್ ಆಗಿದ್ರು. ಆಮೀರ್ ಖಾನ್ 2nd PUC ಎಕ್ಸಾಮಲ್ಲಿ ಫೇಲ್ ಆಗಿದ್ರು. ಮಂಕುತಿಮ್ಮನ ಕಗ್ಗ ಬರೆದ DVG ಅವರು ಫೇಲ್ ಆಗಿದ್ರು. ತರಾ ಸುಬ್ಬರಾವ್ ಕಾದಂಬರಿಕಾರರು ಫೇಲ್ ಆಗಿದ್ರು. ಕಾದಂಬರಿ ಸಾಮ್ರಾಟ ಅನಕ್ರವರು ಫೇಲ್ ಆಗಿದ್ರು. ಅಮಿತಾಬ್ ಬಚ್ಚನ್ ಫೇಲ್ ಆಗಿದ್ರು. ಪತ್ರಕರ್ತ ಭೀಷ್ಮ ಆಗಿರ್ತಕ್ಕಂಥ ರವಿ ಬೆಳಗೆರೆ ಫೇಲ್ ಆಗಿದ್ರು. ರಾಜೇಂದ್ರ ಭಟ್ ಫೇಲ್ ಆಗಿದ್ರು. ಎಲ್ಲಕ್ಕಿಂತ ಪ್ರಾಮುಖ್ಯ ಏನು ಅಂತ ಹೇಳಿದ್ರೆ, ಸ್ನೇಹಿತರೆ, ಅಬ್ದುಲ್ ಕಲಾಂ ಫೇಲ್ ಆಗಿದ್ದು ಬಹಳ ಗ್ರೇಟ್ ಅಂತ ನಾನು ಭಾವಿಸ್ಕೊಳ್ತೇನೆ. ರಾಜೇಂದ್ರ ಭಟ್ ಫೇಲ್ ಆದ್ದು ಇನ್ನೂ ಗ್ರೇಟ್, ನನಗೆ ಇನ್ನೂ ಗ್ರೇಟ್ ಹೇಳಬೇಕು ನಾನು ನಿಮ್ಗೆ. ಅಬ್ದುಲ್ ಕಲಾಂ ಅವರು ಫೇಲ್ ಆದಾಗ ಏನು ಮಾಡಿದ್ರು ಗೊತ್ತಾ? ಬದುಕಲ್ಲಿ ಭರವಸೆಯನ್ನ ಕಳ್ಕೊಳ್ತಾರೆ. ಸಾಯ್ಬೇಕಂತ ಹೋಗಿ ಗಂಗಾ ನದಿಗೆ ಹಾರ್ತಾರೆ, ಸುಸೈಡ್ ಮಾಡ್ಕೋಬೇಕು ಅಂತ ಹೇಳಿ. ಯಾರೋ ಮೀನುಗಾರರು ಎತ್ಕೊಂಡು ಹೊರಗೆ ಬರ್ತಾರೆ, ಅವರನ್ನ ಬದುಕಿಸ್ತಾರೆ ಅವರನ್ನ. ಆಮೇಲೆ ಅವರು ರಾಮತೀರ್ಥರ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ರಾಮತೀರ್ಥರ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡ್ತಾರೆ ಅವರನ್ನ. ಯಾಕೆ ಸಾಯ್ತಾ ಇದೆಯಾ ಪುಣ್ಯಾತ್ಮ, ಯಾಕೆ ಸಾಯ್ತಾ ಇದೆಯಾ, ನೀನು ಭಾರತಕ್ಕೆ ದೊಡ್ಡ ಕೊಡುಗೆಯನ್ನು ಮುಂದೆ ಕೊಡ್ಲಿಕ್ಕಿದೆ, ಯಾಕೆ ಸಾಹಿತ್ಯ ಅಂತ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿಕೊಂಡು ಅಬ್ದುಲ್ ಕಲಾಂ ಅವರನ್ನು ವಾಪಸ್ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಅದೇ ಅಬ್ದುಲ್ ಕಲಾಂ ಅವರು ಮುಂದಕ್ಕೆ ಭಾರತಕ್ಕೆ ಎಂಥ ಕೊಡುಗೆಯನ್ನು ಕೊಟ್ಟರು ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಭಾರತಕ್ಕೆ ಇವತ್ತು ಅಬ್ದುಲ್ ಕಲಾಂ ಅವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿ ಆಲೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಅಬ್ದುಲ್ ಕಲಾಂ ಭಾರತಕ್ಕೆ ಅದ್ಭುತವಾದ ಲೆಜೆಂಡ್ ಆಗಲಿ ಸ್ಟಾರ್ಟ್ ಮಾಡ್ತಾರೆ, ಅದ್ಭುತ ಲೆಜೆಂಡ್ ಆಗಲಿ ಸ್ಟಾರ್ಟ್ ಮಾಡ್ತಾರೆ. ನೇತ್ರ ಅವರ ವಿಂಗ್ಸ್ ಆಫ್ ಫೈರ್ ಪುಸ್ತಕವನ್ನು ಓದ್ತಾ ಹೋದಾಗ ರೋಮಾಂಚನಗೊಂಡೆ ನಾನು.
ಅವರನ್ನ ಭೇಟಿ ಮಾಡಬೇಕು ಅಂತ ಆಸೆ ಇತ್ತು, ಭೇಟಿ ಮಾಡ್ಲಿಕ್ಕೆ ನಂಗೆ ಆಗಲಿಲ್ಲ. ಆದರೆ ಅವರ ಸ್ಟೋರೀಸ್ಗಳನ್ನು ಕೇಳ್ತಾ 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 ಹೋದಾಗ ತುಂಬ ರೋಮಾಂಚನ ಪಡ್ತಾ ಹೋಗಿದ್ದೇನೆ. ಅಬ್ದುಲ್ ಕಲಾಂ ಅವರ ಲೈಫಲ್ಲಿ ತುಂಬ ಮಿರಾಕಲ್ಸ್ಗಳೆಲ್ಲ ಆಗಿದೆ ಸ್ನೇಹಿತರೆ. ಬಹಳ ಅದ್ಭುತವಾದನ್ನು ಹೇಳಬೇಕು ನಾನು ನಿಮಗೆ, ಅದ್ಭುತವಾದ ಸಂಗತಿ ಹೇಳ್ತಾ ಹೋಗಬೇಕು. ಅಬ್ದುಲ್ ಕಲಾಂ ಅವರಿಗೆ ಭಾರತ ರತ್ನ ಬಂತು. ಸಾಮಾನ್ಯವಾಗಿ ಭಾರತ ರತ್ನ ಪ್ರಶಸ್ತಿ ಬಂದಾಗ ಅವರ ಮುಂದೆ ಮೈಕ್ ಹಿಡ್ಕೊಂಡು ಕೇಳ್ತಾರೆ, ಹೇಗೆ ಅನಿಸ್ತಾ ಇದೆ ಹೇಳಿ. ಆಗ ಅವರು ಅವ್ರ ತಂದೆಯ ಬಗ್ಗೆ, ತಾಯಿ ಬಗ್ಗೆ, ಗ್ರಾಮದ ಬಗ್ಗೆ, ಊರಿನ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅಬ್ದುಲ್ ಕಲಾಂ ಹೇಳ್ತಾರೆ, ನನಗೆ ಖುಷಿ ಆಗ್ತಾ ಇಲ್ಲ, ನನಗೆ ಬೇಜಾರಾಗ್ತಾ ಇದೆ. ಯಾಕೆ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಗುರುಗಳಾಗಿರ್ತಕ್ಕಂಥ ವಿಕ್ರಮ್ ಸಾರಾಭಾಯಿ ಅವರಿಗೆ ಇನ್ನೂ ಕೂಡ ಭಾರತ ರತ್ನ ಸಿಗ್ಲಿಲ್ಲ, ನನಗೆ ಸಿಕ್ಕಿತ್ತು, ಬೇಜಾರಾಗ್ತಾ ಇದೆ, ಗುರುಗಳಿಗೆ ಸಿಗ್ಬೇಕಾಗಿತ್ತು ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಅಬ್ದುಲ್ ಕಲಾಂ ಅವರು ಬೆಂಗಳೂರಿಗೆ ಬಂದಿದ್ರು. ನಿಮ್ಮ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಭೆ. ಆ ದಿವಸ ಅವ್ರು ಭಾಷಣ ಮಾಡೋದಿಲ್ಲ, ನೀವು ಪ್ರಶ್ನೆ ಕೇಳಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. 9ನೇ ಕ್ಲಾಸಿನೊಬ್ಬಳು ಚಿಲ್ಟ್ ಹುಡುಗಿ ಎದ್ದು ನಿಂತು ಮಾತಾಡ್ತಾಳೆ. ಸರ್, ನಿಮ್ಗೆ ತುಂಬಾ ಖುಷಿ ಕೊಟ್ಟ ಘಟನೆ ಯಾವುದು, ಆನಂದ ಬಾಷ್ಪ ಕೊಟ್ಟ ಘಟನೆ ಯಾವುದು ಹೇಳ್ತೀರಾ ಅಂತ ಕೇಳಿದಾಗ ಅಬ್ದುಲ್ ಕಲಾಂ ಮಾತಾಡಿ ಸ್ಟಾರ್ಟ್ ಮಾಡ್ತಾರೆ. ಪ್ರಶ್ನವರೆಲ್ಲ ಪೆನ್ನಿನ ಟಾಪ್ ತೆಗೆದು ಬರಲಿ ಸ್ಟಾರ್ಟ್ ಮಾಡ್ತಾರೆ. ಭಾರತ ರತ್ನ ಸಿಕ್ಕಿದ್ದನ್ನು ಹೇಳ್ತಾರೆ, ಕ್ಷಿಪಣಿ ಹಾರಿಸಿದ್ದನ್ನು ಹೇಳ್ತಾರೆ, ನೊಬೆಲ್ ತಗೊಂಡು ಹೇಳ್ತಾರೆ, ಈ ರೀತಿ ಗೆಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅಬ್ದುಲ್ ಕಲಾಂ ಅದು ಯಾವುದನ್ನು ಹೇಳೋದಿಲ್ಲ. ಅವ್ರು ಏನು ಹೇಳ್ತಾರೆ ಅವತ್ತು ಕೇಳಿ ಮಕ್ಕಳು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ರಾಷ್ಟ್ರಪತಿಯಾಗಿದ್ದಾಗ ನಾನು ಹೈದರಾಬಾದ್ ಒಂದು ಆಸ್ಪತ್ರೆ ನಡ್ಕೊಂಡು ಹೋಗ್ತಿದ್ದೆ, ಕಾರಿಡಾರ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ನೋಡ್ತೇನೆ 2 ಕಾಲುಗಳ ಪೋಲಿಯೋ ಆಗಿರ್ತಕ್ಕಂಥ, ಕ್ರಿಪಲ್ ಆಗಿರ್ತಕ್ಕಂಥ ಹುಡುಗಿ ಕಾಲುಗಳನ್ನ ಎಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ. ದುಃಖ ಆಯ್ತು ನನಗೆ. ನಾನೊಬ್ಬ ಸೈಂಟಿಸ್ಟು, ಅದರ ವೆಯ್ಟ್ ಎಷ್ಟು ಉಂಟಮ್ಮ ಅಂತ ಕೇಳಿದೆ. ಅವಳು ಹೇಳ್ತಾಳೆ 10 kg ತೂಕ ಇದೆ ಸರ್. ನಾನೊಬ್ಬ ಸೈಂಟಿಸ್ಟು, ಅದರ ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಮನೆಗೆ ಬಂದೆ, ಬೇರೆ ಬೇರೆ ಮೆಟಲ್ ಟೆಸ್ಟ್ ಮಾಡ್ತಾ ಹೋದೆ. ಆ ವೆಯ್ಟ್ ಅನ್ನು ಕಮ್ಮಿ ಮಾಡಬೇಕು ಅಂತ ಆಸೆ ಪಡ್ತೆ. ಕೊನೆಗೆ ನನಗೆ 1/2 kg ಕ್ಯಾಲಿಪರ್ಸ್ ಅನ್ನ ಮಾಡ್ಲಿಕ್ಕಾಯ್ತು. ನಾನೊಬ್ಬ ಸೈಂಟಿಸ್ಟು, ಕ್ಯಾಲಿಪರ್ಸ್ ಅನ್ನ ಮಾಡಿದೆ. ಸುಮ್ಮನೆ ಕುತ್ಕೊಳ್ಳಿಲ್ಲ, ನಾನು ಹುಡುಗಿ ಅಡ್ರೆಸ್ ತಗೊಂಡೆ. ರಾಷ್ಟ್ರಪತಿ ನಾನು, ಪ್ರೋಟೋಕಾಲ್ ಬಿಟ್ಟೆ, ಎಲ್ಲವನ್ನ ಬಿಟ್ಟೆ. ನಾನು ನೇರವಾಗಿ ಹುಡುಗಿ ಮನೆ ಹೋಗಿ ಬಾಗಿಲು ಬಟ್ಟಿದೆ. ಗುಡಿಸಲ ಮನೆಯದು. ಬಾಗಿಲು ತಟ್ಟಿದಾಗ ಅದೇ ಹುಡುಗಿ ಕಾಲು ಇಳಿತಾ ಮುಂದಕ್ಕೆ ಬಂದು ಅವಳ ಭಾರವಾದ ಕ್ಯಾಲಿಪರ್ಸ್ ಅನ್ನ ಡಿಟ್ಯಾಚ್ ಮಾಡಿದೆ. ಹಗುರವಾದ ಕ್ಯಾಲಿಪರ್ಸ್ ಅನ್ನ ಕಾಲಿಗೆ ಫಿಟ್ ಮಾಡಿದೆ. 1/2 kg ನಡೆದು ತೋರಿಸಮ್ಮ ಅಂತ ಹೇಳಿದೆ. ಹುಡುಗಿ ಜಿಂಕೆ ತರ ಕುಪ್ಪಳಿಸ್ತಾ ಮನೆಯೊಳಗೆಲ್ಲ ಹೋದ್ಲು. ತನ್ನ ಅಜ್ಜಿಗೆ, ತನ್ನ ಅಜ್ಜನಿಗೆ, ಮಾವನಿಗೆ, ಅಪ್ಪನಿಗೆ, ಅಮ್ಮನಿಗೆಲ್ಲ ತೋರಿಸ್ತಾ ಖುಷಿ ಪಟ್ಲು. ಕೊನೆಗೆ ಮತ್ತೆ ಬಾಗಿಲ್ ಬಳಿ ಬರ್ತಾಳೆ. ಗೇಟ್ ಬಳಿ ಬಂದು ಅವಳಿಗೆ ನಾನು ರಾಷ್ಟ್ರಪತಿ ಅಂತ ಗೊತ್ತಿಲ್ಲ, ಬಗ್ಗಿ ಅಂಕಲ್ ಅಂತ ಹೇಳ್ತಾಳೆ. ನಾನು ಬಗ್ಗಿದೆ. ಆ ಹುಡುಗಿ ನನ್ನ ಭುಜದ ಮೇಲೆ ಕೈ ಇಟ್ಟು, ಕಣ್ಣಲ್ಲಿ ಕಣ್ಣಿಟ್ಟು, ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿದ್ಲು. ಇದು ಭಾರತ ರತ್ನಕ್ಕಿಂತ ನನಗೆ ಗ್ರೇಟು ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಯಾವಾಗ ಹುಡುಗಿ ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿದ್ದು ರಾಷ್ಟ್ರಪತಿ ಅಂತ ಗೊತ್ತಿಲ್ಲ ಅವಳಿಗೆ, ಅದು ನನಗೆ ಭಾರತ ರತ್ನಕ್ಕಿಂತ ದೊಡ್ಡದು ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಸ್ನೇಹಿತರೆ, ಏನ್ ಹೇಳ್ತೀರಾ ಅಬ್ದುಲ್ ಕಲಾಂ ಅವರ ಬಗ್ಗೆ? ಬಂದು ಮಾತಾಡಿ. ನಾಲ್ಕು ಜನ ಬನ್ನಿಯಪ್ಪ, ಮಾತಾಡಿ ಪ್ಲೀಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. 4 ಜನರಿಗೆ ಚಾನ್ಸ್ ಕೊಟ್ಟೆ. ನೆಕ್ಸ್ಟ್ ಪ್ರಶ್ನೆ ಬನ್ನಿ. 4 ಜನರಿಗೆ ಚಾನ್ಸ್ ಕೊಟ್ಟೆ. ನೆಕ್ಸ್ಟ್ ಚಾನ್ಸ್. ನಾನು ಶೀತಲ್, ಚಿತ್ರದುರ್ಗದಿಂದ ಬಂದಿದ್ದೇನೆ. ನನಗೆ ಅಬ್ದುಲ್ ಕಲಾಂ ಅಂದ್ರೆ ತುಂಬಾ ಇಷ್ಟ. ಅವರು ಬೇರೆಯವ್ರ ಖುಷಿಯಲ್ಲಿ ಅವ್ರ ಖುಷಿಯನ್ನು ಕಂಡಿದ್ರು, ಮತ್ತೆ ನಮ್ಮ ದೇಶವನ್ನು ಉನ್ನತದಲ್ಲಿ ಏರಿಸಿದ್ದಾರೆ. ಸ್ಯಾಟಲೈಟ್ ಇಂದ ಪ್ರತಿಯೊಂದಕ್ಕೂ ಇಂಡಿಯಾ ಅಂದ್ರೆ ಅಬ್ದುಲ್ ಕಲಾಂ ಇನ್ ಸ್ಪೇಸ್ ನನ್ನ ಪ್ರಕಾರ. ಸೊ ಅಬ್ದುಲ್ ಕಲಾಂ ವೆರಿ ಮಚ್ ಧನ್ಯವಾದಗಳು. ನಿಮಗೆ ಕನ್ವಿನ್ಸ್ ಆಯ್ತು ನಂಗೆ. ನಮಸ್ತೆ ಸರ್. ನಿಮ್ಮ ಕೈಗೆ ಪೆಟ್ಟಾದು ನಿಮ್ಮ ಮನೆಯವರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಕ್ಯಾಮರಾ ಫೇಸ್ ಮಾಡಿ. ಮತ್ತು ಇಂಥ ಪ್ರಭಾವಿಗಳ ಕಥೆಯನ್ನು ಹೇಳ್ತಾ ನಮ್ಮಲ್ಲಿ ಸ್ಫೂರ್ತಿ ತುಂಬಿದ ನಿಮಗೆ ಪ್ರಣಾಮಗಳು ಸರ್. ನನ್ನ ಹೆಸರು ವಿಲೋಕ್ ಸೃಜನ್ ಆಲ್ಗಟ್ಟ, ಚಿತ್ರದುರ್ಗದ ಹೊಸದುರ್ಗದಿಂದ ಬಂದಿದ್ದೇನೆ. ಅಬ್ದುಲ್ ಕಲಾಂ ಎಂದರೆ ಕೇವಲ ಒಂದು ಮನುಷ್ಯ ಅಂತ ನಾವು ಭಾವಿಸ್ತೇವೆ ಸರ್. ಆಲ್ಮೋಸ್ಟ್ ನಾವೆಲ್ಲರೂ ಮನುಷ್ಯ ಅಂತ ಭಾವಿಸ್ತೇವೆ. ಆದರೆ ಅವರು ಪಟ್ಟಿರುವ ಸ್ಟ್ರಗಲ್, ಅವರು ಎಷ್ಟೇ ತೊಂದರೆ ಇದ್ದರೂ ಅವ್ರು ಮಾಡಿದ ಸ್ಟ್ರಗಲ್ಲು, ಅದನ್ನು ನಾವು ಇದು ಮಾಡ್ಕೋಬೇಕು ಸರ್. ಮತ್ತು ಅವ್ರು ಇನ್ನೊಂದು ಇಂಡೈರೆಕ್ಟಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ ಸರ್, ಸೂಸೈಡ್ ಈಸ್ ನಾಟ್ ಎವ್ರಿಥಿಂಗ್.
ನಾವು ಸೂಸೈಡ್ ಏನು ಕೆಲವೊಬ್ರು ಅಯ್ಯೋ ನಂಗೆ ಆಗ್ತಿಲ್ಲ, ನಾನು ಡಿಪ್ರೆಷನಲ್ಲಿದ್ದೀನಿ, ಹಂಗೆ ಹಿಂಗೆ ಅಂತೇಳಿ ಸೂಸೈಡ್ ಮಾಡ್ಕೊಳ್ಳೋದು ನೋಡಿ ನಮ್ಮ ಮನೆ ಪಕ್ಕನೇ ಒಂದು ಉದಾಹರಣೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಕನ್ವಿನ್ಸ್ ಆಯಿತು ನನಗೆ. ಸರ್ ಯಾರಿಗೂ ಅಷ್ಟೇ ಐ ರಿಕ್ವೆಸ್ಟ್, ಇಲ್ಲಿ ಬಂದು ಅಭಿಪ್ರಾಯ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇಲ್ಲಿ ಬಂದು ಯಾರು ಹೀರೋ ಆಗೋದು ಬೇಡ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೇನೆ. ಎಲ್ರಿಗೂ ಚಪ್ಪಾಳೆ ಒಂದೇ ರೀತಿ ಕೊಡಿ. ಐ ರಿಕ್ವೆಸ್ಟ್ ಹೇಳಿ. Sir, my name is Advait Shetty and I'm from Kundapur. Kundapur, fine. Kundapur. Yes, sir. So from the story which I have said about Abdul Kalam ji, so I have learned that we must not give up in our life. Like our life, when he realized that when someone saved his life, at that moment he realized that he has great potential and calibers in his life, and he utilized every caliber inside him. And another thing is that we also should learn to be humble, sir. Like, ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರಿಗೆ ಮೈಕ್. ನಮಸ್ತೆ ಸರ್, ನನ್ನ ಹೆಸರು ಸಿಂಚನಾ ರಾಚಾರ್ ಅಂತ. ನಾನು ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆಯಿಂದ ಬಂದಿರೋದು. ಅಬ್ದುಲ್ ಕಲಾಂ ಶಿವಮೊಗ್ಗದಲ್ಲಿ ಜೋಗ್ ಫಾಲ್ಸ್ ಅಲ್ಲಿಗೆ ನೀರು ಬೀಳ್ತಾ ಇದೆಯಾ? ಹಾ, ಥ್ಯಾಂಕ್ ಯು. ಅಬ್ದುಲ್ ಕಲಾಂ ಎಲ್ರಿಗೂ ಒಂದು ಇನ್ಸ್ಪಿರೇಷನ್. ಹಾಗೆ ಎಲ್ಲರೂ ಅವರಿಂದ ತುಂಬ ಎಲ್ಲ ತಿಳ್ಕೊಳ್ಳೋದಿದೆ. ಆದರೆ ಇವರಿಂದ ನನಗೇನು ಅರ್ಥ ಆಯ್ತು ಅಂತ ಹೇಳಿದ್ರೆ, ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ದೇಶ ಪ್ರೇಮ ಅನ್ನೋದು ಬಿಡಬಾರ್ದು. ಮತ್ತು ನಾವು ಎಷ್ಟಾಗುತ್ತೋ ಬೇರೆಯವರಿಗೆ ಅಷ್ಟೇ ಹೆಲ್ಪ್ ಮಾಡಬೇಕು. ಎಲ್ಲರೂ ಇದು ಮಾಡಬಾರ್ದು. ಇಲ್ಲಿ ಬಂದು ಪ್ರತಿಯೊಬ್ಬರು ಮಾತಾಡುವಾಗ ಅವರ ಮಾತನ್ನು ಕೇಳಿ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಾತು ಮಾತ್ರ ಅಲ್ಲ, ಎಲ್ಲರ ಮಾತು ಕೇಳಿ ಸ್ಟಾರ್ಟ್ ಮಾಡಿ. ಇನ್ನೊಂದು ಹುಡುಗಿದ್ದಾಳೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಾರಿ, ಆಲ್ರೆಡಿ 4 ಜನ ಬಂದಿದ್ರು. ನಮ್ಮ ಹತ್ರ ಪ್ರೈಸ್ ಇದೆ ಬೇಕಾದಷ್ಟು. ನನಗೆ ಪ್ರೈಸ್ ಬೇಡ, ನಂಗೆ ಪ್ರೈಸ್ ಬೇಡ. ವರಿ ಮಾಡ್ಕೋಬೇಡಿ ಅಮ್ಮ, ಹೇಳಿ ಪ್ಲೇಸ್. ಒಂದ್ಸರಿ ಅಬ್ದುಲ್ ಕಲಾಂ ಸರ್ ಅವ್ರು ಹೇಳಿದ್ರು, ನಾನು ಸಣ್ಣವಳಿದ್ದಾಗ ಐ ವಾಂಟ್ ಟು ಬಿ ಅನ್ ಫ್ಲೈಯಿಂಗ್ ಆಫೀಸರ್ ಇನ್ ಇಂಡಿಯನ್ ಏರ್ ಫೋರ್ಸ್, ಯು ವಾಂಟ್ ಟು ಬಿ ಅ ಪೈಲಟ್. ಅದೇ ಅವರು ಎಕ್ಸಾಮ್ ಬರೆದೆಲ್ಲ ಇಂಟರ್ವ್ಯೂಗೆ ಹೋದಾಗ ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಅದೇ ನಂತರ ಅವರು DRDO ಸೇರಿ ಇಸ್ರೋ ಸೇರಿ ನಂತರ ಅವರು ದೇಶದ ರಾಷ್ಟ್ರಪತಿ ಆದಾಗ ಇಡೀ 3 ಇಂಡಿಯನ್ ಆರ್ಮ್ ಫೋರ್ಸಸ್ಗೆ ಸುಪ್ರೀಂ ಕಮಾಂಡರ್ ಆಗಿ ನೇಮಕಗೊಂಡ್ರು. ಅವಾಗ ಅವ್ರು ಹೇಳ್ತಾರೆ, ಯಾವಾಗ ಆದ್ಮೇಲೆ ಐ ಕಾಲ್ ಟು ದ ಇಂಡಿಯನ್ ಏರ್ ಮಾರ್ಷಲ್ ಅಂಡ್ ಐ ಸೆಡ್, ಕ್ಯಾನ್ ಯು ಪ್ಲೀಸ್ ಗಿವ್ ಮಿ 6 months ಟ್ರೈನಿಂಗ್ ಟು ಫ್ಲೈ ದ ಇಂಡಿಯನ್ ಏರ್ಕ್ರಾಫ್ಟ್, ಅಂಡ್ ಹಿ ಬಿಕೇಮ್ ದ first president of India to fly an Indian aircraft, and that is what we need to learn from our failures. Never give up. ತುಂಬ ಚೆನ್ನಾಗಿ ಹೇಳಿದಿರಮ್ಮ. ನನ್ನ ವಿಷನ್ ಏನು ಅಂತ ಹೇಳಿದ್ರೆ, ನನ್ನ ಡ್ರೀಮ್ ಏನು ಹೇಳಿ ಅಂತ ಹೇಳಿದ್ರೆ, ಮೌಲ್ಯಸುಧಾ ಒಂದು 50ನೇ 100ನೇ ಕಾರ್ಯಕ್ರಮ ಆಗುವಾಗ ನೀ ಬಂದು ಮಾತಾಡಬೇಕಿಲ್ಲ. ನನ್ನ ಡ್ರೀಮ್ ಅದು. ಇಲ್ಲಿ ಯಾರೆಲ್ಲ ಸ್ನೇಹಿತರೆ ಕೂತು ಮಾತನಾಡ್ಲಿಕ್ಕೆ ಆಸೆ ಪಡ್ತಾರೆ, ಮೌಲ್ಯಸುಧಾ ಒಂದು 100ನೇ ಕಾರ್ಯಕ್ರಮ ಆಗುವಾಗ ನೀವು ನಿಂತು ಮಾತನಾಡಿದ್ರೆ ನಾನು ಕೆಳಗೆ ಕೂತು ನಿಮ್ಮ ಮಾತುಗಳನ್ನ ಕೇಳ್ತಾರೆ. ಆಗ್ಬಹುದಾ? ಚಪ್ಪಾಳೆ ಬರಲಿ ಇವರಿಗೋಸ್ಕರ. 5 ಮಂದಿ ಸ್ಟೇಜ್ ಮೇಲೆ ಬನ್ನಿ. ಎಷ್ಟೊತ್ತು ಕಾರ್ಯಕ್ರಮ ಮುಂದೆ ಹೋಗುತ್ತೋ ನನಗೆ ಗೊತ್ತಿಲ್ಲ. 2 ಸ್ಟೋರಿ ಹೇಳಿ ಮುಗಿಸ್ತೇನೆ. 2 ಸ್ಟೋರಿ ಇದೆ. ನನಗೆ ತುಂಬ ಪ್ರೇರಣೆ ಕೊಟ್ಟ 2 ಸ್ಟೋರಿಗಳು, ನನ್ನ ಲೈಫ್ ಚೇಂಜ್ ಆಗಿರ್ತಕ್ಕಂಥ ಸ್ಟೋರಿಗಳು. ನಿಮ್ಗೆ ಹೇಳಬೇಕು ನಾನು. ಅನುಪಮ್ ಖೇರ್ನ ಫೋಟೋ ಇದ್ರೆ ಹಾಕಬೇಡಿ. ಅನುಪಮ್ ಖೇರ್ನ ಫೋಟೋ ಬೇಕು ನನಗೆ. ಓಕೆ, ನಾನು ಯಾಕೆ ಇವತ್ತು ಅನುಪಮ್ ಖೇರ್ನ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದ್ರೆ, ತುಂಬ ಪ್ರೇರಣೆ ಇದೆ. ಈ ವ್ಯಕ್ತಿ ಸಿನಿಮಾಕ್ಕೆ ಬಂದಾಗ 40 ವರ್ಷ ಅವರಿಗೆ. ಸಾರಾಂಶ ಫಿಲ್ಮ್ ಅದು. 54 ವರ್ಷ ಆಗುವಾಗ 4 ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಾಗಿದೆ. ಸೊ ಇವತ್ತಿಗೂ ಅದ್ಭುತವಾದ ಅಭಿನಯಗಳನ್ನ ಮಾಡ್ತಾರೆ ಅನುಪಮ್ ಖೇರ್ ಅವರು. ಬಹಳ ಶ್ರೇಷ್ಠವಾದ ನಟ, ನಮಗೆಲ್ಲ ಗೊತ್ತಿದೆ. ವರ್ಸಟೈಲ್ ಆಕ್ಟರ್ ಅಂದ್ರೆ ಅನುಪಮ್ ಖೇರ್ ಅವರು. ನಾನಿವತ್ತು ಅವರ ಫಿಲ್ಮ್ಗಳ ಬಗ್ಗೆ ಮಾತಾಡೋದಿಲ್ಲ, ಅವರ ಲೈಫಿನ ಬಗ್ಗೆ ಮಾತಾಡ್ತೇನೆ. ಮಕ್ಕಳು ಕೇಳಬೇಕಿದ್ದಾನೆ. ಬಹಳ ಅದ್ಭುತ ಇದೆ. 15 ವರ್ಷ ಪ್ರಾಯ ಆಗಿತ್ತು ಅನುಪಮ್ ಖೇರ್ ಅವರಿಗೆ. ಬಾಂಬೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನೋಡ್ತಾರೆ ಹಿಂದ್ಗಡೆ ಕಾರ್ ಬರ್ತಾ ಇದೆ. ಅಪ್ಪ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ. ಅಪ್ಪ ಹೇಳ್ತಾನೆ, ಮಗನೇ ಕಾರಲ್ಲಿ ಕುತ್ಕೋ, ಪಾರ್ಟಿ ಮಾಡ್ಲಿಕ್ಕೆ, ಸೆಲೆಬ್ರೇಟ್ ಮಾಡ್ಲಿಕ್ಕಿದೆ ಇವತ್ತು ಅಂತ ಹೇಳಿ. ಅಪ್ಪ ಮತ್ತು ಮಗ ಸೇರಿಕೊಂಡು ತಾಜ್ ಹೋಟ್ಲಿಗೆ ಬರ್ತಾರೆ ಬಾಂಬೆನಲ್ಲಿ. ದೊಡ್ಡದಾಗಿರ್ತಕ್ಕಂಥ ಪಾರ್ಟಿ ಕಂಪ್ಲೀಟ್ ಆಗ್ತದೆ.
ಎಲ್ಲವನ್ನ ಮಗ ಆರ್ಡರ್ ಮಾಡ್ತಾನೆ. ಜ್ಯೂಸ್ ಬಂತು, ಐಸ್ ಕ್ರೀಮ್ ಬಂತು, ದೋಸೆ ಬಂತು, ಎಲ್ಲ ಆರ್ಡರ್ ಮಾಡ್ತಾನೆ. ಗಡ್ದಾದ ಪಾರ್ಟಿ ಆಯ್ತು. ಅಪ್ಪ ಪ್ರೌಡ್ ಫೀಲಿಂಗ್ ಅಲ್ಲಿ ಬಿಲ್ ಕೊಡ್ತಾರೆ. ಬಿಲ್ ಕೊಟ್ಟು ಕಾರಲ್ಲಿ ಬಂದು ಕೂತಾಗ ಮಗ ಕೇಳ್ತಾನೆ, ಅಪ್ಪ ಇವತ್ತು ಯಾಕೆ ಪಾರ್ಟಿ ಕೊಟ್ಟೆ, ನಂಗೆ ಏನು ವಿಶೇಷ ಇದೆ ಇವತ್ತು? ನನ್ನ ಬರ್ಡೇ ಅಲ್ಲ, ಖಂಡಿತ ಅಲ್ಲ, ಯಾಕೆ ಪಾರ್ಟಿ ಕೊಟ್ಟೆ ನಂಗೆ? ಆಗ ಅನುಪಮ್ ಖೇರ್ನ ಅಪ್ಪ ಹೇಳ್ತಾರೆ, ಕೇಳಿ ಮಾತುಗಳನ್ನ ಕೇಳಿ, ನನ್ನ ಪ್ರೀತಿ ಹುಡುಗ, ಇವತ್ತು ನಿನ್ನ 10ನೇ ತರಗತಿ ರಿಸಲ್ಟ್ ಬಂದಿದೆ, ನೀನು ಫೇಲ್ ಆಗಿದ್ಯಾ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದೆಯಾ? ಜೀವನದಲ್ಲಿ ಅಪ್ಪ ಹೇಳಿದ 2ನೇ ಮಾತು, ಜೀವನದಲ್ಲಿ ಸಕ್ಸಸ್ ಬಂದಾಗ ಮಾತ್ರ ಸೆಲೆಬ್ರೇಟ್ ಮಾಡೋದಲ್ಲ ಕಣೋ, ಸೋಲು ಬಂದಾಗಲೂ ಸೆಲೆಬ್ರೇಟ್ ಮಾಡೋದನ್ನ ಕಲಿಬೇಕು ಅಂತ ಅನುಪಮ್ ಖೇರ್ನ ಅಪ್ಪ ಹೇಳ್ತಾರೆ. ಅದರಿಂದ ಪ್ರೇರಣೆ ಪಡ್ಕೊಂಡಂತ ಹುಡುಗ ಅನುಪಮ್ ಖೇರ್ ಅವರು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ. ತನ್ನ BSc ಕೂಡ ಪೂರ್ತಿ ಮಾಡ್ಕೋತಾರೆ. ಲೈಫಲ್ಲಿ ಬಂದಿರತಕ್ಕಂಥ ಮೇಜರ್ ಆಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್, ಅದು ಮೇಜರ್ ಆದ ಟರ್ನಿಂಗ್ ಪಾಯಿಂಟ್. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ಸ್ಗಳು ಬರ್ತವೆ. ನಿಮ್ಮ ಲೈಫಲ್ಲೂ ಕೂಡ ಬರುವ ಚಾನ್ಸಸ್ ಇದೆ ಸ್ನೇಹಿತರೆ. 16ರಿಂದ 18 ವರ್ಷ ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಟರ್ನಿಂಗ್ ಪಾಯಿಂಟ್ಸ್ಗಳು ಬರ್ತವೆ. ಯಾರು ಆ ಟರ್ನಿಂಗ್ ಪಾಯಿಂಟ್ ಸ್ನೇಹಿತರೆ ಲಾಂಚಿಂಗ್ ಪ್ಯಾಡ್ ಆಗಿ ಮಾಡ್ಕೊಳ್ತಾರೆ, ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಅವ್ರ ಲೆಜೆಂಡ್ಸ್ಗಳಾಗ್ತಾರೆ. ಮಹಾತ್ಮ ಗಾಂಧೀಜಿಯವರನ್ನ ಯಾವಾಗ ಸೌತ್ ಆಫ್ರಿಕಾದಲ್ಲಿ ಟ್ರೈನಿಂದ ಹೊರಗೆ ದೂಡಿದ್ರೋ ಅಲ್ಲಿ ಮಹಾತ್ಮ ಹುಡುತ್ತಾನೆ. ಇದರಲ್ಲಿ ಜೀಸಸ್ ಕ್ರೈಸ್ಟ್ ಅನ್ನ ಕ್ರುಸಿಫೈ ಮಾಡಿದ್ರೋ ಅಲ್ಲೊಬ್ಬ ಲೆಜೆಂಡ್ ಹುಡುತಾನೆ. ಯಾವಾಗ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಅಬ್ದುಲ್ ಕಲಾಂ ಅವರ ಗಂಗಾ ನದಿಗೆ ಹಾರಿದ್ರೋ ಅಲ್ಲೊಬ್ಬ ಲೆಜೆಂಡ್ ಹುಡ್ತಾ ಹೋಗ್ತಾನೆ. ಸ್ನೇಹಿತರೆ, ಸೋಲುಗಳು ನಮ್ಮನ್ನ ಮೌಲ್ಡ್ ಮಾಡಿದಷ್ಟು ಗೆಲುವುಗಳು ಮಾಡೋದಿಲ್ಲ. ಸ್ನೇಹಿತರೆ, ಗೆಲುವು ನಮಗೆ ಅಹಂಕಾರವನ್ನ ಕೊಡಬಹುದು, ಅದರ ಸೋಲು ನಮ್ಮನ್ನ ಅದ್ಭುತ ಲೆಜೆಂಡ್ಗಳಾಗಿ ಮೌಲ್ಡ್ ಮಾಡ್ತಾ ಹೋಗ್ತದೆ. ಸಣ್ಣ ಪುಟ್ಟ ಸೋಲುಗಳಿಗೆ ವರಿ ಮಾಡ್ಕೊಳ್ಳದೆ ಯಾರು ಸ್ನೇಹಿತರ ಲೈಫನ್ನ ಫೇಸ್ ಮಾಡ್ಕೋತಾರೆ ಅವ್ರು ಲೆಜೆಂಡ್ ಆಗ್ತಾರೆ. ಸಣ್ಣ ಪುಟ್ಟ ಸೋಲು ಸ್ನೇಹಿತರೆ ಯಾರು ಫೇಸ್ ಮಾಡ್ತಾರೆ ಬದುಕ್ತಾರೆ, ಅವರು ಗ್ರೇಟ್ ಆಗ್ತಾ ಹೋಗ್ತಾರೆ. ಸ್ನೇಹಿತರೆ, 40 ವರ್ಷಗಳ ಹಿಂದೆ ಒಬ್ಬ ಟೆನ್ನಿಸ್ ಆಟಗಾರ ಇದ್ದ, ಅರ್ಥರ್ ಆಶ್ ಅಂತ ಅವನ ಹೆಸರು. 4 ಅವನ ಮೆಗಾ ಟೂರ್ನಮೆಂಟ್ ಅನ್ನ ಗೆಲ್ತಾನೆ. ವಿಂಬಲ್ಡನ್ ಗೆಲ್ತಾನೆ, ಫ್ರೆಂಚ್ ಓಪನ್ ಗೆಲ್ತಾನೆ, ಆಸ್ಟ್ರೇಲಿಯನ್ ಓಪನ್ ಗೆಲ್ತಾನೆ. ಸ್ನೇಹಿತರೆ, 4 ಮೆಗಾ ಒಲಿಂಪಿಕ್ಸ್ ಮೆಗಾ ಟೂರ್ನಮೆಂಟ್ ಅನ್ನ ಗೆಲ್ತಾನೆ. ಅದೇ ಆರ್ಥರ್ ಆಶ್ ಸಾಯುವಾಗ 14 ವರ್ಷ ವಿಲ ಒದ್ದಾಡ್ತಾನೆ. ಏಡ್ಸ್ ಬಂತು, ಕ್ಯಾನ್ಸರ್ ಬಂತು, ಪ್ಯಾರಲೈಸ್ ಆಯಿತು, ತನ್ನ ದೇಹದ ಉತ್ಸಾಹವನ್ನು ಕಳ್ಕೊಳ್ತಾನೆ. ಸ್ನೇಹಿತರೆ, ಜೀವಚ್ಛವವಾಗಿ 14 ವರ್ಷಗಳ ಕಾಲ ಬದುಕ್ತಾನೆ. ಸಾಯಬೇಕು ಡಿಸೈಡ್ ಮಾಡ್ಕೊಳ್ತಾನೆ, 14 ವರ್ಷ ಬದುಕ್ತಾನೆ. ಆಗ ಯಾರೋ ಫ್ರೆಂಡ್ ಕೇಳ್ತಾನೆ, ಅರ್ಥರ್ ಆಶ್, ನೀನ್ ದೇವರಿಗೆ ಶಾಪ ಕೊಡ್ತಾ ಇಲ್ವಾ? ಇಷ್ಟೊಂದು ಕಾಯಿಲೆ ಒಟ್ಟೊಟ್ಟಿಗೆ ಬಂತಲ್ಲ, ನೀನ್ ದೇವರಿಗೆ ಶಾಪ ಕೊಡ್ಬೇಕಲ್ಲ, ಶಾಪ ಕೊಡೋಲ್ವಾ? ಆಗ ಅರ್ಥರ್ ಆಶ್ ಒಂದು ಮಾತನ್ನು ಹೇಳ್ತಾನೆ, ಮಕ್ಕಳು ಕೇಳಿ, ಬಹಳ ಅದ್ಭುತ ಇದೆ. ನಾನು ಟೆನ್ನಿಸ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಜಗತ್ತಲ್ಲಿ 10,000 ಜನ ಟೆನ್ನಿಸ್ ಆಡ್ತಾ ಇದ್ರು, ನಾನೊಬ್ಬನಾಗಿದ್ದೆ. ಆದ್ರೆ ಯಾವಾಗ ನಾನು ವಿಂಬಲ್ಡನ್ ಆಟ ಆಡ್ಲಿಕ್ಕಂತ ಬಂದೆ, ಜಗತ್ತಿನ 600 ಮಂದಿ ನಾನೊಬ್ಬ ಆಟಗಾರ ಆದೆ. ಯಾವಾಗ ನಾನು ಸೆಮಿಫೈನಲಿ ಬಂದೆ, ಜಗತ್ತಿನ 4 ಮಂದಿ ನಾನೊಬ್ಬ ಆಟಗಾರನಾದೆ. ನಾನು ಯಾವಾಗ ಪ್ರಶಸ್ತಿ ಗೆದ್ದೆ, ಜಗತ್ತಲ್ಲಿ ಒಬ್ಬನೇ ಆಟಗಾರ ಆದೆ. ನಂತರ ಈ ರೀತಿ ಸರಣಿಯಾಗಿ ಗೆಲ್ತಾ ಹೋದಾಗ ದೇವರೇ ಯಾಕೆ ಹೀಗೆ ಮಾಡಿದೆ, ದೇವರೇ ಯಾಕೆ ಹೀಗೆ ಮಾಡಿದ ಕೇಳಲಿಕ್ಕೆ ಹೋಗ್ಲಿಲ್ಲ. ಈಗ ಸೋಲು ಬಂದಾಗ ಯಾಕೆ ಕೇಳಬೇಕು ನಾನು? ಪ್ರತಿ ಸಲ ಗೆಲ್ತಾ ಹೋದಾಗ ದೇವರೇ ಯಾಕೆ ಹೀಗೆ ಮಾಡಿದೆ ಕೇಳ್ತಾ ಹೋಗಿಲ್ಲ. ಸೋಲು ಬಂದಾಗ ಯಾಕ್ರಿ ಕೇಳಲಿ ಅಂತ ಹೇಳ್ತಾನೆ. ಅರ್ಥರ್ ಆಶ್ಗೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಂತ ಆಸೆ ಪಡ್ತಾನೆ. ಒಂದು ಪ್ರೈಸ್ ತಗೊಳ್ಳಿ ಮತ್ತೆ ಮಾತಾಡಿ ಸ್ಟಾರ್ಟ್ ಮಾಡಿ. ಕೊನೆಯ ಒಂದು ಪಾಠ ಮಾತ್ರ ಇದೆ ಹೇಳಬೇಕು ನಾನು ನಿಮ್ಗೆ. ದೇವರೇ, ಜ್ಞಾನಸುಧಾ ಮೆರವಣಿಗೆ ಸ್ಟಾರ್ಟ್ ಆಯ್ತು ಇವತ್ತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅದಿತಿ ಶೆಟ್ಟಿ, ಬೇಸಿಕಲಿ ಫ್ರಮ್ ಬಡುಗು. ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ ಎಲ್ರಿಗೂ ಪ್ರೈಸ್ ಸಿಗದೆ ಹೋಗ್ಬೋದು. ದಟ್ಸ್ ಫೈನ್. ಪ್ರೈಸ್ ಕಡಿಮೆ ಇದೆ ಕೇಳಿದ್ ನಾನು. ನಂಗೆ ಹೇಳಿ. ಫಸ್ಟ್ ಅನುಪಮ್ ಅವ್ರ ಕಥೆಯಿಂದ ನಾವು ಏನು ತಿಳ್ಕೊಬೋದು ಅಂದರೆ, ನಮ್ಮ ಮಾರ್ಕ್ಸ್ ಎಷ್ಟೇ ಬರ್ಬೋದು, ಆದರೆ ನಮ್ಮ ಮಾರ್ಕ್ಸ್ ಯಾವತ್ತೂ ಕೂಡ ಒಬ್ಬರು ಪರ್ಸ್ನಾಲಿಟಿ ಅಥವಾ ಮುಂದೆ ಏನು ಆಗ್ತಾರೆ ಅಂತ ಯಾವತ್ತೂ ಕೂಡ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಪಾಸ್ಟನ್ನು ಮರೆತು ಫ್ಯೂಚರ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಜನ ಇದ್ದೀರಿ, ಒಂದೊಂದು ವಾಕ್ಯ ಹೇಳಿ ಸಾಕು, ಜಸ್ಟ್ 1 ಸೆಂಟೆನ್ಸ್. ನಮಸ್ತೆ ಸರ್, ನಾನು ಸ್ತುತಿ ತುಂಬಾಡಿ ಶಿರ್ಸಿಯಿಂದ. ಈಗಿನ ಕಾಲದಲ್ಲಿ ನಮ್ಗೆ ಸಣ್ಣ ಫೇಲಿಯರ್ ಕೂಡ ಶಿರ್ಸಿ ಮಾರಿಕಾಂಬೆ ಮೊನ್ನೆ ಹೋಗಿದ್ದೆ ನಾನು. ಸರ್, ಒಂದು ಹುಡುಗಿಯನ್ನ ಭೇಟಿ ಮಾಡ್ಲಿಕ್ಕೋಸ್ಕರ
ಬೀಡಿ ಕಟ್ಟುವ ಕುಟುಂಬದ ಹುಡುಗಿ, ಮುಸ್ಲಿಂ ಕುಟುಂಬದ ಹುಡುಗಿ, ಸರ್ಕಾರಿ ಶಾಲೆ ಓದಿರ್ತಕ್ಕಂಥವಳು, ಟ್ಯೂಷನ್ ಕ್ಲಾಸ್ಗಳಿಲ್ಲ, SSC ನಲ್ಲಿ 625 ಮಾರ್ಕ್ಸಿಗೆ 625 ತಗೊಂಡಿದ್ದಾಳೆ. ಶಿರ್ಸಿ ಹೇಳಿ. ಸರ್, ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಫೇಲಿಯರ್ ಕೂಡ ತುಂಬಾ ಡಿಪ್ರೆಸ್ ಮಾಡಿಬಿಡುತ್ತೆ ಸರ್ ನಮ್ಮನ್ನ. ಪ್ರತಿಯೊಂದಕ್ಕೂ ಕಾಂಪಿಟೇಷನ್. ನನಗೆ ಯೋಚನೆ ಮಾಡಿ ಮಾಡಿ ಓವರ್ ಥಿಂಕ್ ಮಾಡೇ ಸಾಕಾಗತ್ತೆ. ಅಂಥದ್ರಲ್ಲಿ ಜೀವನದಲ್ಲಿ ಇಷ್ಟೆಲ್ಲ ನಡೆದವರು ಇಷ್ಟನ್ನೆಲ್ಲ ಮಾಡಿ ತೋರಿಸಿದ್ದಾರೆ ಅಂದಮೇಲೆ ಸಣ್ಣ ಪುಟ್ಟ ಆದವ್ರು ನಾವು ಇನ್ನು ಭಾಳ ಮಾಡ್ಬೋದು ಅನ್ನೋ ನಂಬಿಕೆ ನಮ್ಗಿರ್ಬೇಕು. ಶಿರ್ಸಿ ಹುಡುಗಿ, ನೀವೀಗ ಈ ಶಾಲೆಗೆ ಬಂದಿದ್ದೀರಿ, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ಏನ್ ಮಾಡ್ತೆ ಸರ್? ಕಮ್ಮಿ ಬರೋದಿಲ್ಲ ಬಂದ್ರೆ ಏನ್ ಮಾಡ್ತೆ ಸರ್? ಆ ವಿಚಾರಗಳೆಲ್ಲ ಹೀಗೆ ಬರುತ್ತೆ ತಲೆಗೆ. ಏನ್ ಮಾಡೋದು, ಅಪ್ಪ ಅಮ್ಮಂಗೆ ಹೇಗೆ ಹೇಳೋದು ಅಂತ ಎಲ್ಲ. ಆದ್ರೆ ದೇವ್ರ ದಯೆ, ನಂಗೆ ತುಂಬಾ ಒಳ್ಳೆ ಅಪ್ಪ ಅಮ್ಮ ನಂಗೆ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಇನ್ನೂ ಒಂದು ಚಾನ್ಸ್ ಇದೆ ಅಂತ ಪ್ರತಿ ಸರಿ ಹೇಳ್ತಾರೆ. ಸೊ ಅವ್ರ ಆಶೀರ್ವಾದದಿಂದ ಹಾಗಾಗದೇ ಇರ್ಲಿ, ನಾನು ನನ್ನ ಹೋಪ್ಸ್ ಕಳ್ಕೊಳ್ಳಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮ್ಗೆ ಪೂರಕವಾಗಿ ಒಂದು ಮಾತನ್ನು ಹೇಳ್ಬೇಕು. ಮಕ್ಕಳು ಕೇಳ್ಬೇಕದನ್ನ ಬಹಳ ಇಫೆಕ್ಟ್ ಇದೆ ಅದರಲ್ಲಿ, ನೀವು ಕೇಳಬೇಕು ಅಂತ ನಂಗೆ ಆಸೆ ಇದೆ. ಸರ್ಕಾರಿ ಸ್ಕೂಲ್ ಓದಿರ್ತಕ್ಕಂಥ ಹುಡುಗಿ, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಓದಿರ್ತಕ್ಕಂಥ ಹುಡುಗಿ, ಸೆಕೆಂಡ್ PUC ಕೂಡ ಒಂದು ಸಾಮಾನ್ಯವಾದ ಸ್ಕೂಲ್ ಓದಿರ್ತಕ್ಕಂಥ ಹುಡುಗಿ, ಮೆಡಿಕಲ್ ಸೀಟ್ ಸಂಪಾದನೆ ಮಾಡ್ಕೊಳ್ತಾಳೆ, ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಓದಿ ಸ್ಟಾರ್ಟ್ ಮಾಡ್ತಾಳೆ. ಮೊದಲ ಸೆಮಿಸ್ಟರ್ಲಿ ಫೇಲ್ ಆಗ್ತಾಳೆ, ಎಲ್ಲ 0 ಮಾರ್ಕ್ಸ್. ಯಾಕಂದ್ರೆ ಕನ್ನಡ ಮೀಡಿಯಂ ಹುಡುಗಿ, ಫೇಸ್ ಮಾಡೋ ಗಡ್ಸಿಲ್ಲ, ಎಲ್ಲ ಫೇಲ್ ಆಗ್ತಾಳೆ. ನನ್ನ ಸ್ಟೂಡೆಂಟ್ ಅವಳು ನನಗೆ ಫೋನ್ ಮಾಡಿ ಹೇಳ್ತಾಳೆ, ನನಗೆ ಸಾಯ್ಬೇಕು ಅಂತ ಅನಿಸ್ತಾ ಇದೆ ಸರ್, ಸಾಯೋದನ್ನ ಕಲಿಸ್ಕೊಡಿ. ನಾನು ಹೇಳಿದೆ, ಯು ಹ್ಯಾವ್ ಟೇಕನ್ ಎ ಗ್ರೇಟ್ ಡಿಸಿಷನ್ ಅಮ್ಮ, ನೀನು ಸಾಯಲೇಬೇಕು, ಒಳ್ಳೆ ನಿರ್ಧಾರ, ಸಾಯ್ಬೇಕು ನೀನು. ಆದ್ರೆ ಸಾಯೋದಕ್ಕಿಂತ ಮೊದಲು ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡು. ಯಾವ ಟಾಸ್ಕ್ ಅಂತ ಹೇಳಿದ್ರೆ, ನೀನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರೋದ್ರಿಂದ ಯಾರಿಗೆಲ್ಲ ಆತಂಕ ಆಗಿದೆ, ಹೆಸರು ಪಟ್ಟಿ ಮಾಡಿ ಸ್ಟಾರ್ಟ್ ಮಾಡು ಅಂತ ಹೇಳಿದೆ. 110 ಹೆಸರು ಕಂಪ್ಲೀಟ್ ಆಯ್ತು. ನಾನು ಕೇಳಿದೆ, ಅಪ್ಪನ ಹೆಸರು ಹಾಕಿದ್ಯಮ್ಮ? ಟಾಪ್ ಅಲ್ಲಿ ಹಾಕಿದ್ದೇನೆ, ಅಪ್ಪ ಮೊದಲ ಭಯೋತ್ಪಾದಕ. ಅಮ್ಮನ ಹೆಸರು ಹಾಕಿದ್ಯಾ? ಸರ್ 2ನೇ ಪ್ಲೇಸ್ ಅಲ್ಲಿ ಅಮ್ಮ ಇದ್ದಾರೆ. ಸರ್ ಹೆಸರು ಹಾಕಿದ್ಯಾ? ಸರ್ ಕೆಲವರದ್ದು ಹಾಕಿದ್ದೇನೆ. ಫ್ರೆಂಡ್ಸ್ ಇದು ಹಾಕಿದ್ಯಾ? ಸರ್ ಕೆಲವರದ್ದು ಹಾಕಿದ್ದೇನೆ. ಕಸಿನ್ಸ್ ಇದು ಹಾಕಿದ್ಯಾ? ದೇವರಾಣ ಎಲ್ಲರದ್ದು ಹಾಕಿದ್ದೇನೆ. ನಾನು ಕೊನೆಯದಾಗಿ ಕೇಳಿದೆ, ಮಗಳೇ ನಿನ್ನ ಹೆಸರು ಹಾಕಿದ್ಯಾ? ಇಲ್ಲ ಸರ್, ನನ್ನ ಹೆಸರು ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಸರ್? ರಿಸಲ್ಟ್ ಮೊದಲೇ ಗೊತ್ತಿತ್ತು ಸರ್ ನನಗೆ, ಚೆನ್ನಾಗಿ ಎಕ್ಸಾಮಿಗೆ ಓದಲಿಲ್ಲ, ರಿಸಲ್ಟ್ ಮೊದಲೇ ಗೊತ್ತಿತ್ತು. ಅದೇ ಹುಡುಗಿ ಅದನ್ನು ಚಾಲೆಂಜ್ ಆಗಿ ತಗೊಂಡು, ಆಮೇಲೆ MBBS ಅಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ತಗೊಂಡು, ಚಿನ್ನದ ಪದಕ ತಗೊಂಡು, MD ಮೊನ್ನೆ ಕಂಪ್ಲೀಟ್ ಆಯಿತು, ಚಿನ್ನದ ಪದಕ ಬಂತವಳಿಗೆ. ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಚೆನ್ನಾಗಿ ಹೇಳಿದೆ ಸರ್. ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, ನಾನೀಗ ಫಸ್ಟ್ ಇಯರ್ ಸರ್, ನಾನು ಫಸ್ಟ್ ಟೈಮ್ ಹಾಸ್ಟೆಲಿಗೆ ಬಂದಿದ್ದು. ಇಲ್ಲಿ ಪೇರೆಂಟ್ಸ್ ಇರಲ್ಲ, ಬಟ್ ಫ್ರೆಂಡ್ಸ್ ಇರ್ತಾರೆ. ನಮ್ಗೆ ಕಾಣದೇ ಇರ್ಬೋದು ಯಾರಿಗೆ ನಮ್ಗೆ ಅಗತ್ಯ ಇದೆ ಅಂತ. ಅವ್ರ ಜೊತೆ ಮಾತಾಡೋದು ಬೇಡ, ಹೋಗಿ ನಿಲ್ಲಿ ನೀವು ಸಾಕು. ಕೆಲವೊಬ್ರು ಹೇಳ್ಕೊಳಲ್ಲ, ಆದ್ರೆ ತುಂಬಾ ಕಷ್ಟಪಡ್ತಿರ್ತಾರೆ ಒಳಗೆ. ಅಂತವ್ರಿಗೆ ನಾವು ಜೊತೆಗಿದ್ದೀವಿ ಅಂತ ಹೇಳಿದ್ರು ಸಾಕು, ತುಂಬಾ ಖುಷಿ ಆಗತ್ತೆ. ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್. ಅದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ, ಚಿತ್ರದುರ್ಗದಿಂದ. ಫೇಲ್ಯೂರನ್ನು ಹೇಳಿ ಕೇಳಿ ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ನಾವೆಷ್ಟೇ ಕೆಳಗಿರಲಿ, ಮೇಲಿರಲಿ, ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಫೇಲ್ಯೂರ್ ಬಂದೇ ಬರುತ್ತೆ. ಅದನ್ನು ನಾವು ಹೇಗೆ ತಗೋತೀವಿ, ಅದನ್ನು ನಾವು ಹೇಗೆ ರಿಸೀವ್ ಮಾಡ್ತೀವಿ, ನಾವು ಹೇಗೆ ಥಿಂಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಒಂದು ವಾಕ್ಯ ಸಾಕು, ತುಂಬ ಮಂದಿ ಇದೆ. ಥ್ಯಾಂಕ್ ಯು ಸರ್. ಮಾತಾಡಿ ಪ್ಲೀಸ್, ನೀವು ಮಾತಾಡ್ಬೇಕು, ಅದು ಇಂಪಾರ್ಟೆಂಟ್ ಇವತ್ತು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಏಕ್ತಾ ಅಂತ. ಏಕತಾ, ಅದ್ಭುತ ಹೆಸರು, ಹೇಳಿ. ಈಗ ಒಂದು ಮೂರ್ತಿ ಆಗಬೇಕು ಅಂದ್ರೆ ಅದಕ್ಕೆ ತುಂಬ ಪೆಟ್ಟು ಬೀಳುತ್ತೆ. ಆ ಪೆಟ್ಟನ್ನೆಲ್ಲ ಸಹಿಸ್ಕೊಂಡು ಒಂದು ಮೂರ್ತಿ ಆಗೋದು. ಹಾಗೆ ನಾವು ಒಂದೊಂದು ಸೋಲು ಕೂಡ ನಮಗೊಂದು ಪೆಟ್ಟಾಗಿರುತ್ತೆ. ಆ ಪೆಟ್ಟಿಂದನೇ ನಾವು ಒಂದು ಒಳ್ಳೆ ಶಿಲ್ಪಿ ಆಗೋದು. ಅದರಿಂದ ಒಂದೊಂದು ಸೋಲು ಕೂಡ ಒಂದೊಂದು ನನ್ನ ನೆಕ್ಸ್ಟ್ ಗೆಲುವಾಗಿ ಬದಲಾಗಬೇಕು. ಥ್ಯಾಂಕ್ ಯು ವೆರಿ ಮಚ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಸುಶೀಲಾ, ಹಾಸನಿಂದ. ಈಗ ಸರ್ ಎಲ್ಲ ಎಷ್ಟೊಂದು ಎಕ್ಸಾಂಪಲ್ಸ್ ಹೇಳಿದ್ರು. ಎಲ್ಲದರಲ್ಲೂ ಜನ ತುಂಬ ಸೋತ್ ಆಮೇಲೆ ಗೆದ್ದಿದ್ದಾರೆ. ಅದೇ ಥರ ನಮ್ಮ ರಾಜೇಂದ್ರ ಭಟ್ ಸರ್ ಏನಾದರೂ ಎಕ್ಸಾಮಲ್ಲಿ ಫೇಲ್ ಆಗಿರಲಿಲ್ಲ ಅಂದಿದ್ರೆ ಇವತ್ತು ಈ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಎಕ್ಸಾಮಲ್ಲಿ ಫೇಲ್ ಆಗಿರೋದು ನಾನು ಇವರೆಗೆ ಹೆಂಡತಿಗೂ ಹೇಳಿಲ್ಲ. ಥ್ಯಾಂಕ್ಸ್ ಅಮ್ಮ, ತುಂಬ ಎಲ್ಲರಿಗೂ ಶುಭ ಸಂಜೆ. ರಾತ್ರಿ ಆಗಿದೆ, ಸರ್ಗಳ ಮಾತು ಕೇಳ್ತಾ ರಾತ್ರಿ ಆಗಿದೆ ಅಂತ ಗೊತ್ತೇ ಆಗಲಿಲ್ಲ. ನನ್ನ ಹೆಸರು ಸತೀಶ್, ನಾನು ಬೆಳಗಾವಿಯಿಂದ ಮೂಡಲ್ಗಿ ತಾಲೂಕಿನಿಂದ ಬಂದಿದ್ದೇನೆ. ಇಲ್ಲಿ ಅನುಪಮ್ ಖೇರ್ ಹಾಗೂ ಆರ್ಥರ್ ಯಾಶ್ ಅವರ ಕಥೆಯನ್ನು ನಾವು ಏನು ತಿಳ್ಕೊಬೋದಂದರೆ, ಸೋಲು ಗೆಲುವು ಎರಡೂ ಒಂದೇ ನಾಣ್ಯದ ಮುಖದ ಹಾಗೆ. ನಾವು ಸೋಲನ್ನು ಗೆಲುವಿನ ಥರ ಲಾಂಚ್ ಪ್ಯಾಡಲ್ಲಿ ಕನ್ವರ್ಟ್ ಮಾಡ್ಕೊಂಡು ಸಕ್ಸಸ್ಸನ್ನು ಪಡಿಬೇಕಂತ ನಾನು. ಥ್ಯಾಂಕ್ ಯು ವೆರಿ ಮಚ್, ಕಂಗ್ರ್ಯಾಚುಲೇಷನ್ಸ್ ಬೆಳಗಾಂ. ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ಕ್ಷಿತಿ ಅಂತ, ನಾ ಬಂದಿದ್ದು ಸಿರ್ಸಿಯಿಂದ. ಈಗ ನಾವು ಒಬ್ರಿಬ್ರಲ್ಲ ಇಷ್ಟೆಲ್ಲ ಜನರ ಸ್ಟೋರೀಸನ್ನು ಕೇಳಿದ್ವಿ. ಈಗ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಜೀವನದಲ್ಲಿ ಏನೇ ತಿರುವು ಬರಲಿ, ಏನೇ ಪರಿಸ್ಥಿತಿ ಬಂದರೂ ನಾವು ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಅಕಸ್ಮಾತ್ ಸೋಲ್ ಬಂತು, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೂ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದರ ಬೆಟರ್ ಆಗಲಿಕ್ಕೆ ನಾವು ವರ್ಕ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್ ಸರ್. ಪ್ರತಿಯೊಬ್ಬನ ಹತ್ರ ಮಾತಾಡುವಂತ ಪವರ್ ಇದೆ ಅಂತ ಗೊತ್ತಾಗ್ತಾ ಇದೆ. ನನಗೆ ಅನಿಸ್ತಾ ಇದೆ 150 ಮೌಲ್ಯ ಸುಧಾ 200 ಮೌಲ್ಯ ಸುಧಾ ಆಗುವಾಗ ನೀ ಬಂದು ಮಾತಾಡ್ತೀರಿ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಿದ್ಧಾರ್ಥಿ ಅಂತ. ಸಾರಿ, ಶುಭ ಸಂಜೆ. ನನ್ನ ತಪ್ಪು. ನನ್ನ ಹೆಸರು ಸಿದ್ಧಾರ್ಥಿ ಅಂತ. ನಾನು ಏನ್ ಅರ್ಥ ಗೊತ್ತಾ ಹುಡುಗ? ನಮ್ಮ ಹುಡುಗರು ಹೇಗಪ್ಪ ಅಂತ ಹೇಳಿದ್ರೆ, ಒಳ್ಳೇದನ್ನ ಮಾಡಿದ್ರೆ ನಗಾಡೋದಿಲ್ಲ, ತಪ್ಪು ಮಾಡಿದಾಗ ಜಾಸ್ತಿ ನಗಾಡ್ತಾರೆ. ನಾನು ಹೊಸಪೇಟೆ ಇನ್ಸಲ್ಟ್ ಮಾಡಿದಲ್ಲ, ಅದು ಗೆಳೆತನ, ಆಯ್ತಾ? ಬೇಸರ ಮಾಡ್ಕೋಬೇಡಿ. ನಾನು ಹೊಸಪೇಟೆ ವಿಜಯನಗರದಿಂದ ಬಂದಿದ್ದೇನೆ. ನಾನು ಹೇಳಬೇಕಾಗಿದ್ದೇನೆಂದರೆ, ಸೋಲಿಲ್ಲದೆ ಜೀವನವಿಲ್ಲ, ಸೋಲಿಲ್ಲದೆ ಪಾಠ ಕಲಿಯುವುದಿಲ್ಲ. ಸೋಲು ಬಂದಾಗ ಯಾರಿಲ್ಲ ಅಂದರೆ ನಮ್ಮೊಡನೆ ಭಗವಂತ ಇರ್ತಾನೆ. ಸೊ ಭಗವಂತನನ್ನು ನಂಬಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಆದಿತ್ಯ. ನಾನು ದೇವರಾಣಿಗೂ ಫಸ್ಟ್ PUC ಯಾ? ಇಲ್ಲ, ಸೆಕೆಂಡ್ ಇಯರ್. ಹೈಟ್ ಬಗ್ಗೆ ಕೇಳಿದ್ ನಾನು, ಬೇಸರ ಮಾಡ್ಕೋಬೇಡಿ, ಮಾತಾಡ. ಸರ್, ಹೈಟ್ ಬರಲಿಲ್ಲ ಅಂದ್ರೆ ಏನಾಯ್ತು? ನನ್ನ ಬುದ್ಧಿಶಕ್ತಿ ಬೆಳೆದಿದೆ, ಅದು ನಂಗೆ ಸಾಕು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿದ್ವತ್. ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ಸರ್, ಇಲ್ಲೆಲ್ಲರೂ ನೀವು ಕೊಟ್ಟಿರೋ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡಿದರೆ, ನಾನು ಅವ್ರಿಗೆ ಇನ್ಸ್ಪಿರೇಷನ್ ಕೊಟ್ಟವ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ನಾವು ಸೋತಾಗ ನಮಗೊಬ್ಬರು ಇನ್ಸ್ಪಿರೇಷನ್ ಕೊಡೋಕೆ ಬೇಕಾಗಿರುತ್ತೆ. ಅದು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ತಂದೆ ಆಗಿರ್ಬೋದು, ಅಥವಾ ಒಬ್ರು ಗುರುಗಳೇ ಆಗಿರ್ಬೋದು. ಅವ್ರು ಇಲ್ಲ ಅಂತಂದರೆ ಅವ್ರು ಯಾರು ಮುಂದೆ ಬರೋಕ್ಕಾಗ್ತಿದ್ದಿಲ್ಲ. ಆ ವ್ಯಕ್ತಿ ನಮ್ಮನ್ನು ಅಥವಾ ನಾವು ಅವ್ರನ್ನ ಹುಡುಕಬೇಕು. ಅವ್ರು ಇಲ್ಲ ಅಂತಂದರೆ ನಾವು ಯಾರು ಬರೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸರ್, ನನ್ನ ಹೆಸರು ರಾಹುಲ್ ಅಂತ, ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀನಿ. ಕ್ಯಾಮರಾ ಫೇಸ್ ಮಾಡಿ ಸರ್. ಒನ್ ಸ್ಟೆಪ್ಪಲ್ಲಿ ಫೇಲ್ಯೂರ್ ಕಂಡೇವೆ ಅಂತ ಇನ್ನೂ 2 ಸ್ಟೆಪ್ ಸಕ್ಸಸ್ ಕಾಣ್ತೀವಿ ಅಂತ ಮುಂದೆ ಹೋದರೆ ನಾವು ಜೀವನದಲ್ಲಿ ಏನಾದ್ರು ಸಾಧಿಸ್ಬೋದಂತ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀಗಂಧ. ನಾನು ಹಾವೇರಿಯ ಸಂಗೂರು ಎಂಬ ಗ್ರಾಮದಿಂದ ಬಂದಿದ್ದವನು. ಹಾವೇರಿ ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆ ಆಗಿತ್ತು ಒಂದು ಕಾಲದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಸವರಾಜ ಬೊಮ್ಮಾಯಿ ಅವರ ಊರದು. ಹಾಂ ಸರ್, ಹೇಳಿ. ನಾನು ಇಂದು ಹೇಳಿದ್ದು ಏನಂದರೆ, ನಾವು ಪ್ರತಿ ಸಲ ಸೋತಾಗ ಏನು ತಿಳ್ಕೊಂತೀವಿ, ನಮ್ಮ ಕಡೆ ಆಗೋದಿಲ್ಲ ಅಂತ ನಾವು ಹಿಂದೆ ಸರ್ಕೊಂಡು ಬಿಡ್ತೀವಿ. ನಮ್ಗೆ 2 ಸ್ಟೆಪ್ಸ್ ಮುಂದೆ ಸಕ್ಸಸ್ ಇರತ್ತ, ಆದ್ರೆ ನಾವು ಆ ಟೈಮಾಗ ಹಿಂದೆ ಸರ್ಕೊಂತೀವಿ. ಅದನ್ನು ನಾವು ಬಿಡ್ಬೇಕು. ಇವ್ರೇನ್ರು ಅವಾಗ ತಿಕ್ಕೊಂಡಿದ್ರೆ ನಂಗೆ ಕ್ಯಾನ್ಸರ್ ಬಂದದ, ನನಗೆ ಹಿಂಗಾಗದ ಅಂತ ತಿಕ್ಕೊಂಡಿದ್ರ ಅವ್ರ ಮುಂದೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅವ್ರ ಕಡೆ ಅದು ಆತ್ಮವಿಶ್ವಾಸ ಇರೋ ತನಕ ಅವ್ರೆಲ್ಲ ಸಾಧಿಸ್ಬೋದು. ಧನ್ಯವಾದ. ಕಂಗ್ರಾಚುಲೇಷನ್ಸ್. ಸರ್, ನನ್ನ ಬಳಿ ಒಂದು ಪ್ರಶ್ನೆ. ನೀವು ಇಂಥ ಎಲ್ಲ ಕೆಲಸ ಮಾಡುತ್ತೀರಲ್ಲ, ನಿಮಗೆ ಇದಕ್ಕೆ ಸ್ಫೂರ್ತಿ ನೀಡಿದವರು ಯಾರು? ಮತ್ತೆ ಹೇಳ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಗೆ ಹೇಳ್ತೇನೆ. ನಾನು ಹೇಳಬೇಕು, ನಿಮಗೆ ಖಂಡಿತವಾಗಿ ಹೇಳಬೇಕು ಅಂತ ಆಸೆ ಇದೆ. ನಂತರ ಎರಡೇ ಎರಡು ಘಟನೆ ಹೇಳಿದ ನನ್ನ ಮಾತನ್ನು ಮುಗಿಸ್ತೇನೆ. ಟೈಮ್ ಮುಗೀತು ಅಂತ ನಂಗೆ ಗೊತ್ತಿದೆ, ಆದರೆ ಹೇಳದೆ ಮುಗಿಸ್ಲಿಕ್ಕಾಗೋದಿಲ್ಲ. ಹೇಳಬೇಕು ಅಂತ ಆಸೆ ಪಡ್ತೇನೆ. ನಾನು ಕಾರ್ಕಳ ಭುವನೇಂದ್ರ ಕಾಲೇಜ್ನಲ್ಲಿ BSc ಪೂರ್ತಿ ಮಾಡಿದವ. ನನಗೆ ಟಾಪ್ ಮಾರ್ಕ್ಸ್ ಏನು ಬರ್ತಿರ್ಲಿಲ್ಲ. ಆರ್ಡಿನರಿ ಸ್ಟೂಡೆಂಟ್, ಬಹಳ ಆರ್ಡಿನರಿ ನಾನು. ಬಟ್ ಒಬ್ಬ ಹುಡುಗ ನನಗಿಂತ 1 ವರ್ಷ ಮುಂದಿದ್ದ. ಯಾವ ರೀತಿ ಹುಡುಗ ಅಂತ ಹೇಳಿದ್ರೆ, ಸಾಲು ಕ್ಲಾಸ್ಗಳನ್ನು ಬಂಕ್ ಮಾಡ್ತಿದ್ದ, ಮ್ಯಾಥ್ಸ್ ಕ್ಲಾಸ್ ಮಾತ್ರ ಬಂದು ಅಟೆಂಡ್ ಮಾಡ್ತಾ ಇದ್ದ. ಮ್ಯಾಥ್ಸ್ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು. ನಾನು ಅಬ್ಸರ್ವ್ ಮಾಡಿ ಸ್ಟಾರ್ಟ್ ಮಾಡಿದವರಿಗೆ, ಒಂದ್ ದಿವಸ ಲೆಕ್ಚರ್ ಆಗಿರ್ತಕ್ಕಂಥ ಡಾಕ್ಟರ್ ಮಾಧವ್ ಜೋಶಿ ಅವರು ಪಾಠ ಮಾಡುವಾಗ ಹುಡುಗ ಏನೋ ಕಿಟ್ಲೆ ಮಾಡಿದ. ಸಿಟ್ಟು ಬಂತು. ನನ್ನ ಕ್ಲಾಸಿಗೆ ಇನ್ನು ಬರಬೇಡ ಅಂತ ಹೇಳಿ ಹೊರಗೆ ಕಳಿಸ್ಕೊಟ್ರು. ನನ್ನ ಕ್ಲಾಸಿಗೆ ಬರಬೇಡ ಅಂತ ಹೇಳಿ. ಹುಡುಗ ಅದನ್ನು ಆಶೀರ್ವಾದವಾಗಿ ತಕೊಂಡ, ಮತ್ತೆ ಅವರ ಕ್ಲಾಸಿಗೆ ಹೋಗಲಿಲ್ಲ. ಲೈಬ್ರರಿ ಕೂತ್ಕೊಂಡು ಸೀರಿಯಸ್ ಆಗಿ ಮ್ಯಾಥ್ಸ್ ಅನ್ನು ಸ್ಟಡಿ ಮಾಡ್ತಾ ಹೋದ. ಇಡೀ ವರ್ಷ ಕ್ಲಾಸಿಗೆ ಬರಲಿಲ್ಲ. BSc ಫೈನಲ್ ಇಯರ್ ಆಗುವಾಗ ಅವನಿಗೆ BSc ನಲ್ಲಿ 75% ಮಾರ್ಕ್ಸ್ ಬಂತು, 75% ಮಾರ್ಕ್ಸ್ ಬಂತು. ನಂತರ ಮುಂದೆ PUCಗೆ ಹೋಯ್ತು, ಸೈನ್ಸ್ ತಗೊಳ್ತು. ಅಲ್ಲಿ ಕೂಡ ರಿಮಾರ್ಕೇಬಲ್ ಆದ ಅಚೀವ್ಮೆಂಟ್ಸ್ಗಳು ಬರಲಿಲ್ಲ. ಬಟ್ ಮ್ಯಾಥ್ಸ್ ಅಲ್ಲಿ ಅವನು ಚಾಂಪಿಯನ್ ಆಗಿದ್ದ. ಫಿಸಿಕ್ಸ್ ಕೆಮಿಸ್ಟ್ರಿ ಬೋರಿಂಗು ಅಂತ ಹೇಳ್ತಿದ್ದ. ಒಳ್ಳೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದ. ಮ್ಯಾಥ್ಸ್ ಅಲ್ಲಿ ಚಾಂಪಿಯನ್ ಆಗಿದ್ದ. ನಮಗೆ ಡೌಟ್ಸ್ಗಳು ಬಂದಾಗ ಹತ್ರ ಬಂದು ಬಹಳ ಪ್ರೀತಿ ಹೇಳಿಕೊಡ್ತಿದ್ದ. ನಂತರ ಸೆಕೆಂಡ್ PUC ಓದ್ತಾ ಇರುವಾಗ BSc ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ಗಳನ್ನ ಮಾಡ್ತಿದ್ದ. ಮ್ಯಾಥ್ಸ್ ಅಲ್ಲಿ ಚಾಂಪಿಯನ್ ಆಗಿದ್ದ ಸ್ನೇಹಿತರೆ. BSc ಅಲ್ಲಿ 75% ಮಾರ್ಕ್ಸ್ ಬಂತು. MSc ಮಾಡ್ಕೋತಾರೆ. MSc ಅಲ್ಲಿ ಯೂನಿವರ್ಸಿಟಿ ರ್ಯಾಂಕ್ ಬಂತು. PhD ಮಾಡ್ಲಿಕ್ಕೆ ಹೋಗ್ತಾರೆ. ನಂತರ 1 ವರ್ಷ 2 ವರ್ಷ 3 ವರ್ಷ ಆಗುವಾಗ PhD ಕಂಪ್ಲೀಟ್ ಆಯ್ತು.
ಯಾತ್ರ ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಿಟ್ಟಿನಲ್ಲಿ ಲೆಕ್ಚರ್ ಆಗಿ ಸೇರ್ಕೋತಾರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು ಸಂಪಾದನೆ ಮಾಡ್ಕೊಳ್ತಾರೆ. ನಾನು ಕನೆಕ್ಟ್ ಆಗಿದ್ದೆ ಅವರಿಗೆ, ಅವರನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದೆ. ತರಂಗ ಪತ್ರಿಕೆಯಲ್ಲಿ ಒಂದು ಸೆಪ್ಟೆಂಬರ್ 5ನೇ ತಾರೀಕು ಒಂದು ಚಾಲೆಂಜ್ ಅನ್ನ ಕೊಟ್ಟಿದ್ರು. ವಿದ್ಯಾರ್ಥಿಗಳು ಯಾವುದೇ ಸರಿಗೆ ಒಂದು ಪ್ರೇಮ ಪತ್ರವನ್ನ ಬರೆಯಿರಿ ಅಂತ ಚಾಲೆಂಜ್ ಅನ್ನ ಕೊಟ್ಟಿದ್ರು. ಆಗ ನಿಟ್ಟೆ ಒಂದು ಹುಡುಗಿ ಅವರ ಬಗ್ಗೆ ಒಂದು ಪ್ರೇಮ ಪತ್ರವನ್ನ ತರಂಗದಲ್ಲಿ ಬರೆದಿದ್ರು. ಇಡೀ ಕರ್ನಾಟಕ ಅದನ್ನ ಸ್ನೇಹಿತರೆ ಬಹಳ ಭಾವುಕವಾಗಿ ನೋಡ್ತಾ ಹೋಗಿತ್ತು. ಆ ಸರ್ ಬಹಳ ಅದ್ಭುತವಾದ ಸರ್ ಅಂತ ಹೇಳುವಂಥದ್ದು ಎಲ್ಲರ ಗಮನಕ್ಕೆ ಬಂದಿತ್ತು. ಎಷ್ಟರ ಮಟ್ಟಿಗೆ ಮಕ್ಕಳನ್ನ ಪ್ರೀತಿ ಮಾಡ್ತಿದ್ರು ಅಂತ ಹೇಳೋದನ್ನ ನನ್ನ ಮಗ ಬಂದು ಹೇಳ್ತಾನೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಿ. ಆಮೇಲೆ ಅವಳು ಸೆಕೆಂಡ್ PC ಮಾಡ್ತಾ ಇರ್ತಕ್ಕಂಥ ಹುಡುಗಿ, ಇದೇ ಕಾಲೇಜಿನ ಹುಡುಗಿ ಹೇಳ್ತಾಳೆ, ಸರ್ ನಂಗೊಂದು ಗಿನ್ನಿಸ್ ದಾಖಲೆ ಮಾಡಬೇಕು ಅಂತ ಆಸೆ ಇದೆ. ಏನು ಗಿನ್ನಿಸ್ ದಾಖಲೆ ಅಂತ ಹೇಳಿದ್ರೆ, ಲಸ್ರಾಡೋ ಅಂಡ್ ಡಿಸೋಜಾ ಪುಸ್ತಕದಲ್ಲಿ ಅನಾಲಿಟಿಕ್ ಜಮಿಟ್ರಿನಲ್ಲಿ ಎಷ್ಟು ಸಮ್ಮಗಳಿದೆ ಎಲ್ಲವನ್ನ ಮಾಡಿ ಮುಗಿಸ್ಬೇಕು. ನೀವು ನನ್ನ ಪಕ್ಕ ಕೂತಿರ್ಬೇಕು. ಸರ್ ಎಸ್ ಅಂತ ಹೇಳ್ತಾರೆ. ಆ ಹುಡುಗಿ ಅವರ ಮುಂದೆ ಕೂತ್ಕೊಳ್ತಾಳೆ. ಸರ್ ಜೊತೆ ಕೂತವಳು 3000 ಸಮ್ಮಗಳನ್ನ ಪೂರ್ತಿ ಮಾಡ್ತಾರೆ. ಸುಧಾಕರ್ ಸರ್ ಒಂದು ರಪ್ಪೆ ಕಣ್ಣು ಮಡಚದೆ ಅವಳ ಪಕ್ಕ ಕೂತ್ಕೊಂಡ್ಬಿಡ್ತಾರೆ. ಸರ್ ಗ್ರೇಟ್ ಇದು. ನನ್ನ ಮಗ ಇವತ್ತು ಅವನ ಫೇಸ್ಬುಕ್ ಐಕಾನ್ ಅಲ್ಲಿ ಸ್ನೇಹಿತರೆ ಒಂದೇ ಫೋಟೋ ಹಾಕೊಂಡಿದ್ದಾನೆ, ಡಾಕ್ಟರ್ ಸುಧಾಕರ್ ಶೆಟ್ಟಿ, ಬೇರೆ ಯಾರಿಲ್ಲ. ನನ್ನ 2ನೇ ಮಗ ತುಂಬಾ ತಂಟೆ ಮಾಡ್ತಿದ್ದ, ಮೌಲ್ಡ್ ಆಗ್ಲಿ ಬಹಳ ಕಷ್ಟಪಡ್ತಾ ಇದ್ದ, ಡಿಸಿಪ್ಲಿನ್ ಬಹಳ ಕಡಿಮೆ ಇತ್ತು. ಡಿಸಿಪ್ಲಿನ್ ಯಾವಾಗ ಬಂತು? ಜ್ಞಾನ ಸುಧಾಕ್ ಬಂದ ಡಿಸಿಪ್ಲಿನ್ ಬಂತು, ಇಲ್ಲ ಅಂದ್ರೆ ಬರ್ತಿಲ್ಲ. ನನ್ನ ಮಗ ಸೆಕೆಂಡ್ PC ಟಾಪರ್ ಆದ, ಒಳ್ಳೆ ಮಾರ್ಕ್ಸ್ ತಕೊಂಡ. ಅವನ ಲೈಫ್ ಅಲ್ಲಿ ಎಲ್ಲಿ ಹೋದ್ರೂ ಕೂಡ ಮ್ಯಾಥ್ಸ್ ಅಲ್ಲಿ 100 ಮಾರ್ಕ್ಸ್ ತಗೊಳ್ತಾ ಹೋದ, ಸೆಂಚುರಿ ಬಾರಿಸ್ತಾ ಹೋದ. ಹೇಗೆ ಬಂತಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಂತ ಹೇಳ್ತಾನೆ. ಬರೇ ಸುಧಾಕರ್ ಶೆಟ್ಟಿ ಅವರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಸ್ನೇಹಿತರೆ ಕನಿಷ್ಠ 3 ಗಂಟೆ ಬೇಕಾಗಬಹುದು. ಇವತ್ತು ನಾನು ಮಾತಾಡೋದಿಲ್ಲ. ಚಪ್ಪಾಳೆ ಹೊಡೆದು ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಯಾರಾದ್ರೂ ಇಬ್ಬರು ಬಂದು ಮಾತಾಡಿ ಸಾಕು, 2 ಜನರಿಗೆ ಅವಕಾಶ ಕೊಡ್ತೇನೆ. ಟೈಮ್ ಮುಗೀತು ನಂದು. ಓನ್ಲಿ 2. ನಾನು ಹೇಳಿದನ್ನ ಬಿಟ್ಟು ನೀವು ಹೇಳಬೇಕು. ಸರ್ ನಮ್ಮ ಕಾರ್ಯಕ್ರಮ ಲೈವ್ ನೋಡ್ತಾ ಇದ್ದಾರೆ, ಖಂಡಿತ ನೋಡ್ತಾರೆ ಕಾರ್ಯಕ್ರಮವನ್ನ. ಸುಧಾಕರ್ ಸರ್ ಬಗ್ಗೆ 2 ಹುಡುಗರು ಮಾತಾಡಿ ಸಾಕು, ಟೈಮ್ ಮುಗೀತು ನಂದು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುಹಾಸ್, ನಾನು ಬೆಂಗಳೂರಿಂದ ಬಂದಿದ್ದೇನೆ. ಸುಧಾಕರ್ ಶೆಟ್ಟಿ ಸರಿಂದ ಒಂದು ಕಲಿಬಹುದು ಅಂದ್ರೆ, ತಂದೆ ತಾಯಿ ಹೆಸರನ್ನ ಒಂದು ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ರು. ಈಗಲೂ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಅವ್ರ ತಂದೆ ತಾಯಿ ಫೋಟೋ ಬರುತ್ತೆ, ಅದು ಅವರಿಗೆ ಇದೆಲ್ಲ ಸಾಧನೆಗಳಿಂದ ಹೆಚ್ಚು ಖುಷಿ ಕೊಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ಟೇಜ್ ಮೇಲೆ ಬನ್ನಿ, 2 ಜನ ಸ್ಟೇಜ್ ಮೇಲೆ ಬನ್ನಿ. ನನ್ನ ಹೆಸರು ರಾಹುಲ್, ನಾನು ಬೆಂಗಳೂರಿಂದ. ನಾನು ಸುಧಾಕರ್ ಶೆಟ್ಟಿ ಸರಿಂದ ಮುಂಚೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಇವಾಗ ಅವರು ಫಸ್ಟ್ ಡೇ ಸೆರೆಮನಿ ದಿವಸ ಒಂದು ಸ್ಪೀಚ್ ಕೊಟ್ಟಾದ ನಂತರ ಮ್ಯಾಥ್ಸ್ ನಾನು ಜೀವನ ಮಾಡ್ಕೊಬೇಕು ಅಂದ್ಕೊಂಡೆ. ಅವ್ರ ಥರ VIP ಆಗಬೇಕು ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ಜ್ಞಾನಸುಧಾ ಕಾಲೇಜ್ನಲ್ಲಿ ಮೊಬೈಲ್ ಫೋನ್ಗಳು ಅಲವ್ ಇಲ್ಲ, ಮಕ್ಕಳು ಮೊಬೈಲ್ ತರಲಿಕ್ಕಿಲ್ಲ ಅಂತ ರೂಲ್ಸ್ ಇದೆ. ಒಬ್ಬ ಹುಡುಗ ಒಮ್ಮೆ ಮೊಬೈಲ್ ಫೋನ್ ತಗೊಂಡು ಸಿಕ್ಕಾಕೊಂಡ, 10,000 ಫೈನ್ ಕಟ್ಟಬೇಕು, ದುಡ್ಡಿಲ್ಲ ಅವನ ಹತ್ರ. ಹುಡುಗ ಯಾರಂತ ಕೇಳಿದಾಗ ಇಲ್ಲಿ ಕಿಚನ್ ಕೆಲಸ ಮಾಡುವಂತ ಅಡಿಗೆಯವರ ಮಗ ಅಂತ ಗೊತ್ತಾಯ್ತು. ಸುಧಾಕರ್ ಶೆಟ್ಟಿ ಅವರು ಕಿಸೆಯಿಂದ 10,000 ಕೊಟ್ಟು ರಿಸೀಟ್ ಮಾಡಿದ್ರು, ಫೈನ್ ತಕೊಂಡ್ರು ಅವನ ಹತ್ರ. ರಿಸೀಸಿಂದ ಹಣ ಕೊಟ್ಟರು ಸ್ನೇಹಿತರೆ. ಹುಡುಗನಲ್ಲಿ ಬ್ಲೆಸ್ ಮಾಡಿ ವಾಪಸ್ ಕಳಿಸ್ಕೊಟ್ರು. ಇದು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ರೋಮಾಂಚನ ಆಗತ್ತೆ ನಂಗೆ. ಸಮಯ ದೇವರಾಣಿ ಮುಗೀತು ನಂದು. ಲಾಸ್ಟ್ ಎಪಿಸೋಡ್ ಇದನ್ನು ಹೇಳಬೇಕು ಅಂತ ಆಸೆ ಪಡ್ತಾನೆ. ಇದು ಹೇಳಿದ್ರೆ ನನ್ನ ಕಥೆ ಮುಗಿಯುತ್ತೆ. ಇವತ್ತು ನನ್ನ ಕಥೆ ಮುಗಿಯೋದಿಲ್ಲ, ಕಥೆ ಕಂಟಿನ್ಯೂ ಆಗ್ತದೆ. ಹೇಳಬೇಕು ಅಂತ ನಂಗೆ ಆಸೆ ಇದೆ. 20 ವರ್ಷಗಳ ಹಿಂದೆ ಆಗಿರ್ತಕ್ಕಂತಹ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ಜ್ಯೋತಿ ಮೇಡಮ್, 20 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಅದು. ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಹೊರಗಡೆ, ಆಗ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಮಾತ್ರ, ಮೊಬೈಲ್ ಫೋನ್ನ ಕಾಲ ಅಲ್ಲ. ಒಂದು ಕಾಯಿನ್ ಬಾಕ್ಸ್ ಇತ್ತು. ಆ ಕಾಯಿನ್ ಬಾಕ್ಸ್ ಒಳಗಡೆ, ಕಬ್ಬಿಣದ ಕಾಯಿನ್ ಬಾಕ್ಸ್ನ ಒಳಗಡೆ ನೀವು ಕಾಯಿನ್ ಹಾಕಿ 1 ನಿಮಿಷ $1 ಹಾಕಿದ್ರೆ 1 ನಿಮಿಷ ಮಾತಾಡಬಹುದು. ಹೊರಗೆ ನಿಂತು ನಾನು ಕೇಳ್ತಾ ಇದ್ದೆ, ಒಬ್ಬಳು ಹುಡುಗಿ, 18 ವರ್ಷದ ಹುಡುಗಿ, ನಿಮ್ಮ ಪ್ರಾಯದ ಹುಡುಗಿ ನಿಂತುಕೊಂಡು ಕಾಯಿನ್ ಹಾಕ್ತಾ ಮಾತಾಡ್ತಾ ಇಲ್ಲೋ, 20 ನಿಮಿಷ ಮಾತಾಡಿದ್ದು.
20 ಕಾಯಿನ್ ಬಿದ್ದ ಸೌಂಡ್ ನಂಗೆ ಕೇಳ್ತು. ಅಳ್ತಾ ಇದ್ದಾಳೆ, ಬ್ಲಾಸ್ಟ್ ಆಗ್ತಾ ಇದ್ದಾಳೆ, ದುಃಖ ಪಡ್ತಾಳೆ, ಮೂಗು ಒರೆಸ್ಕೊಳ್ತಾಳೆ, ದುಃಖ ಪಡ್ತಾ ಪಡ್ತಾ ಮಾತಾಡ್ತಾ ಇದ್ದಾಳೆ. ಒಂದು ಹೆಸರು ರಿಪೀಟ್ ಮಾಡ್ತಾಳೆ, ನನ್ನ ಪ್ರೀತಿ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನನ್ನ ಪ್ರೀತಿ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಈ ಮಾತು ರಿಪೀಟ್ ಮಾಡ್ತಾಳೆ, ಅಳ್ತಾಳೆ ಅಳ್ತಾಳೆ ಅಳ್ತಾಳೆ. ಕಾಯಿನ್ ಬಾಕ್ಸಿನಿಂದ ಹೊರಗೆ ಬರ್ತಾಳೆ. ನನ್ನ ನೋಡಿ ಬೆಚ್ಚಿ ಬಿದ್ಲು. ಯಾಕಂದ್ರೆ ಅವಳಿಗೆ ನನ್ನ ಪರಿಚಯ ಇತ್ತು, ನನಗೆ ಅವಳ ಅಪ್ಪನ ಪರಿಚಯ ಇತ್ತು. ರಾಮಣ್ಣ ಸರ್, ಈಗ ಚಾಡಿ ಹೇಳ್ತಾರೆ ಅಂತ ಎಣಿಸ್ಕೊಂಡು ನಾನು ಹೇಳಿದೆ, ದೇವರ ಆಣೆಗೂ ಚಾಡಿ ಹೇಳೋದಿಲ್ಲ ಮಗ, ಆತಂಕ ಮಾಡ್ಕೋಬೇಡ. ಬಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿಂಗೆ ಆ ಹುಡುಗನ ಪರಿಚಯ ಯಾವಾಗಾಯ್ತು ಹೇಳ್ತೀಯಾ? ನಿಜವಾಗಿ ನಡೆದ ಘಟನೆ. ಹುಡುಗಿ ಹೇಳ್ತಾಳೆ, ಸರ್ 3 ತಿಂಗಳ ಹಿಂದೆ ಪರಿಚಯ ಆಯ್ತು ಸರ್. ನಾನು ಕೇಳಿದೆ, 3 ತಿಂಗಳ ಹಿಂದೆ ಪರಿಚಯ ಆಗಿರ್ತಕ್ಕಂಥ ಹುಡುಗನನ್ನ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಮಗ. 18 ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಮಾತು ಹೇಳಿದ್ಯಾ? ನನ್ನ ಕ್ವಶನ್ ಚೆನ್ನಾಗಿತ್ತೇನ್ರಿ? ಹದಿನೆಂಟು ವರ್ಷಗಳ ಕಾಲ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಯಾವತ್ತು ಲವ್ ಯು ಅಪ್ಪ, ಲವ್ ಯು ಅಮ್ಮ ಅಂತ ಹೇಳಿದ್ಯಾ? ಇಲ್ಲ ಸರ್, ಹೇಳಿಲ್ಲ. ಇವತ್ತು ಹೇಳ್ತೀಯಾ ನೀನು? ನಂಬರ್ ಕೊಟ್ಟು ಕಳಿಸಿದೆ ನಾನು, ಲ್ಯಾಂಡ್ ಫೋನ್ ನಂಬರ್ ಅದು. ಹುಡುಗಿ ನಂಗೆ ಖಂಡಿತ ಗೊತ್ತಿತ್ತು. ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತಾಳೆ. ಮನೆಗೆ ಹೋದ್ಲು, ಏನಾಯ್ತೋ ಗೊತ್ತಿಲ್ಲ ನನಗೆ. ರಾತ್ರಿ 8 ಗಂಟೆಗಳ ಫೋನ್ ಬಂತು. ಲ್ಯಾಂಡ್ ಫೋನ್ ಎತ್ತುಕೊಂಡೆ ನಾನು. ಆ ಕಡೆಯಿಂದ ಹುಡುಗಿ ಮಾತಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾಳೆ. ಬ್ಲಾಸ್ಟ್ ಆಗಿದ್ದಾಳೆ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದೆ, ಏನಾಯ್ತು ಮಗ, ಹೇಳ್ತೀಯ ನನಗೆ? ಆ ಹುಡುಗಿ ಹೇಳ್ತಾಳೆ, ಸರ್ ನಾನು ಸಂಜೆ ಗೇಟ್ ತೆಗೆದು ಮನೆಗೆ ಹೋದೆ. ಅಪ್ಪ ಈಸಿ ಚೇರಲ್ಲಿ ಕೂತ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಪೇಪರ್ ಓದ್ತಾ ಇದ್ರು. ನಾನು ಒಂದಕ್ಷರ ಮಾತಾಡಿಲ್ಲ ಸರ್. ಅಪ್ಪನ ಕಾಲ ಮೇಲೆ ತಲೆ ಇಟ್ಟು ಮೌನವಾಗಿ ಮಲಗಿದೆ ಸರ್. ಗಾಢವಾದ ನಿದ್ರೆ ಬಂತು. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿತು. ಕಣ್ಣು ತೆರೆದು ನೋಡ್ತೇನೆ, ಅಪ್ಪನ ಕಣ್ಣಲ್ಲೂ ನೀರು. ಯಾಕಂದ್ರೆ ಅಪ್ಪನಿಗೂ ಅದು ಮೊದಲ ಅನುಭವ, ನನಗೂ ಮೊದಲ ಅನುಭವ. ಅಪ್ಪ ನನ್ನ ತಲೆ ತಡ್ತಾ ಮಲಗಿಸ್ತಾ ಇದ್ದಾರೆ ಸರ್. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿದೆ ಸರ್. ಅಡಿಗೆ ಮನೆಗೆ ಹೋದೆ. ಅಮ್ಮ ಯಾವುದೋ ಕೆಲಸ ಮಾಡ್ತಾ ಇದ್ರು. ದರ ಎಳ್ಕೊಂಬಂದೆ ಅಮ್ಮನನ್ನ. ಕೂರಿಸಿದೆ ಪಡಸಾಲೆನಲ್ಲಿ. ಕಾಲು ಚಾಚಿ ಕೂತ್ಕೊಮ್ಮ ಅಂತ ಹೇಳಿದೆ. ಅಮ್ಮ ಕಾಲು ಚಾಚಿ ಕೂತ್ರು. ಪುಟ್ಟ ಮಗಳಾಗಿ ಅಮ್ಮನ ಕಾಲ ಮೇಲೆ ಮಲಗಿಬಿಟ್ಟೆ ಸರ್. ಎಂಥ ನಿದ್ರೆ ಸರ್. ಲೈಫಲ್ಲಿ ನಾನು ಯಾವತ್ತೂ ಅಮ್ಮನ ಕಾಲ ಮೇಲೆ ಮಲಗಿರಲಿಲ್ಲ. ಲೈಫಲ್ಲಿ ಯಾವತ್ತೂ ನಾನು ಅಮ್ಮನ ಕಾಲ ಮೇಲೆ ಮಲಗಿಲ್ಲ ಸರ್. ಫಸ್ಟ್ ಟೈಮ್ ಮಲಗಿದೆ. ಕಣ್ಣು ತೆರೆದು ನೋಡ್ತೇನೆ, ಅಮ್ಮ ಕೂಗ್ತಾ ಇದ್ದಾರೆ ಸರ್. ನಾನು ಕೂಗ್ತಾ ಇದ್ದೇನೆ. ಅಮ್ಮ ನನಗೆ ಮೊದಲ ಸಲ ಜೋಗುಳ ಹಾಡಿ ಮಲಗಿಸಿ ಲೈಫಲ್ಲಿ. ನನ್ನ ಲೈಫ್ ಚೇಂಜ್ ಆಯಿತು. ನಾನು ಕೇಳಿದೆ, ನಿಮಗೆ ಈಗಲೂ ಅದೇ ಹುಡುಗ ಬೇಕು ಅಂತ ಅನಿಸ್ತಾ ಇದೆಯಾ? ಕಾಯಿನ್ ಬಾಕ್ಸಲ್ಲಿ ಫೋನ್ ಮಾಡ್ತಾ ಇದೆಯಲ್ಲ? ಅವಳು ಹೇಳ್ತಾಳೆ, ಇಲ್ಲ ಸರ್, ನನಗೆ ಬೇಕಾಗಿರ್ತಕ್ಕಂಥ ಪ್ರೀತಿ ಮನೆಯೊಳಗೆ ಸಿಗ್ತಾ ಇದೆ. ಅಪ್ಪ ನನ್ನ ಲೆಜೆಂಡ್, ಅಮ್ಮ ನನ್ನ ಲೆಜೆಂಡ್. ನಾನು ಇನ್ನು ಹೊರಗಡೆ ಲೆಜೆಂಡ್ಸನ್ನು ಹುಡುಕೊಂಡು ಹೋಗೋದಿಲ್ಲ. ಯಾವಾಗ ನಿಮಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಲೆಜೆಂಡ್ ಅಂತ ಕಾಣಿಸ್ತಾರೆ, ಲೆಜೆಂಡ್ ಅನ್ನ ಹೊರಗಡೆ ಹುಡುಕುವಂತ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಅಪ್ಪ ನಿಜವಾದ ಹೀರೋ, ನಿಮ್ಮ ಅಮ್ಮ ನಿಜವಾದ ಹೀರೋ ನಿಮ್ಗೆ ಆಗಿರ್ತಾರೆ. ಅಪ್ಪ ಅಮ್ಮನನ್ನ ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡಿ. ಜಗತ್ತಲ್ಲಿ ಯಾವ ತಪಸ್ಸಿನ ಅಗತ್ಯ ಇಲ್ಲ ಅಂತ ಹೇಳೋದನ್ನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾರು ಅಪ್ಪ ಅಮ್ಮನನ್ನ ಪ್ರೀತಿ ಮಾಡ್ತಾರೆ, ಲೆಜೆಂಡ್ ಅನ್ನ ಹುಡುಕುವಂತ ಅವಶ್ಯಕತೆ ಇಲ್ಲ ಅಂತ ಹೇಳೋದನ್ನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾವಾಗ ನಿಮ್ಗೆ ಅಪ್ಪ ಒಬ್ಬ ಗಮಾರ ಅನ್ನಿಸ್ತದೆ, ಯಾವಾಗ ಅಪ್ಪ ಅವಿದ್ಯಾವಂತ ಅನ್ನಿಸ್ತದೆ, ಯಾವಾಗ ಅಪ್ಪ ಕೂಲಿ ಕಾರ್ಮಿಕ ಅಂತ ಅನ್ನಿಸ್ತದೆ, ನೀವು ಲೈಫಲ್ಲಿ ಉದ್ಧಾರ ಆಗೋದಿಲ್ಲ. ಯಾವಾಗ ಅಮ್ಮ ಅವಿದ್ಯಾವಂತ ಅಂತ ಅನಿಸ್ತದೆ, ಯಾವಾಗ ಅಮ್ಮನೇ ಸಿಗ್ನೇಚರ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತೀರಿ, ಯಾವಾಗ ಅಮ್ಮ ಗುಡಿಸಲು ಅಂತ ಹೇಳ್ತೀರಿ ಸ್ನೇಹಿತರೆ, ಯಾವಾಗ ರಿಜೆಕ್ಟ್ ಮಾಡ್ತೀರಿ, ನಿಮ್ಮನ್ನ ಯಾವ ದೇವರು ಕಾಪಾಡೋದಿಲ್ಲ. ಯಾವಾಗ ನೀವು ಅಪ್ಪ ಅಮ್ಮನ ಲೆಜೆಂಡ್ ಆಗಿ ತಗೋತೀರಿ, ನಿಮ್ಮ ಲೈಫ್ ಅದ್ಭುತ ಆಗ್ತದೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದ. ಹೊಳೆವ ತೇಜಸ್ಸಿನ ವದನಗಳಿಗೆ, ನೇತ್ರದಂಗಳದಲ್ಲಿ ಪುಟಿವ ಚೈತನ್ಯಗಳಿಗೆ ಅನನ್ಯ ದಿವ್ಯಾನುಭವವನ್ನ ಸಮರ್ಪಿಸಿ ನೆರೆದಿರುವ ವಿದ್ಯಾರ್ಥಿನಿಯರ ಹೃನ್ಮನಗಳನ್ನು ಸಂತೃಪ್ತವಾಗಿಸಿರುವಂತಹ ಚಿರಸ್ಮರಣೀಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ
ರಾಜೇಂದ್ರ ಭಟ್ಗೆ ಇವರಿಗೆ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕ್ಷೀರಸಾಗರದ ಮಥನ ಕಾಲದಲ್ಲಿ ದೈವೀ ಸ್ವರೂಪದ ಕಾಮಧೇನುವಿನ ಜೊತೆಗೆ ಸಾಗರ ಮಂಥನ ಪ್ರಕ್ರಿಯೆಯಲ್ಲಿ ಮೂಲ ಜಲದಿಂದ 5 ಕಲ್ಪವೃಕ್ಷಗಳು ಹೊರಹೊಮ್ಮುತ್ತವೆ. ದೇವತೆಗಳ ರಾಜನಾದಂತಹ ಇಂದ್ರನು ಈ 5 ಕಲ್ಪವೃಕ್ಷಗಳನ್ನು ತನ್ನ ನಿವಾಸ ಸ್ವರ್ಗದ ಕಡೆಗೆ ಹಿಂದಿರುಗಿ ಅಲ್ಲಿ ಇದನ್ನು ನೆಟ್ಟನು ಎಂಬ ಉಲ್ಲೇಖಗಳನ್ನು ನಾವು ದೈವಿಕ ಗ್ರಂಥಗಳಲ್ಲಿ ಕಾಣಬಹುದು. ಕೃಷ್ಣ ಪರಮಾತ್ಮನ ಅತಿ ಪ್ರಿಯ ಪುಷ್ಪಗಳಲ್ಲಿ ಒಂದಾಗಿರುವಂತಹ ಬೌದ್ಧ ಮಂದಿರಗಳಲ್ಲಿ ಅತ್ಯಂತ ಹೆಚ್ಚಾಗಿ ಉಪಯೋಗಿಸುವಂತಹ ಪಾರಿಜಾತ ಸಸಿಯನ್ನ ಇಂದು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ರಾಜೇಂದ್ರ ಭಟ್ಗೆ ಇವರಿಗೆ ಸಮರ್ಪಿಸಬೇಕಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿರುವಂತಹ ಶ್ರೀಮತಿ ಜ್ಯೋತಿ ಪದ್ಮನಾಭ ಬಂಡಿಯಲ್ಲಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲೊಂದು ಮೌಲ್ಯವನ್ನು ನಾವು ಸಾರ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲೂ ಪರಿಸರ ಪ್ರಜ್ಞೆ ಜಾಗೃತವಾಗಲಿ, ನಾವು ಪರಿಸರವನ್ನು ಸಂರಕ್ಷಿಸನೇ ಆಗಲಿ, ಕಟಿಬದ್ಧರಾಗಿ ನಾವು ಕಾರ್ಯಪ್ರವೃತ್ತರಾಗಲಿ, ಇಳೆಯ ಕಣ ಕಣವು ಹಸಿರಾಗಿರಲಿ, ನಾಳಿನ ಪೀಳಿಗೆಗೆ ಆಗಿರಲಿ ಅನ್ನುವಂಥ ಶುಭ ಸಂದೇಶವನ್ನು ಸಾರಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ನ ಟ್ರಸ್ಟಿಗಳಾಗಿರುವಂಥ ಶ್ರೀ ಅನಿಲ್ ಕುಮಾರ್ ಜೈನ್, ಜೊತೆಗೆ ಕಾಲೇಜಿನ ಸಮಸ್ತ ಉಪನ್ಯಾಸಕೇತರ ಬಂಧುಗಳಿಗೆ, ಮುಖ್ಯವಾಗಿ ಪರದೆಯಲ್ಲಿ ಸಮಯೋಚಿತವಾಗಿ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಂತಹ ವ್ಯಕ್ತಿಗಳ ಭಾವಚಿತ್ರವನ್ನು ಅಚ್ಚುಕಟ್ಟಾಗಿ ಪ್ರದರ್ಶಿಸಿ ನಮ್ಮನ್ನ ಹಸನ್ಮುಖರಾಗಿ ಇರುವಂತೆ ಮಾಡಿದಂತಹ ಸಂಖ್ಯಾಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರವಿ ಜಿ, ಜೊತೆಗೆ ಕಂಪ್ಯೂಟರ್ ವಿಭಾಗದ ಹಾರ್ಡ್ವೇರ್ ತಂತ್ರಜ್ಞರಾಗಿರುವಂತಹ ಸಚಿನ್ ಇವರಿಗೂ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಉಪನ್ಯಾಸಕೇತರ ಬಂಧುಗಳಿಗೂ, ವಿದ್ಯಾರ್ಥಿನಿ ಗಣನಕ್ಕೂ ಹಾಗೂ ಈ ಕಾರ್ಯಕ್ರಮವನ್ನು ದೇಶದೆಲ್ಲೆಡೆ ವಿಶ್ವದೆಲ್ಲೆಡೆ ಬಿತ್ತರಿಸಿದಂತಹ ನ್ಯೂಸ್ ಕಾರ್ಕಳ ತಂಡದ ಪ್ರಧಾನರಾಗಿರುವಂತಹ ರಾಮಚಂದ್ರ ಬರಪ್ಪಾಡಿ ಜೊತೆಗೆ ಅವರ ತಂಡಕ್ಕೂ ಈ ಸಂದರ್ಭದಲ್ಲಿ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಸಂಜೆ. ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬಾಕಿ ಇತ್ತು. ನಾನು ಐ ಟೇಕ್ ಜಸ್ಟ್ 10 seconds ಮುಗಿಸ್ಬಿಡ್ತೇನೆ. ನಂಗೆ ಒಬ್ಬ ಹುಡುಗ ಆಗ ಪ್ರಶ್ನೆ ಕೇಳಿದ, ಸರ್ ನಿಮಗೆ ಸ್ಫೂರ್ತಿ ಯಾರು ಅಂತ ಹೇಳಿ. ನನಗೆ ಸ್ಫೂರ್ತಿ ಯಾರಿಲ್ಲ. ನಾನು ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡಿಕೊಂಡು ಭಾಷಣ ಮಾಡಿಕೊಂಡು ಮನೆಗೆ ಹೋದಾಗ ನನ್ನ ಮುಖ ನೋಡ್ತೇನೆ ಕನ್ನಡಿಯಲ್ಲಿ, ನನ್ನ ಸೋತ್ ಹೋಗಿರ್ತಕ್ಕಂಥ ಮುಖವೇ ನನಗೆ ಪ್ರೇರಣೆ ಕೊಡ್ತದೆ, ಬೇರೆ ಯಾರೂ ಪ್ರೇರಣೆ ಕೊಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.